ಓಕೆ, ಎಲ್ರಿಗೂ ನಮಸ್ಕಾರ. ಮುಂದೆ ಬನ್ನಿಯ ಒಂದು 12ನೇ ವೆಬಿನಾರ್ ಇದು. ನಿಮ್ಮೆಲ್ರಿಗೂ ಸ್ವಾಗತ. ಈ ಹಿಂದೆ ನಾವು ಫುಡ್ ಬಿಸ್ನೆಸ್ ಮಾಡ್ತಾ ಇದ್ರೆ ಸ್ವಿಗ್ಗಿ ಝೊಮ್ಯಾಟೊ ಆನ್ ಬೋರ್ಡ್ ಆಗೋದು ಹೇಗೆ, ಅಥವಾ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದ್ರೆ ಏನು, ಏಜೆಂಟಿಕ್ AI ಅಂದ್ರೆ ಏನು, ಎಲಿವೇಟರ್ದು ಕರ್ನಾಟಕ ಗವರ್ಮೆಂಟ್ ಗ್ರಾಂಟ್ ಹೇಗೆ ಅಪ್ಲೈ ಮಾಡೋದು, ಈ ತರ ಹಲವಾರು ವಿಚಾರಗಳ ಬಗ್ಗೆ ನಾವು ನಿರಂತರ ವೆಬಿನಾರ್ಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಫಂಡ್ ರೈಸಿಂಗ್ ಬಗ್ಗೆ ಇರ್ಬೋದು. ಸೊ ಇವತ್ತು ನಮ್ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ವರುಣ್ ರಾಘವೇಂದ್ರ ಅಂತ. ಅವರು ಬೆಂಗಳೂರಿನಲ್ಲೇ ಓದಿದ್ದು ಕೂಡ. MS ರಾಮಯ್ಯಲ್ಲಿ ಇಂಜಿನಿಯರಿಂಗ್ ಮಾಡಿರೋದು, ಆಮೇಲೆ US ಅಲ್ಲಿ MS ಮಾಡ್ಕೊಂಡು ಬಂದಿದ್ದಾರೆ. ರೊಬಾಟಿಕ್ಸ್ ಇಂಡಿಯಾ ಅಂತ ಒಂದು ಕಮ್ಯುನಿಟಿನ ಕೂಡ ಅವರು ರನ್ ಮಾಡ್ತಾ ಇದ್ದಾರೆ. ಅದ್ರ ಮೂಲಕ ಸಾಕಷ್ಟು ಬೇರೆ ಬೇರೆ ಇವೆಂಟ್ಸ್ ನ ಅಂಡ್ ರೊಬಾಟಿಕ್ಸ್ ನ ಪ್ರಮೋಟ್ ಮಾಡುವಂತ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಸೊ ನಿಮ್ಗೆಲ್ಲ ತಿಳಿದ ಹಾಗೆ AI ಬಗ್ಗೆ ಎಲ್ರಿಗೂ ಪರಿಚಯ ಆಗಿದೆ. ಕಳೆದ ಒಂದು 3 ವರ್ಷದಿಂದ ChatGPT ಬಂದಾಗಿಂದನೂ ತುಂಬಾ AI ನ ಬಳಸ್ತಾ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದ್ರ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಅವರ ದಿನನಿತ್ಯದ ಕೆಲಸದಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಗಮನಿಸ್ತಾ ಇದೀವಿ. ಬಟ್ ಇದರ ಮುಂದಿನ ಹೆಜ್ಜೆ ಫಿಸಿಕಲ್ AI ಅಂತ ಕರೀತಾರೆ. ಅಂದ್ರೆ ಭೌತಿಕ ರೂಪದಲ್ಲಿ AI ನ ಬಳಸುವಂತದ್ದು ಕೂಡ ರೂಪದಲ್ಲಿ ಬರುತ್ತೆ ಅನ್ನೋದು. ಅದು ಬೇರೆ ಬೇರೆ ರೀತಿಯಲ್ಲಿ ರೋಬೋಟ್ಸ್, AI ಪವರ್ಡ್ ರೋಬೋಟ್ಸ್ ನಮ್ಮ ಜೀವನದಲ್ಲಿ ಕೆಲಸಗಳಲ್ಲಿ ತೊಡ್ಕೊಳ್ಳುವಂತದಿರ್ಬೋದು. ನಾವು ಮಾಡ್ತಿರೋ ಕೆಲಸಗಳಲ್ಲೂ ಎಷ್ಟೊಂದು ರೀತಿಯಲ್ಲಿ ಅದು ಸಹಾಯ ಮಾಡುವಂತದ್ದು ಮಾಡ್ಬೋದು. ಫ್ಯಾಕ್ಟ್ರಿಗಳಲ್ಲಿ ಬರ್ಬೋದು. ಹಲವಾರು ರೀತಿಯಲ್ಲಿ ಅದರ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದ್ದಾರೆ. ಸೊ ಈಗ ನಮ್ಗೆ ಏನಪ್ಪಾ ಅಂದ್ರೆ ಪ್ರಶ್ನೆ ಏನಂತಂದ್ರೆ, ಯಾವ ರೀತಿಯ ಅವಕಾಶಗಳು ರೊಬಾಟಿಕ್ಸ್ ಸುತ್ತ ಬರ್ತಾ ಇದೆ ಮುಂದಿನ ಒಂದು 5-10 ವರ್ಷ ಅಂತ ತಗೊಂಡ್ರೆ, ಅದರಲ್ಲಿ ಸ್ಟೂಡೆಂಟ್ಸ್ ಇದ್ರೆ ಅವರು ಏನ್ ತಯಾರಿ ಮಾಡ್ಕೊಳ್ಬೇಕು, ಕೆಲಸ ಹಿಡಿಯುವಂತ ಒಂದು ಪ್ರಯತ್ನದಲ್ಲಿದ್ರೆ ಯಾವ ರೀತಿಯ ಕೆಲಸಗಳು ಮುಂದೆ ಸೃಷ್ಟಿ ಆಗಲಿದೆ, ಏನ್ ಸ್ಕಿಲ್ಸ್ ಬೇಕು ಅನ್ನೋದು ಇರಬಹುದು. ಆಮೇಲೆ ಒಟ್ಟಾರೆಯಾಗಿ ಈ ಫಿಸಿಕಲ್ AI ಅನ್ನೋದನ್ನ ತಗೊಂಡ್ರೆ ಅದರ ಒಂದು ಆಳ ಅಗಲ ವ್ಯಾಪ್ತಿ ಏನು, ಯಾವ ರೀತಿಲಿ ಅದು ನಮ್ಮ ಜೀವನವನ್ನ ಪ್ರಭಾವಿಸುತ್ತೆ, ಯಾವ ರೀತಿಲಿ ನಮ್ಮ ಎಕಾನಮಿನ ಅದು ಚೇಂಜ್ ಮಾಡ್ಬೋದು, ಯಾವೆಲ್ಲ ಅವಕಾಶಗಳು ಬರಬಹುದು ಅನ್ನೋದನ್ನ ಒಂದು ಸ್ಥೂಲವಾಗಿ ಮೇಲ್ಮೇಲೆ ತಿಳ್ಕೊಳ್ಳೋಕೆ ಒಂದು ಒಳ್ಳೆ ವೆಬಿನಾರ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಅಂಡ್ ಹೂ ಬೆಟರ್ ದೆನ್ ವರುಣ್ ರಾಘವೇಂದ್ರ. ಅವರು ರೊಬಾಟಿಕ್ಸ್ ಒಂದು ಕಮ್ಯುನಿಟಿ ರನ್ ಮಾಡ್ತಾ ಇದ್ದಾರೆ. ರೊಬಾಟಿಕ್ಸ್ ನ ತುಂಬಾ ಆಳವಾಗಿ ಪ್ರಮೋಟ್ ಮಾಡೋದ್ರಲ್ಲೂ ತೊಡ್ಕೊಂಡಿದ್ದಾರೆ. ಸೊ ಅವರು ನಾವು ಕೇಳಿದಾಗ ತಕ್ಷಣ ಒಪ್ಕೊಂಡು ಇವತ್ತು ನಮ್ಮ ಜೊತೆ ಒಂದು ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ಡೆಕ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ನೋಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಹೋಪ್ಫುಲಿ ಇನ್ನೊಂದು 3/4 ಗಂಟೆ ಅವ್ರು ಮಾತಾಡ್ತಾರೆ. ಅದರಲ್ಲಿ ಆ ಎಲ್ಲ ವಿಚಾರ ತಿಳಿಸ್ಕೊಡ್ತಾರೆ. ನಿಮ್ಗೆ ಏನೇ ಪ್ರಶ್ನೆ ಇದ್ರು ನೀವು Q&A ಟ್ಯಾಬ್ ಅಲ್ಲಿ ಹೋಗಿ ಹಾಕ್ಬಹುದು ವರುಣ್ ಅವ್ರಿಗೆ. ಅದಾದ್ಮೇಲೆ ನಾವು ಅವರ ಮಾತುಕತೆ ಆದ್ಮೇಲೆ ಆ ಎಲ್ಲ ಪ್ರಶ್ನೆಗಳನ್ನ ಒಂದೊಂದಾಗಿ ತಗೊಂಡು ಉತ್ತರ ಕೊಡೋ ಪ್ರಯತ್ನ ಮಾಡ್ತೀವಿ. ಸೊ ವರುಣ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಮುಂದಿನ ಒಂದು 3/4 ಗಂಟೆ ಅವಧಿ ನಿಮ್ದು. ನಿಮ್ಮ ಪರಿಚಯದಲ್ಲಿ ನಾನೇನಾದ್ರು ಮಿಸ್ ಮಾಡಿದ್ರೆ ನೀವು ಹೇಳ್ಬಹುದು. ಹಾಗೇನೆ ಇವತ್ತಿನ ವಿಷಯದ ಬಗ್ಗೆ ನೀವು ಶುರು ಮಾಡ್ಬೋದು. ಥ್ಯಾಂಕ್ಸ್ ವಾಸನ್. ಸ್ಕ್ರೀನ್ ಕಾಣಿಸ್ತಿದೆ ಅಲ್ವಾ? ಸ್ಕ್ರೀನ್ ಕಾಣಿಸ್ತದೆ. ಓಕೆ. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವರುಣ್ ಅಂತ. ವಸಂತ್ ಅವ್ರು ಆಲ್ರೆಡಿ ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಇವತ್ ನಾವು ಎಲ್ಲ ಸೇರ್ಕೊಂಡಿರೋದು AI ಬಗ್ಗೆ ಮಾತಾಡಕ್ಕೆ. ಎಲ್ಲರೂ AI ಬಗ್ಗೆ ಮಾತಾಡ್ತಾರೆ ಇಡೀ ಜಗತ್ತಿನಲ್ಲಿ. ತುಂಬಾ ವರ್ಷಗಳಿಂದ AI ಬಗ್ಗೆ ಮಾತಾಡ್ತಾನೆ ಇದೀವಿ. ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, 1940s ಇಂದ ನಾವು AI ಬಗ್ಗೆ ಮಾತಾಡ್ಕೊಂಡೇ ಬರ್ತಾ ಇದೀವಿ. ಅಲೆನ್ ಟ್ಯೂರಿಂಗ್ ಅಂತ ಒಬ್ರು ಸೈಂಟಿಸ್ಟ್ ಇದ್ರು. World War II ಟೈಮಲ್ಲಿ ತುಂಬಾ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರು. ಸೊ ಅವ್ರು ಕೇಳಿದ್ರು ಒಂದು ಪ್ರಶ್ನೆ ಏನಂದ್ರೆ, ಮಷೀನ್ಸ್ ಹೆಂಗೆ ಯೋಚನೆ ಮಾಡ್ಬೋದು, ಹೌ ಕ್ಯಾನ್ ವಿ ಗೆಟ್ ಮಷೀನ್ಸ್ ಟು ಥಿಂಕ್. ಸೊ ನಾವು ಅವಾಗಿಂದಾನು ಈ ಪ್ರಶ್ನೆ ಕೇಳ್ಕೊಂಡು ಬರ್ತಾನೆ ಇದೀವಿ. ಆದ್ರೆ 2026 ಅಲ್ಲಿ ನಾವು ಅದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮತ್ತೆ ಅಂದ್ರೆ ಜಗತ್ತಿನಾದ್ಯಂತ ಅದು ಸ್ಕೇಲ್ಗೆ ರೀಚ್ ಆಗಿದೆ. ಸೊ ಅದಕ್ಕೆ ಇವಾಗ ಚರ್ಚೆಗಳು ಜಾಸ್ತಿ ಆಗಿದೆ AI ಬಗ್ಗೆ. ಬಟ್ ಎಲ್ಲರಿಗೂ ಒಂದು ಪ್ರಶ್ನೆ ಇದೆ, AI ಅಂದ್ರೆ ನಿಜವಾಗ್ಲೂ ಏನು ಅಂತ. ಹೇಗ್ ಮಾಡ್ತೀವಿ, ಮುಂದೆ ಬನ್ನಿ ವೆಬಿನಾರ್ಸ್ ಮತ್ತೆ ಸೆಷನ್ಸ್ ಇಂದ ತುಂಬಾ ಕಲಿತಾ ಇದೀವಿ. AI ಅಂದ್ರೆ ಏನು, ನಾವು ಮೊಬೈಲ್ ಅಲ್ಲಿ ಯೂಸ್ ಮಾಡೋ AI ಹಿಂಗಿರುತ್ತೆ ಅಂತ. ಬಟ್ ಇವತ್ ನಾವು ಮಾತಾಡ್ಬೇಕಾಗಿರೋದು ಒಂದು ಡಿವೈಸ್ ಇಂದ ಆಚೆ ಕಡೆ AI ಹಿಂಗೆ ಬಳಸ್ಬೋದು ಅಂತ. ಅಂದ್ರೆ ನಮ್ಮ ನಿಜ ಜೀವನದಲ್ಲಿ, ಪ್ರತಿದಿನ ಜೀವನದಲ್ಲಿ AI ಹೆಂಗೆ ನಮ್ಗೆ ಸಹಾಯ ಕೊಡುತ್ತೆ ಎಲ್ಲಾ ಕೆಲ್ಸಗಳಲ್ಲಿ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡಬಹುದು. ಅದಕ್ಕೆ ರೊಬಾಟಿಕ್ಸ್ ಒಂದು ಮೂಲ. ರೋಬೋಟ್ಸ್ ಒಳಗಡೆ ನಾವು AI ಹಾಕಿದ್ರೆ ಅದು ನಮ್ಮ ನಿಜ ಜೀವನದಲ್ಲಿ ಇನ್ನ ಪ್ರಭಾವ ಬೀರುತ್ತೆ ಅನ್ನೋದು ನಾವು ಮಾತಾಡ್ತಿದ್ದೀವಿ. ಸೊ ನಾನು ಏನೋ ಚಿಕ್ಕ ಇಂಟ್ರಡಕ್ಷನ್ ಕೊಡ್ತೀನಿ. ನಾನು ಏನ್ ಓದಿದೀನಿ, ಮತ್ತೆ ಹೆಂಗೆ ರೊಬಾಟಿಕ್ಸ್ ಬಂದೆ, ಆಮೇಲೆ ಇವಾಗ ಏನ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ. ಸೊ ನಾನು ಬೆಂಗಳೂರವನೇ.
ಓದಿದ್ದು ಬೆಳೆದಿದ್ದು ಎಲ್ಲ ಇದೆ. ನಾನು ಇಂಜಿನಿಯರಿಂಗ್ ಮಾಡಿದ್ದು MS ರಾಮಯ್ಯ ಯೂನಿವರ್ಸಿಟಿ, ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮಾಡಿದ್ದು ನಾನು. ಬಟ್ ನಿಮ್ಗೆ ಅನ್ಸ್ಬೋದು ನಾನು ಎಲೆಕ್ಟ್ರಾನಿಕ್ಸ್ ಮಾಡಿ ರೊಬಾಟಿಕ್ಸ್ ಹೆಂಗೆ ಬಂದೆ. ತುಂಬಾ ಜನದ್ದು ರೊಬಾಟಿಕ್ಸ್ ಕರಿಯರ್ ಹೆಂಗಿದೆ ಅಂದ್ರೆ ಬೇರೆ ಏನೋ ಓದ್ತಿರ್ತಾರೆ, ಕಂಪ್ಯೂಟರ್ ಸೈನ್ಸ್ ಓದ್ತಿರ್ತಾರೆ, ಎಲೆಕ್ಟ್ರಾನಿಕ್ಸ್ ಓದ್ತಿರ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಿರ್ತಾರೆ, ಸೈಬರ್ ಸೆಕ್ಯೂರಿಟಿ ಓದ್ತಿರ್ತಾರೆ, ಆದ್ರೆ ರೊಬಾಟಿಕ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಇವಾಗ. ಸೊ ಎಲ್ಲರಿಗೂ ಅದೊಂದು ಜರ್ನಿ, ಎಲ್ಲರಿಗೂ ಅಲ್ಲಿ ಒಂದು ಫೀಲ್ಡ್ ಇಂದ ಇವಾಗ ರೊಬಾಟಿಕ್ಸ್ ಬರಕ್ಕೆ ಸ್ವಲ್ಪ ಟೈಮ್ ಹಿಡಿದಿರುತ್ತೆ ಅಲ್ವಾ. ಸೊ ಅದೇ ನಾನು ಎಲೆಕ್ಟ್ರಾನಿಕ್ಸ್ ಮಾಡ್ಬೇಕಾದ್ರೆ ಚಿಕ್ಕ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೆ, ಸರ್ವೋ ಮೋಟರ್ಸ್ ಯೂಸ್ ಮಾಡಿ, ಆರ್ಡಿನೋ ಬೋರ್ಡ್ಸ್ ಯೂಸ್ ಮಾಡಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೆ. ಅಲ್ಲಿಂದ ಸಹಜವಾಗಿ ರೋಬೋಟ್ ಒಂದು ಬಿಲ್ಡ್ ಮಾಡ್ಬೇಕು ಅಂತ ಚಿಕ್ಕ ರೋಬೋಟ್ ಮಾಡಿದೆ ಸರ್ವೋ ಮೋಟರ್ಸ್ ಜೊತೆ. ಸೊ ಹಂಗೆ ನಿಧಾನಕ್ಕೆನೆ ಎಲ್ಲರೂ ನಿಧಾನಕ್ಕೆ ಕಲ್ತು ಬರೋದ್ ಮೇಲೆ ಹಾಗಾಗಿ ನಾವು ನನ್ನ ಬ್ಯಾಚ್ ಮೇಟ್ಸ್ ಎಲ್ಲ ಹಂಗೆ ಚಿಕ್ಕ ಚಿಕ್ಕ ರೋಬೋಟ್ಸ್ ಮಾಡಿ, ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಸ್ ಮಾಡಿ, ಅದಕ್ಕೊಂದು ಕ್ಯಾಮ್ರಾ ಹಾಕಿ, ಆಮೇಲೆ ಅದ್ರಲ್ಲಿ ಪ್ರಾಸೆಸಿಂಗ್ ಮಾಡಿ, ಅದೇ ತರ ಬಂದಿರೋದು. ಸೊ ನಾನು ಕಾಲೇಜಲ್ಲಿ ಇದ್ದಾಗಲೇ ರೊಬಾಟಿಕ್ಸ್ ಚಟುವಟಿಕೆಗಳು ನಡೀತಾ ಇತ್ತು ಕಾಲೇಜಲ್ಲಿ. ತುಂಬಾ ಯೂನಿವರ್ಸಿಟಿ ಅಲ್ಲಿ ಕಾಂಪಿಟೇಷನ್ಸ್ ಇರ್ತಿತ್ತು, ಆಮೇಲೆ ಹ್ಯಾಕಥಾನ್ಸ್ ಇರ್ತಿತ್ತು. ಸೊ ಅದರಲ್ಲೆಲ್ಲ ಭಾಗವಹಿಸಿ ಗೆದ್ದು ಹಂಗೇನೆ ಕಲ್ತಿ ಇವಾಗ ಒಂದು ರೊಬಾಟಿಕ್ಸ್ ಅಲ್ಲಿ ಹೌದು ಇದ್ರಲ್ಲಿ ತುಂಬಾ ಪೊಟೆನ್ಶಿಯಲ್ ಇದೆ ಅನ್ನೋದಕ್ಕೇನೆ ನಾನು ಫುಲ್ ಕರಿಯರ್ ಸ್ವಿಚ್ ಮಾಡಿದೆ ಎಲೆಕ್ಟ್ರಾನಿಕ್ಸ್ ಇಂದ ರೊಬಾಟಿಕ್ಸ್ ಅಲ್ಲಿ. ಬಟ್ ಆ ಸ್ವಿಚ್ ಮಾಡಿದಾಗ್ಲೂ ನಿಮ್ಗೆ ಆ ಬೇಸಿಕ್ಸ್ ಅನ್ನೋದು ಬೇಕಾಗುತ್ತೆ. ಏನೇ ಓದಿರ್ತಿರು ರೊಬಾಟಿಕ್ಸ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಏನಂದ್ರೆ ಎಲ್ಲಾ ಫೀಲ್ಡ್ ಒಂದು ತಿಳುವಳಿಕೆ ಇರ್ಬೇಕು, ಆ ತರ ಫೀಲ್ಡ್ಸ್ ಇದು. ಹಂಗಾಗಿ ಏನು ಮರಿಬಾರ್ದು, ಎಲ್ಲ ಉಪಯೋಗ ಮಾಡ್ಕೋಬೇಕು, ಎಲ್ಲ ಸ್ಕಿಲ್ಸ್ ಅಲ್ಲಿಂದ ಕಲ್ತಿರೋದು. ಸೊ ಅದ್ರ ಬಗ್ಗೆನೇ ಮಾತಾಡೋಣ ನಾನು, ಹೆಂಗೆ ನಾವು ಎಲ್ಲಿದೀವಿ ಅಲ್ಲಿಂದ ಹೆಂಗ್ ಟ್ರಾನ್ಸಿಷನ್ ಮಾಡೋದು. ಸುಮಾರು ನಾನು ಗ್ರಾಜುಯೇಷನ್ ಆದ್ಮೇಲೆ 2 ವರ್ಷ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ರಿಸರ್ಚ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೆ. ಅಲ್ಲಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂದ್ರೆ ಡ್ರೋನ್ಸ್ ಮತ್ತೆ ಅನ್ಮ್ಯಾನ್ಡ್ ಗ್ರೌಂಡ್ ವೆಹಿಕಲ್ಸ್ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೆ. ಅಲ್ಲಿ ಹಿಂಗೆ ಯಾವುದೇ ನೆಟ್ವರ್ಕ್ ಕನೆಕ್ಷನ್ ಇಲ್ಲದೆ, ಯಾವುದೇ GPS ಕನೆಕ್ಷನ್ ಇಲ್ಲದೆ ರೋಬೋಟ್ಸ್ ನ ಡಿಸೈನ್ ಮಾಡೋದು ಹೆಂಗೆ ಅಂತ ಅದ್ರ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೆ. ಅಲ್ಲಿ ಪ್ರೊಫೆಸರ್ಸ್ ಜೊತೆ ಕೆಲಸ ಮಾಡಿ, ಬೇರೆ ರಿಸರ್ಚರ್ಸ್ ಜೊತೆ ಕೆಲಸ ಮಾಡಿ ಪ್ರಾಜೆಕ್ಟ್ಸ್ ಮಾಡಿದೆ, ರಿಸರ್ಚ್ ಪೇಪರ್ಸ್ ಪಬ್ಲಿಷ್ ಮಾಡಿದೆ. ಆಮೇಲೆ ಅಲ್ಲೇ ಇನ್ಸ್ಟಿಟ್ಯೂಟ್ ಅಲ್ಲೇ ಒಂದು ಸ್ಟಾರ್ಟ್ಅಪ್ ಇನ್ಕ್ಯುಬೇಟರ್ ಇದೆ, ಆರ್ಟ್ ಪಾರ್ಕ್ ಅಂತ. ಅಲ್ಲಿ ನಾವು ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೋಗ್ರಾಮ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇನಿಷಿಯೇಟಿವ್ಸ್ ಪ್ರೋಗ್ರಾಮ್ ಅಲ್ಲಿ ನಾವು ಒಂದು ಸ್ಟಾರ್ಟ್ಅಪ್ ಆಗಿ ಹೋದ್ವಿ. ಅಲ್ಲಿ ನಮ್ಗೆ ಸುಮಾರು 12 ಕೋಟಿ ಗ್ರಾಂಟ್ ಸಿಕ್ಕಿತ್ತು ಈ ತರ ಅನ್ಮ್ಯಾನ್ಡ್ ಸಿಸ್ಟಮ್ಸ್ ಡಿಸೈನ್ ಮಾಡಕ್ಕೆ, ಡೆವಲಪ್ ಮಾಡಕ್ಕೆ. ಸೊ ಅದೊಂದು ಸ್ಟಾರ್ಟ್ಅಪ್ ಜರ್ನಿ ಇತ್ತು ನಂದು ಸುಮಾರು 1.5 ವರ್ಷ. ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಸ್ಟಾರ್ಟ್ಅಪ್ ಶುರು ಮಾಡಿದ್ವಿ. ಅದೇ ತರ ಜರ್ನಿ ಸ್ಟಾರ್ಟ್ ಆಗಿ ಆಮೇಲೆ ಗ್ರಾಂಟ್ಸ್ ಬಂದು ನಾವು ಮುಂದುವರಿಸಿದ್ವಿ. ಬಟ್ ನಾನು ಅದ್ರ ಮಧ್ಯದಲ್ಲಿ ಸ್ವಲ್ಪ ಒಂದು ಅಕಾಡೆಮಿಕ್ ಬ್ರೇಕ್ ತಗೊಳ್ಳೋಣ ಅಂತ ನಾನು ಸ್ಟಾರ್ಟ್ಅಪ್ ಇಂದ ಹೊರ ಬಂದೆ. ಆದ್ರೆ ಇನ್ನೊಂದು 6 ತಿಂಗಳು ನಾನು ಇನ್ನೊಂದು ಕಂಪ್ನಿ ಅತಿ ಮೋಟರ್ಸ್ ಅಂತ, ಅವರು ಬೆಂಗಳೂರಲ್ಲೇ ರೊಬಾಟಿಕ್ಸ್ ಕಂಪ್ನಿ. ಆದ್ರೆ ಇವತ್ತು ಇಡೀ ದೇಶದಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ರೊಬಾಟಿಕ್ಸ್ ಕಂಪ್ನೀಸ್. ಸೊ ಬೇರೆ ಬೇರೆ ದೇಶಗಳಲ್ಲಿ ರೋಬೋಟ್ಸ್ ನ ಇಂಡಿಯಾದಿಂದ ಮ್ಯಾನುಫ್ಯಾಕ್ಚರ್ ಸೌರವ್ ಚಂದ್ರ ಇದ್ರಲ್ಲ ಅವರಲ್ವಾ CEO? ಹೌದು, ಕರೆಕ್ಟ್. ಸೊ ನನ್ಗೆ ಸೌರವ್ ಮತ್ತೆ ನವೀನ್ ಅವ್ರ ಜೊತೆ ಕೆಲಸ ಮಾಡೋ ಆಪರ್ಚುನಿಟಿ ಸಿಕ್ಕಿತ್ತು. ಅಲ್ಲಿ ನಾವು ರೋಬೋಟ್ಸ್ ಮಾಡಿದ್ವಿ. ಇವಾಗ ರೋಬೋಟ್ಸ್ಗೆ ಒಂದು ಹೊಸ ಬಿಸ್ನೆಸ್ ಹುಡುಕ್, ಬೇರೆ ಬೇರೆ ಬಿಸ್ನೆಸಸ್ ಅಲ್ಲಿ ರೋಬೋಟ್ಸ್ ನ ಇಂಟಿಗ್ರೇಟ್ ಮಾಡಿ. ಸೊ ಹಾಗಾಗಿ ಆಂಟರ್ಪ್ರಿನರ್ ಇನ್ ರೆಸಿಡೆನ್ಸ್ ಅಂತ ಒಂದು ರೋಲ್ ಕ್ರಿಯೇಟ್ ಮಾಡಿ ಹೊಸ ತರ ಇಂಡಸ್ಟ್ರೀಸ್ ಅಲ್ಲಿ ರೋಬೋಟ್ಸ್ ನ ಹೆಂಗೆ ಫಿಟ್ ಮಾಡೋದು 6 ತಿಂಗಳ ಕೆಲಸ. ಸೊ ಅಲ್ಲಿ ಮಾಡಿದ್ವಿ. ಆಮೇಲೆ ನಾನು ಅಮೆರಿಕಾ ನಾರ್ತ್ ಈಸ್ಟರ್ನ್ ಯೂನಿವರ್ಸಿಟಿ ಅಂತ ಬಾಸ್ಟನ್ ಅಲ್ಲಿ ಒಂದು ಯೂನಿವರ್ಸಿಟಿ ಇದೆ. ಅಲ್ಲಿ ರೊಬಾಟಿಕ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಪ್ರೊಫೆಸರ್ಸ್, ವರ್ಲ್ಡ್ ಫೇಮಸ್ ಪ್ರೊಫೆಸರ್ ಇದೆ ರೊಬಾಟಿಕ್ಸ್ ಅಲ್ಲಿ. ಸೊ ಹಾಗಾಗಿ ನಾನು ಅಲ್ಲಿ ಸುಮಾರು 1.5 ವರ್ಷ ಇವಾಗ ರೊಬಾಟಿಕ್ಸ್ ಮಾಸ್ಟರ್ಸ್ ಮಾಡಿ ಗ್ರಾಜುಯೇಟ್ ಆಗಿದ್ದೀನಿ. ನಾನು ರೊಬಾಟಿಕ್ಸ್ ಅಲ್ಲಿ ಓದ್ಬೇಕಾದ್ರೇನೆ ನನಗೆ ಅಲ್ಲಿ ರಿಸರ್ಚ್ ಅಸೋಸಿಯೇಟ್ ಪೊಸಿಷನ್ ಅಮೆರಿಕಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಇತ್ತು ಲಾಸ್ಟ್ ಇಯರ್. ಬಟ್ ಹಂಗೇನು ನಾನು ಇಲ್ಲಿ ಕೆಲಸ ಮಾಡಿದ್ರಿಂದ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಅಲ್ಲಿ ಯೂಸ್ ಮಾಡೋಕೆ ಅವಕಾಶ ಸಿಕ್ತು. ಸೊ ಅಲ್ಲಿ ಮತ್ತೆ 5G ಕಮ್ಯುನಿಕೇಶನ್ ಸಿಸ್ಟಮ್ಸ್ ಯೂಸ್ ಮಾಡಿ ಕನೆಕ್ಟೆಡ್ ರೊಬಾಟಿಕ್ಸ್ ಅಂದ್ರೆ ಒಂದು ರೋಬೋಟ್ ನ ಮಾಡ್ಬೋದು, ಸುಲಭ ಇದೆ. ಆದ್ರೆ 100 ರೋಬೋಟ್ ನ ಮಾಡಿ ಅದೆಲ್ಲಾನು ಒಂದೇ ಸತಿ ಆಪರೇಟ್ ಮಾಡುವಂತ
ಅಲ್ಗಾರಿದಮ್ಸ್ ನ ಡೆವಲಪ್ ಮಾಡುವಂತ ಕೆಲಸ ಇತ್ತು. ಸೊ ಅಲ್ಲಿನೂ ತುಂಬಾ ಎಕ್ಸ್ಪೀರಿಯನ್ಸ್ ತಗೊಂಡು ಇವಾಗ ಒಂದಷ್ಟು ಪೇಪರ್ಸ್ ಪಬ್ಲಿಷ್ ಮಾಡ್ತೀವಿ. ಸೊ ಆತರ ಜರ್ನಿ ಎಲ್ಲಾರ್ಗು ಹಂಗೆ ನಾವೆಲ್ಲೋ ಶುರು ಮಾಡ್ತೀವಿ, ಆದ್ರೆ ನಮ್ಗೆ ಗೊತ್ತಿಲ್ದೇನೆ ನಾವು ಏನೋ ಇನ್ನೊಂದು ದಡಕ್ ಸೇರ್ತೀವಿ. ಬಟ್ ಇವಾಗ ಏನಂದ್ರೆ ಈಗ ಒಂದು ಸುಮಾರು 3 ವರ್ಷದಿಂದ ChatGPT ಅಂತ ಒಂದು ಟೂಲ್ ಬಂದು, ಅವಾಗ ಏನಾಯ್ತು ಅಂದ್ರೆ ಅದು ChatGPT ಒಂದು ಟೂಲ್ ಅಷ್ಟೇ, ಬಟ್ ಅದ್ರ ಹಿಂದೆ ಅಲ್ಗಾರಿದಮ್ಸ್ ಏನಿದೆಯೋ ಅದರ ಪ್ರಭಾವದಿಂದಾನೇ ರೊಬಾಟಿಕ್ಸ್ ಕೂಡ ಇನ್ನ ಜಾಸ್ತಿ ಪಾಪ್ಯುಲರ್ ಆಗಿದೆ. ಹಾಗಾಗಿ ರೋಬೋಟ್ಸ್ ಇವಾಗ ಆಲ್ಗಾರಿದಮ್ಸ್ ಯೂಸ್ ಮಾಡ್ಕೊಂಡು ಹೊಸ ಹೊಸ ತರ ಸ್ಕಿಲ್ಸ್ ಮತ್ತೆ ಟಾಸ್ಕ್ ಎಲ್ಲ ಕಲಿತಾ ಇದೆ. ಹಂಗಾಗಿ ಒಂದು ಏನಂದ್ರೆ ಇಂಗ್ಲಿಷ್ ಅಲ್ಲಿ ಇನ್ಫ್ಲೆಕ್ಷನ್ ಪಾಯಿಂಟ್ ಅಂತ ಇದು ನಮ್ಮ ಇಡೀ ಇನ್ನು 1000 ವರ್ಷದಲ್ಲಿ ನೀವು ಯೋಚನೆ ಮಾಡಿದ್ರೆ ಅತಿ ದೊಡ್ಡ ಡಿಸ್ಕವರಿ ಏನು ಎ ಮತ್ತೆ ರೊಬಾಟಿಕ್ಸ್ ಕೂಡ ಒಂದಾಗಿರುತ್ತೆ. ಹಾಗಾಗಿ ಮಾತಾಡೋಣ ಅದ್ರ ಜೊತೆ. ಅದಕ್ಕೇನೆ ಇದೆಲ್ಲ ಪ್ರಮೋಟ್ ಮಾಡಕ್ಕೆ ನಾವು ರೊಬಾಟಿಕ್ಸ್ ಇಂಡಿಯಾ ಕಮ್ಯುನಿಟಿ ಅಂತ ಒಂದು ಶುರು ಮಾಡಿದ್ವಿ ಇನಿಷಿಯೇಟಿವ್. ಅಕ್ರಾಸ್ ಇಂಡಿಯಾ ನಾವು ತುಂಬಾ ಜನದ ಹತ್ರ ಮಾತಾಡಿ ಎಲ್ಲಾ ವರ್ಗದಿಂದ ಸ್ಟೂಡೆಂಟ್ಸ್ ಇರ್ಬೋದು, ರಿಸರ್ಚರ್ಸ್ ಇರ್ಬೋದು, ಆಮೇಲೆ ಸ್ಟಾರ್ಟ್ಅಪ್ ಫೌಂಡರ್ಸ್ ಇರ್ಬೋದು, ಕಂಪ್ನೀಸ್ ಆಲ್ರೆಡಿ ನಡೆಸ್ತಾ ಇರ್ಬೋದು, ಆಮೇಲೆ ವೆಂಚರ್ ಕ್ಯಾಪಿಟಲಿಸ್ಟ್ ಇರ್ಬೋದು, ಯಾರು ಈ ಕಂಪ್ನೀಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಎಲ್ಲಾನು ಒಂದ್ ಕಡೆ ಸೇರಿಸಿ ಮಾತುಕತೆ ನಡೆಸೋದು, ಮತ್ತೆ ನಮ್ಮ ಫೀಲ್ಡ್ ಹೆಂಗ್ ಮುಂದಕ್ಕೆ ತಗೊಂಡ್ಬರ್ಬೇಕು ಅನ್ನೋದು ನಮ್ಮ ದೇಶದಲ್ಲಿ. ಸೊ ಆ ಒಂದು ಇನಿಷಿಯೇಟಿವ್ ಮುಖಾಂತರ ನಾವು ಮಾಡ್ತೇವೆ. ಸೊ ನಾನು ಇವಾಗ ಸುಮಾರು ಅದೇ ಹೇಳಿದ್ನಲ್ಲ, ChatGPT ಬಂದಾಗಿಂದ ಯೂಸ್ ಮಾಡ್ತೇನೆ, ಯೂಸ್ ಮಾಡ್ತೀನಿ. ನಾನು ಪರ್ಸನಲಿ ಹೇಳ್ಬೇಕು ಅಂದ್ರೆ ನಾನು ಬೇರೆ ಬೇರೆ ತರ ಎಕ್ಸ್ಪ್ಲೋರೇಷನ್ ಮಾಡಕ್ಕೆ, ಹೊಸ ತರ ಡಿಸೈನ್ಸ್ ನ ಕಾನ್ಸೆಪ್ಚುಲೈಸ್ ಮಾಡಕ್ಕೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಈಗ ಸುಮಾರು 2 ವರ್ಷದಿಂದ ಯೂಸ್ ಮಾಡ್ತೀನಿ. ಒಂದು ದಿನಾನು ನಾನು ಯೂಸ್ ಮಾಡದೇ ಇಲ್ಲ, ದಿನ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಅದರ ಪ್ರಭಾವ ಖಂಡಿತ ಇದೆ. ಯಾಕಂದ್ರೆ ಗೊತ್ತಾಗುತ್ತಲ್ವಾ ನಮ್ಗೆ, ನಾವು ಬೇಗ ಬೇಗ ಕಲಿತಾ ಇದೀವ ಕಾನ್ಸೆಪ್ಟ್ಸ್, ಬೇಗ ಬೇಗ ಪ್ರಾಜೆಕ್ಟ್ ಮಾಡ್ತಾ ಇದೀವ, ಬೇಗ ಬೇಗ ಮುಂದಕ್ಕೆ ಹೋಗ್ತಾ ಇದೀವ, ಆಪರ್ಚುನಿಟೀಸ್ ಬರ್ತಾ ಇದೆ ನಮ್ಗೆ ಈ ಫೀಲ್ಡ್ ಅಲ್ಲಿ. ಎ ಯೂಸ್ ಮಾಡೋದಕ್ಕೆ ಮುಂಚೆ ವರ್ಸಸ್ ಎ ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಎಲ್ಲದ್ರಲ್ಲೂ ಎಲ್ಲಾ ತರಾನು ಯೂಸ್ ಆಗುತ್ತೆ. ನೀವು ಏನಾದ್ರು ಒಂದು ಹೊಸ ಐಡಿಯಾ ಯೋಚನೆ ಮಾಡ್ಬೇಕು ಅಂದ್ರೆ ನೀವು ಅದ್ರ ಜೊತೆ ಮಾತಾಡ್ಬೋದು, ಎ ಜೊತೆ ಕಾನ್ವರ್ಸೇಷನ್ ಮಾಡ್ಬೋದು. ನಾನು ಈ ತರ ಯೋಚನೆ ಮಾಡ್ತಾ ಇದ್ದೀನಿ, ನಿಮ್ಗೇನ್ ಅನ್ಸುತ್ತೆ ಅನ್ನೋ ತರ. ಆಮೇಲೆ ಅದೊಂದಷ್ಟು ಸಜೆಷನ್ಸ್ ಕೊಡುತ್ತೆ. ನಿಮ್ ಅದ್ರಲ್ಲಿ ಒಂದಷ್ಟು ಟಾಪಿಕ್ಸ್ ನಿಮ್ಗೆ ಅನ್ಸಿರೋದೇ ಇಲ್ಲ, ಒಂದಷ್ಟು ಐಡಿಯಾಸ್, ಈ ತರನು ಯೋಚನೆ ಮಾಡ್ಬೋದಿತ್ತ. ಸೊ ಹಂಗಾಗಿ ನಾನು ಯೂಸ್ ಮಾಡಕ್ ಶುರು ಮಾಡಿದಾಗಿಂದ ನಾನು ಮಾಡ್ತಾ ಇರೋ ಪ್ರಾಜೆಕ್ಟ್ಸ್ ಅಲ್ಲಿ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಇದೆ. ನಾನು ಮುಂಚೆ ಕಲಿತಾ ಇದ್ದಿದ್ ಸ್ಪೀಡೇ ಬೇರೆ, ಅದಾದ್ಮೇಲೆ ಕಲಿತಾ ಇದ್ದಿದ್ ಸ್ಪೀಡೇ ಬೇರೆ. ಹೊಸ ಹೊಸ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಬಿಟ್ಟೆ, ಹೊಸ ಹೊಸ ಟೂಲ್ಸ್ ಕಲ್ತ್ಬಿಟ್ಟೆ. ಆಮೇಲೆ ರಿಸರ್ಚ್ ಪೇಪರ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ, ಐಡಿಯೇಷನ್ ಮಾಡಕ್ಕೆ ಎಲ್ಲ ಮಾಡಕ್ಕೆ. ಸೊ ನನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಏನ್ ಹೇಳ್ಬೇಕು ಅಂದ್ರೆ, ಯೂಸ್ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯೂಸ್ ಮಾಡಿ. ಅದು ನಿಮ್ಗೆ ಓವರ್ ದ ಟೈಮ್ ನಿಮ್ಗೆ ಅದ್ರದ್ದು ಬೆನಿಫಿಟ್ ಗೊತ್ತಾಗುತ್ತೆ. ಅದಕ್ಕೆ ಇದೊಂದು ಸೆಂಟೆನ್ಸ್ ಹಾಕಿದ್ದೆ, AI ನ ನಿರ್ಮಿಸಿ, ಇಲ್ಲ ಅದನ್ನು ಬಳಸಿ. ಇಲ್ಲ ನೀವೇ ಡಿಸೈನ್ ಮಾಡ್ಬೇಕು ಇದೆಲ್ಲ ಸಾಫ್ಟ್ವೇರ್ ಅಲ್ಗಾರಿದಮ್ಸ್, ಇಲ್ಲ ಯಾರೋ ಮಾಡಿರ್ತಾರೆ, ಬಟ್ ಅದನ್ನ ಯೂಸ್ ಮಾಡಕ್ ಶುರು ಮಾಡಿ ಒಂದಿನ ನೀವು ಡೆವಲಪ್ ಮಾಡಿ. ಸೊ ಒಂದಷ್ಟು ಏನಂದ್ರೆ ತುಂಬಾ ಜನ ದೊಡ್ಡ 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 ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. AI ಅಂತೆ, ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂತೆ, AGI ಅಂತೆ, ಅದಂತೆ ಇದಂತೆ. ಏನಂದ್ರೆ ನಾವು ಬೇರೆ ಫೀಲ್ಡ್ ಅಲ್ಲಿ ಇರ್ತೀವಿ ಅನ್ಕೊಳ್ಳಿ, ಆಮೇಲೆ ನಾವು ಇದೆಲ್ಲ ಕೇಳಿಸ್ಕೊತಾ ಇರ್ತೀವಿ, ಏನಪ್ಪಾ ಇದು, ಏನ್ ಇಷ್ಟೊಂದು ಮಾತಾಡ್ತಾ ಇದಾರೆ, ನಾನು ಏನ್ ಮಾಡಕ್ಕಾಗುತ್ತಾ ಇಲ್ವಾ ಇದೆಲ್ಲ ಅನ್ನೋ ಒಂದ್ ಭಾವನೆ ಬಂದ್ಬಿಡುತ್ತೆ. ಅದ್ರಲ್ಲೇ ಅರ್ಧ ಜನಕ್ಕೆ ಭಯ ಆಗೋಗುತ್ತೆ, ಇದೆಲ್ಲ ನಾವು ಫೀಲ್ಡ್ ಇದೆಲ್ಲ ಮಾಡ್ಬೋದಾ, ಈ ತರ ಇಂಡಸ್ಟ್ರಿಗೆ ಬರ್ಬೋದಾ, ಇಲ್ಲಿ ಪರ ಇಲ್ಲ, ಇದ್ರಲ್ಲೇ ಇರೋಣ, ಏನ್ ಮಾಡ್ತಾ ಇದೀವಿ ಅದ್ರಲ್ಲೇ ಜನಕ್ಕೆ ಖುಷಿಯಾಗಿದ್ದೀವಿ ಅಂತ. ಬಟ್ ಏನಂದ್ರೆ ಇದೆಲ್ಲ ಪ್ರೂವನ್ ಟೆಕ್ನಾಲಜಿ, ಇಡೀ ಜಗತ್ನಲ್ಲೇನೆ ಎಲ್ಲಾರ್ಗು ಅರ್ಥ ಆಗ್ತಾ ಇದೆ, ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಹಂಗಾಗಿ ಒಂದಷ್ಟು ಕಾನ್ಸೆಪ್ಟ್ಸ್ ನ ಸುಮ್ನೆ ಬೇಸಿಕ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ತರೋಣ AI ಮತ್ತೆ ರೊಬಾಟಿಕ್ಸ್. ಅವಾಗ ನಾನು ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಪರವಾಗಿಲ್ಲ, ಇದು ನನ್ಗೂ ಅರ್ಥ ಆಗುತ್ತೆ, ನಾನು ರಿಲೇಟ್ ಮಾಡ್ಕೋಬಹುದು ಇದಕ್ಕೇನು, ಒಂದು ಐಡಿಯಾದಿಂದ ಮುಂದಕ್ಕೆ ಹೋಗೋಣ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ ಕನ್ನಡದಲ್ಲಿ ಅಲ್ವಾ. ಸೊ ಇವಾಗ ಏನಂದ್ರೆ ನೀವು ಯೋಚನೆ ಮಾಡ್ಬೇಕು,
ನಾನ್ ಮನುಷ್ಯ, ನನ್ಗೆ ಒಂದು ಮೆದ್ಲಿದೆ. ಇವಾಗ ಆ ಮೆದ್ಲಿಗೆ ಏನೇನ್ ಪವರ್ಸ್ ಇದೆ ಅನ್ನೋದು. ಸೊ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಂಡು, ಇವಾಗ ನಮ್ಗೆ ಸಂಸ್ಕರಣ ವೇಗ ಅಂದ್ರೆ ಪ್ರೊಸೆಸಿಂಗ್ ಸ್ಪೀಡ್. ಇವಾಗ ನಮ್ಮ ಬ್ರೈನ್ ಏನಿದೆ ಅದು ಬೇರೆ ಬೇರೆ ಸೆನ್ಸ್ ಆರ್ಗನ್ಸ್ ಇಂದ ಡೇಟಾನ ತಗೊಂಡು ನಿಮ್ಗೆ ಅನ್ಸೋದಿಲ್ಲ, ಸೆಕೆಂಡ್ ಅಲ್ಲ, ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಲ್ಲಿ ನಿಮ್ ಎಲ್ಲಾ ನೀವು ಪ್ರಾಸೆಸ್ ಮಾಡಿ ಮತ್ತೆ ಆಕ್ಷನ್ ತಗೋಬಹುದು. ಇವಾಗ ನಾನೇನೋ ನನ್ ಮುಂದೆ ಮೊಬೈಲ್ ಫೋನ್ ಇದೆ, ಕೈ ಹಾಕ್ಬಿಟ್ಟಿದ್ದು ತಗೋಬೇಕು, ನಂಗೆ ಅನ್ಸ್ತು ಇಷ್ಟೇ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅನ್ಸ್ತು, ಏನಕ್ಕೋ ತಗೋಬೇಕು ಅನ್ಸ್ತು, ತಗೊಂಡೆ. ಬಟ್ ಆ ಪ್ರಾಸೆಸಿಂಗ್ ನ ಇವಾಗ ಅದನ್ನ ನೋಡಿ ಕಣ್ಣಲ್ಲಿ ನೋಡಿ, ನನ್ ಫೋನ್ ಇಲ್ಲಿದೆ, ಇದನ್ನ ಕೈ ತಗೊಂಡು ಎತ್ಕೋಬೇಕು, ಆ ಕೈಗೆ ಅದು ಸೆನ್ಸ್ ಆಗ್ಬೇಕು ನಾನು ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀನ ಇಲ್ವಾ. ಸೊ ಇದೆಲ್ಲ ಪ್ರಾಸೆಸಿಂಗ್ ತುಂಬಾ ಫಾಸ್ಟ್ ಆಗಿದೆ. ಇವಾಗ ಅದಕ್ಕೆ ಆರ್ಟಿಫಿಷಿಯಲ್ ಆಗ್ಬಿಡಿ ಮುಂದೆ ಅಷ್ಟೇ, ಆರ್ಟಿಫಿಷಿಯಲ್ ಪ್ರಾಸೆಸಿಂಗ್ ಕೆಪಬಿಲಿಟೀಸ್. ನೆಕ್ಸ್ಟ್ ನೆನಪಿನ ಶಕ್ತಿ, ಮೆಮೊರಿ. ನಿಮ್ಗೆ ಏನೇನೋ ಜ್ಞಾಪಕ ಇರುತ್ತೆ, ಚಿಕ್ಕ ವಯಸ್ಸಲ್ಲಿ ಏನ್ ಮಾಡಿದ್ದೆ ನಾನು, ಒಬ್ಬೊಬ್ರಿಗಂತ ಹೋದ್ ಜನ್ಮದಲ್ಲಿ ಏನ್ ಮಾಡಿದೆ ಅಂತ ಜ್ಞಾಪಕ ಇರುತ್ತೆ. ಅದು ಇರುತ್ತೆ ಅಲ್ವಾ, ಎಕ್ಸ್ಪೀರಿಯನ್ಸ್. ಯಾರೋ ಒಬ್ರು ಹೇಳ್ಕೊಂಡಿರ್ತಾರೆ, ಹೋದ್ ಜನ್ಮದಲ್ಲಿ ನಾನು ಏನೋ ಆಗಿದ್ದೆ, ಅದನ್ನು ಜ್ಞಾಪಕ ಇದೆ ನನ್ಗೆ. ಬಟ್ ಇರ್ಬೋದು, ನೀವು ಅದನ್ನ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ಬೋದು, ಇಲ್ಲ ಏನೋ ಸುಮ್ನೆ ಸುಳ್ಳು ಹೇಳ್ತಾರೆ ಅಂತ ಅನ್ಕೋಬಹುದು. ಬಟ್ ಇದೆ ಮೆಮೊರಿ ಪವರ್. ತುಂಬಾ ವಿಷಯಗಳು ಜ್ಞಾಪಕ ಇರುತ್ತೆ ನಮ್ಗೆ, ಒಂದೊಂದು ವಿಷಯಗಳು ಬೇಕಾಗಿಲ್ಲದೆ ಇರೋ ವಿಷಯಗಳು ತುಂಬಾ ಜ್ಞಾಪಕ ಇರುತ್ತೆ ಆಕ್ಚುಲಿ ಮನುಷ್ಯರಿಗೆ. ಸೊ ಏನಂದ್ರೆ ಅದೊಂದು ಕೇಪಬಿಲಿಟಿ, ಅದು ಅಷ್ಟು ಇನ್ಫಾರ್ಮೇಶನ್ ನಾವು ಇಟ್ಕೊಂಡಿರೋದು, ಇಟ್ ಇಸ್ ಅನ್ ಅಡ್ವಾಂಟೇಜ್. ಸೊ ಅದಕ್ಕೆ ಆರ್ಟಿಫಿಷಿಯಲ್ ಮೆಮೊರಿ. ನೆಕ್ಸ್ಟ್ ಏನಂದ್ರೆ ನಮ್ಗೆ ಭಾವನಾತ್ಮಕ ಬುದ್ಧಿ, ಎಮೋಷನಲ್ ಇಂಟೆಲಿಜೆನ್ಸ್. ಏನಂದ್ರೆ ಇವಾಗ ಯಾರೋ ಬಿದ್ರೆ ನಾವು ಅಯ್ಯೋ ಪಾಪ ಅನ್ಬೇಕು, ಅದೊಂದು ಎಮೋಷನಲ್ ಇಂಟೆಲಿಜೆನ್ಸ್. ಬೇರೆ ಏನೋ ಹೇಳಕ್ಕಾಗಲ್ಲ, ಬೇರೆ ಏನಾರು ಹೇಳಿದ್ರೆ ಅದು ತಪ್ಪಾಗುತ್ತೆ. ಅಥವಾ ಏನೋ ಯಾರೋ ನಗ್ತಾ ಇದಾರೆ, ಯಾರೋ ಅಳ್ತಾ ಇದಾರೆ, ಸೊ ನೀವೇ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ. ಸೊ ಅದೆಲ್ಲ ಎಮೋಷನಲ್ ಇಂಟೆಲಿಜೆನ್ಸ್. ಎಮೋಷನ್ ಅನ್ನೋದು ಮನುಷ್ಯರಲ್ಲಿ ಮತ್ತೆ ಪ್ರಾಣಿಗಳಲ್ಲಿ ಇರೋದೊಂದು ಅಡ್ವಾಂಟೇಜ್. ಅದಕ್ಕೆ ಒಂದು ಆರ್ಟಿಫಿಷಿಯಲ್ ಆಗ್ಬಿಡಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ಕಲ್ಪನಾ ಶಕ್ತಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಅದು ಮತ್ತೆ ಮನುಷ್ಯರಿಗೇನೆ ಜಾಸ್ತಿ ಇರೋದು. ಕ್ರಿಯೇಟಿವ್ ಥಿಂಕಿಂಗ್, ಇಮ್ಯಾಜಿನೇಷನ್. ಏನೇನೋ ಯೋಚನೆ ಮಾಡ್ಬೋದು, ಇಮ್ಯಾಜಿನೇಷನ್, ಹೊಸ ಹೊಸ ತರದ್ದು. ಅದು ಒಂದು ನಮ್ಗಿರೋದು ಕೇಪಬಿಲಿಟಿ. ಸೊ ಅದಕ್ಕೊಂದು ಆರ್ಟಿಫಿಷಿಯಲ್ ಆಗ್ಬಿಡಿ. ಸೊ ಇವಾಗ ನಮ್ಗೆ ಏನಿದೆಯೋ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನಾವು ಅದನ್ನೆಲ್ಲ ಕ್ರಿಯೇಟ್ ಮಾಡ್ಬೇಕು ಅಷ್ಟೇ ಆರ್ಟಿಫಿಷಿಯಲ್. ಆಮೇಲೆ ಅದಕ್ಕೊಂದು ಸಾಫ್ಟ್ವೇರ್ ಅಷ್ಟೇ, ಸಿಂಪಲ್. ಅಂದ್ರೆ ಇದಕ್ಕಿಂತ ಸಿಂಪಲ್ ಆಗಿ ಯಾರು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡ್ಬೋದು ರೋಬೋಟ್ ಅಂದ್ರೆ ಏನಂತ. ಇವಾಗ ರೋಬೋಟ್ ಅಂದ್ರೆ ನೀವು ಎಲ್ಲಾ ಕಡೆ ನೋಡಿರ್ತೀರಾ. ಈ ಫಿಲಂ 20 ವರ್ಷದಿಂದ ಬಂದಿತ್ತು, ಉಪೇಂದ್ರ ಮತ್ತೆ ಅನಂತ್ ನಾಗ್ ಅವ್ರದ್ದು ಹಾಲಿವುಡ್ ಅಂತ, ಎಲ್ಲರೂ ನೋಡಿದೀರಾ. ಇವಾಗ ಅದ್ರಲ್ಲಿ ಒಂದು ರೋಬೋಟ್ ಮಾಡ್ತಿದ್ದಾರೆ. ರೋಬೋಟ್ ಮಾಡಿ ಅದಕ್ಕೆ ಸ್ಕಿನ್ ಹಾಕಿದ್ದಾರೆ ಫಸ್ಟ್. ನೆಕ್ಸ್ಟ್ ಸ್ಕಿನ್ ಹಾಕಿದ್ಮೇಲೆ ಇವಾಗ ಆರ್ಟಿಫಿಷಿಯಲ್ ಹೇರ್ ಹಾಕ್ತಾರೆ, ಅದು ಗ್ರೋ ಆಗುತ್ತೆ. ಅದಾದ್ಮೇಲೆ ಅದಕ್ಕೊಂದು ಸಾಫ್ಟ್ವೇರ್ ಹಾಕ್ತಾರೆ. ಎಲ್ಲ ನೋಡಿದ್ದ ಫಿಲಂ ನೋಡಿದ್ದು ನಾನೇನ್ ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಅದ್ರಲ್ಲಿ ಅದು ಕ್ಲೋನ್ ರೋಬೋಟ್ ಅಲ್ವಾ, ಅದು ಉಪೇಂದ್ರ ಅವ್ರು ಹೆಂಗಿರ್ತಾರೋ ಅದೇ ತರ ಕ್ಲೋನ್ ರೋಬೋಟ್ ಮಾಡಿದ್ರು ನೋಡಿ. ಇದೆಲ್ಲ ಎಲೆಕ್ಟ್ರಾನಿಕ್ಸ್ ಹಾಕ್ತಾರೆ. ಸೊ ಏನಂದ್ರೆ ಇದನ್ನೆಲ್ಲ ನಾವು ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದೊಂದು ಫೀಲ್ಡ್. ಸೊ ಅದನ್ನ ನಾವು ರಿಯಲ್ ಆಗಿ ಫೀಲ್ ಮಾಡುವಂಥದ್ದು. ನಾವ್ ಇವಾಗ ರೋಬೋಟ್ಗೆ ಶೇಕ್ ಹ್ಯಾಂಡ್ ಕೊಡ್ಬೋದು, ರೋಬೋಟ್ಗೆ ತಪ್ಕೋಬಹುದು. ಆಮೇಲೆ ರೋಬೋಟ್ಗೂ ಕೂಡ ಆ ಫೀಲಿಂಗ್ ಬರ್ಬೇಕು. ಅಂದ್ರೆ ನಾನು ಈ ವರ್ಲ್ಡ್ ಅಲ್ಲಿ ಎಲ್ಲಾನು ಮುಟ್ಬೋದು, ಎಲ್ಲಾನು ಹಿಡಿಬೋದು, ಗಾಡಿ ಓಡಿಸ್ಬೋದು, ಅಥವಾ ಇನ್ನೇನೋ ಟೂಲ್ಸ್ ಯೂಸ್ ಮಾಡ್ಬೋದು. ಸೊ ನಮ್ಗೆ ಏನ್ ಭಾವನೆ ಬರುತ್ತೋ ಅದಕ್ಕೂ ಅದೇ ಭಾವನೆ ಬರ್ಬೇಕು ರೋಬೋಟ್ಗೆ. ಸೊ ದಟ್ ಈಸ್ ದ ಎಸೆನ್ಸ್ ಆಫ್ adding artificial intelligence to robotics. ರೋಬೋಟ್ ಅಂದ್ರೆ ಬರೀ ಸುಮ್ನೆ ಡಮ್ಮಿ ಪೀಸ್ ಅಲ್ಲ, ಅದಕ್ಕೂ ನಾವ್ ಜಗತ್ ಹೆಂಗಿದೆ ಅಂತ ನೋಡ್ಬೇಕು, ಜಗತ್ನಲ್ಲಿ ಅದು ನ್ಯಾವಿಗೇಟ್ ಮಾಡ್ಬೇಕು. ಸೊ ಈ ರೋಬೋಟ್ ಯೂಶಲಿ ಹೆಂಗೆ, ಇದು ಒಂದು ಹ್ಯೂಮನಾಯ್ಡ್ ರೋಬೋಟ್ ಅಂತ, ಅದು ಒನ್ ಆಫ್ ದಿ ವರ್ಷನ್ಸ್. ಅದು ಬೇರೆ 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 ತರದ ರೋಬೋಟ್ಗಳಿದೆ. ಹಾರೋ ರೋಬೋಟ್ ಇದೆ, ನೀರೊಳಗಡೆ ಹೋಗೋ ರೋಬೋಟ್ ಇದೆ, ಆಮೇಲೆ ನಮ್ಮ ಅಟಾನಮಸ್ ಕಾರ್ಸ್ ಇದೆ. ಬಟ್ ಇದು ಹ್ಯೂಮನಾಯ್ಡ್ ರೋಬೋಟ್. ಇದಕ್ಕೆ ಎಲ್ಲ ನಮ್ಗೇನೇನು ಕೈ ಕಾಲು ಮತ್ತೆ ಚರ್ಮ ಮತ್ತೆ ಕಣ್ಣು ಕಿವಿ ಇದೆಲ್ಲ ಇರುತ್ತೋ ಎಲ್ಲ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡ್ತೀವಿ. ಮೆಕ್ಯಾನಿಕಲ್ ಸಿಸ್ಟಮ್ಸ್ ಇಂದ ಮತ್ತೆ ಸೆನ್ಸರಿ ಸಿಸ್ಟಮ್ಸ್, ಕ್ಯಾಮರಾಸ್ ಮತ್ತೆ ಸೆನ್ಸರ್ಸ್ ಮತ್ತೆ ಬೇರೆ ಬೇರೆ ಮೋಟಾರ್ಸ್ ಹಾಕಿ ಕೈಗಳು ಕಾಲುಗಳೆಲ್ಲ ಮಾಡಿ ಎಲ್ಲಾ ತರಾನು ನಾವು ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಏನು, ಇವಾಗ AI ಗೊತ್ತಾಯ್ತು, ರೋಬೋಟ್ ಗೊತ್ತಾಯ್ತು, ಎರಡನ್ನೂ ಸೇರಿಸ್ಬಿಡೋಣ.
ಎರಡು ಸೇರ್ಸಿದ್ರೆ ಏನಾಗುತ್ತೆ ಅಲ್ವಾ? ಈ ತರ ಇವಾಗ ಹ್ಯೂಮನಾಯ್ಡ್ ರೋಬೋಟ್ಗಳು ಎಲ್ಲಾ ಕೆಲಸಗಳನ್ನು ಮಾಡ್ಬೋದು. ಇವಾಗ ಇದು ಹೋದ ವರ್ಷದ ವಿಡಿಯೋಗಳು, ಇದು ಅಮೆರಿಕದ ಒಂದು ಕಂಪ್ನಿ ಇದೆ ಫಿಗರ್ ಎ ಅಂತ. ಇನ್ನು ಲೆಫ್ಟ್ ಸೈಡ್ ನೋಡ್ತಾ ಇದ್ರೆ ಅಲ್ಲಿ ಅದೆಲ್ಲ ಪಾತ್ರೆ ಎಲ್ಲ ಜೋಡಿಸ್ತಾ ಇದೆ. ಆಮೇಲೆ ರೈಟ್ ಸೈಡ್ ನೋಡಿದ್ರೆ ಅದೆಲ್ಲ ಬಟ್ಟೆ ಎಲ್ಲ ಮಡ್ಸಿ ಒಂದ್ ಕಡೆ ಇಡ್ತಾ ಇದೆ. ನಿಮ್ಗೆ ಇವಾಗ ಯೋಚನೆ ಬರ್ಬೋದಲ್ವಾ, ನಮ್ ರೋಬೋಟ್ ಎಲ್ಲ ಕೆಲಸ ಮಾಡ್ಬಿಟ್ರೆ ನಾವು ಆರಾಮಾಗಿರ್ಬೋದು, ನಾವು ಬೇರೆ ಉಪಯೋಗ ಇರೋ ಕೆಲಸಗಳು ಮಾಡ್ಬೋದು, ಆಚೆ ಹೋಗ್ಬೋದು, ಎಂಜಾಯ್ ಮಾಡ್ಬೋದು ಲೈಫ್. ರೋಬೋಟ್ ಎಲ್ಲ ಮಾಡಿ ಇದೆಲ್ಲ ಕೆಲ್ಸಗಳು ನಾನ್ ಯಾಕೆ ಮಾಡ್ಬೇಕು ಅನ್ನೋದು ಫೀಲ್ ಬರುತ್ತೆ. ಅದು ಸಾಧ್ಯ ಆಗಿದೆ ಈ ಒಂದು ಕಳೆದ ಎರಡ್ ಮೂರು ವರ್ಷದಲ್ಲಿ ಈ ತರ ಟೆಕ್ನಾಲಜಿ ಕ್ರಿಯೇಟ್ ಮಾಡೋ ಸಾಧ್ಯತೆ ಬಂದಿದೆ. ಸೊ ಹೇಗೆ ಅಂದ್ರೆ ಫಿಸಿಕಲ್ ಎ ಅಂತ, ಇವಾಗ ರೋಬೋಟ್ಸ್ಗೆ ನೀವು ಎ ಅಲ್ಗೋರಿದಮ್ ಹಾಕಿ ಅದರಿಂದ ರೋಬೋಟ್ ಕೈಲಿ ಕೆಲಸ ಮಾಡಿಸ್ಕೊಳ್ಳೋದು. ಇವಾಗ ನಾವು ಒಂದು ಟರ್ಮಿನಾಲಜಿ ಇದೆ ಇಂಡಸ್ಟ್ರಿ, ದ 3 Ds ಅಂದ್ರೆ ಡಲ್, ಡರ್ಟಿ ಅಂಡ್ ಡೇಂಜರಸ್ ಟಾಸ್ಕ್ಸ್. ಡಲ್ ಅಂದ್ರೆ ಬೋರ್ ಹೊಡೆಯೋ ಕೆಲಸಗಳು, ನಾ ಏನ್ ಬಟ್ಟೆ ಮಾಡಿಸ್ಕೋಬೇಕೆಲ್ಲ ಹಂಗೆ ಬಿಟ್ಟಿರ್ತೀವಿ. ಡರ್ಟಿ ಅಂದ್ರೆ ಏನೋ ಕಸ ಇದೆ ತುಂಬಾ, ನಾನ್ ಯಾಕೆ ಕ್ಲೀನ್ ಮಾಡ್ಬೇಕು, ಅಥವಾ ಸೀವೇಜ್ ಅಲ್ಲಿ ನಾನ್ ಯಾಕೆ ಹೋಗಿ ಕ್ಲೀನ್ ಮಾಡ್ಬೇಕು, ತುಂಬಾ ಗಲೀಜ್ ಇರುತ್ತೆ. ಆಮೇಲೆ ಡೇಂಜರಸ್ ಅಂದ್ರೆ ನಾನು 20ನೇ ಫ್ಲೋರ್ ಅಲ್ಲಿ ಏನೋ ಗ್ಲಾಸ್ ಕ್ಲೀನ್ ಮಾಡ್ತಾ ಇದೀನಿ, ಅಥವಾ ಯಾವ್ದು ಬುರ್ಜ್ ಖಲೀಫಾ ಜಾಗದಲ್ಲಿ ನಾನು 100 ಫ್ಲೋರ್ ಅಲ್ಲಿ ಹೋಗ್ಬಿಟ್ಟು ಏನೋ ಮೇಂಟೆನೆನ್ಸ್ ಕೆಲಸ ಮಾಡ್ತೀನಿ. ಡೇಂಜರಸ್, ಏನ್ ಬೇಕಾದ್ರೂ ಆಗ್ಬೋದು. ಕೆಮಿಕಲ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೀನಿ, ಯಾವಾಗ ಬೇಕಾದ್ರೂ ಬೆಂಕಿ ಹತ್ಬೋದು. ನ್ಯೂಕ್ಲಿಯರ್ ಪ್ಲಾಂಟ್ ಅಲ್ಲಿ ಕೆಲಸ ಮಾಡ್ತೀನಿ, ಏನ್ ಬೇಕಾದ್ರೂ ಆಗ್ಬೋದು. ಸೊ ಈ ತರ ಡಲ್, ಡರ್ಟಿ, ಡೇಂಜರಸ್ ಟಾಸ್ಕ್ ನ ಫಸ್ಟ್ ರೋಬೋಟ್ ಕೈಲಿ ಮಾಡಿಸೋದು ಫಿಸಿಕಲ್ ಎ ಅನ್ನೋದು ಟೆಕ್ನಾಲಜಿ ಮುಖಾಂತರ ಮಾಡ್ಬೇಕು ಅನ್ನೋದು ಎಲ್ಲರೂ ಇವಾಗ ಟ್ರೈ ಮಾಡ್ತಾರೆ ಇಡೀ ಜಗತ್ತು. ಅದಕ್ಕೆ ಇವಾಗ ಭೌತಿಕ ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ ಕನ್ನಡದಲ್ಲಿ. ಅಂದ್ರೆ ಫಿಸಿಕ್ಸ್, ಇವಾಗ ನಾವು ಏನೇ ನಮ್ಮ ಜಗತ್ನಲ್ಲಿ ಎಲ್ಲ ಆಬ್ಜೆಕ್ಟ್ಗಳು ಒಂದು ಶೇಪ್ ಇರುತ್ತೆ, ಒಂದು ವೇಟ್ ಇರುತ್ತೆ, ಒಂದು ಸೈಜ್ ಇರುತ್ತೆ. ಹಾಗಾಗಿ ಈ ರೋಬೋಟ್ಸ್ ಅದನ್ನೆಲ್ಲ ಫೀಲ್ ಮಾಡಿ ಅರ್ಥ ಮಾಡ್ಕೊಂಡು ಹೌದಪ್ಪ ಈ ತರಾನು ಇದೆ. ಬಟ್ಟೆ ಅಂದ್ರೆ ಸಾಫ್ಟ್ ಆಗಿರುತ್ತೆ, ಕಲ್ಲು ಅಂದ್ರೆ ಹಾರ್ಡ್ ಆಗಿರುತ್ತೆ, ಆ ತರಾನು ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು. ಫಿಸಿಕ್ಸ್ ಆಫ್ ಆಬ್ಜೆಕ್ಟ್ಸ್, ಫಿಸಿಕ್ಸ್ ಆಫ್ ದ ವರ್ಲ್ಡ್. ಒಂದು ರೋಡ್ ಇರುತ್ತೆ, ರೋಡಲ್ಲಿ ಪಾಟಲ್ ಇರುತ್ತೆ, ಅದಕ್ಕೆ ಅರ್ಥ ಆಗ್ಬೇಕು, ಪಾಟಲ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾನು ವಾಪಸ್ ಬರ್ಬೇಕು ಅನ್ನೋದು. ಸೊ ಈ ತರ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು ರೋಬೋಟ್ಸ್. ಅದಕ್ಕೆ ಫಿಸಿಕಲ್ ಎ ಅಂತ ಕರಿತೀವಿ. ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ. ಇದ್ರಲ್ಲೇನೆ ನೀವು ಒಂದಷ್ಟು ಅರ್ಥ ಮಾಡ್ಕೋಬಹುದು ಏನೇನ್ ಫೀಲ್ಡ್ ಅಲ್ಲಿ ನೀವು ಕೆಲಸ ಮಾಡ್ಬೋದು ಅನ್ನೋದನ್ನ. ಬಟ್ ನಾನು ಈ ತರ ಆಟೋನಮಸ್ ರೋಬೋಟ್ಸ್ ಅಂದ್ರೆ ಯಾವುದೇ ಹ್ಯೂಮನ್ ಇನ್ ದ ಲೂಪ್ ಇಲ್ದೇನೆ, ಅಂದ್ರೆ ಮನುಷ್ಯರು ನೋಡೋದು ಇಲ್ಲ, ಅದನ್ನ ಮಾನಿಟರ್ ಮಾಡೋದಿಲ್ಲ, ಆದ್ರೆ ರೋಬೋಟ್ ಅದ್ರ ಪಾಡಿಗೆ ಅದ್ ಮಾಡ್ತಾ ಇರೋದು ಕೆಲಸಗಳು. ಅದು ದಿನ ರಾತ್ರಿ ಮಾಡ್ಬೇಕು ಕಂಟಿನ್ಯೂಸ್ ಆಗಿ, 24 ಗಂಟೆ ಮಾಡ್ಬೇಕು ಅಂದ್ರೆ 24 ಗಂಟೆ ಮಾಡ್ಬೇಕು, ಅಥವಾ ಎಷ್ಟು ಬ್ಯಾಟ್ರಿ ಇರುತ್ತೋ ಅಷ್ಟು ಮಾಡ್ಬಿಟ್ಟು ಅದೇ ಹೋಗಿ ಚಾರ್ಜ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ. ನಾವು ಈ ತರ ಫ್ಯೂಚರ್ ನೋಡ್ಬೇಕು ನಾವು. ಇವಾಗ ಒಂದು ಎಕ್ಸಾಂಪಲ್ ಬರ್ತೀನಿ. ಇದು ನಾನು ಅಮೆರಿಕಲ್ ಇದ್ದಾಗ, ಇದು ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿ, ಇಲ್ಲಿ ವೇಮೋ ಅಂತ ಒಂದು ಕಂಪನಿ ಇದೆ, ಅದು ಗೂಗಲ್ ಅವರು ಶುರು ಮಾಡಿದ್ರು ತುಂಬಾ ವರ್ಷದಿಂದ ರಿಸರ್ಚ್ ಆಗಿ. ಬಟ್ ಇವಾಗ ಬರ್ತಾ ಬರ್ತಾ ಅವ್ರ ರಿಸರ್ಚ್ ತುಂಬಾ ಅಡ್ವಾನ್ಸ್ಡ್ ಆಗಿ ಇವಾಗ ಕಾರ್ಗಳಾದಾಗ ಅದೇ ಓಡುತ್ತೆ. ನಾನು ಹಿಂದೆ ಸೀಟ್ ಅಲ್ಲಿ ಕುತ್ಕೊಂಡು ಇದನ್ನ ರೆಕಾರ್ಡ್ ಮಾಡ್ತಾ ಇದ್ದೆ, ಯಾರು ಇಲ್ಲ, ಡ್ರೈವರೇ ಇಲ್ಲ, ಭಯ ಆಗ್ಬಿಡುತ್ತೆ ಒಂದೊಂದ್ಸತಿ ಈ ತರ ಕಾರಲ್ಲಿ ಕುತ್ಕೊಂಡ್ರೆ. ಏನಪ್ಪ ಇದು, ನಾವು ಈ ತರ ಅನುಭವ ಪಟ್ಟೇ ಇಲ್ಲ. ಆದ್ರೆ ಕಾರಲ್ಲಿ ಡ್ರೈವರೇ ಇಲ್ಲ, ರೋಡಲ್ಲಿ ಎಲ್ಲಾ ಗಾಡಿಗಳು ಇದೆ, ಅವರೆಲ್ಲ ಅದ್ರೆಲ್ಲ ಡ್ರೈವರ್ ಇದ್ದಾರೆ, ಇದ್ರ ಜೊತೆನೆ ಹೋಗ್ತಾ ಇದೆಯಲ್ಲ, ಇದು ಏನ್ ಇರ್ಬೋದು ಇದು. ಹಾಗಾಗಿ ವೇಮೋ ಅನ್ನೋದು ಮತ್ತೆ ಟೆಸ್ಲಾ ರೋಬೋ ಟ್ಯಾಕ್ಸಿ ಮತ್ತೆ ಊಬರ್ ಅವರು ಒಂದಷ್ಟು ಪಾರ್ಟ್ನರ್ಶಿಪ್ಸ್ ಮಾಡಿದ್ದಾರೆ. ಇವಾಗ ಅವ್ರೇನ ಹೇಳೋದೇನಂದ್ರೆ ಕಾರ್ ಓಡಿಸೋದು ಡಲ್ ಟಾಸ್ಕ್, ಬೋರಿಂಗ್. ಏನ್ ಕಾರ್ ಓಡಿಸ್ತಾನೆ ಇರ್ಬೇಕು ನಾನು ದಿನ ಪೂರ್ತಿ, ಕೆಲಸ ಮಾಡೋದಿಲ್ವಾ, ಬೇರೆ ಕೆಲಸಗಳಿರಲ್ವಾ ಲೈಫ್ ಅಲ್ಲಿ ಏನು. ಸೊ ಹಂಗಾಗಿ ಆ ಸೊಸೈಟಿಲಿ ಅವ್ರೇನ್ ಅನ್ಕೊಂಡಿದ್ದಾರೆ, ನಾನು ಕಾರ್ ಓಡಿಸೋದ್ ನಿಲ್ಸಿದ್ರೆ, ಕಾರ್ ಆಟೋನಮಸ್ ನಾನು ಬೇರೆ ಕೆಲಸಗಳು ಮಾಡ್ಕೋಬಹುದು. ಹಾಗಾಗಿ ಈ ತರ ಆಟೋನಮಸ್ ಕಾರ್ ಟೆಕ್ನಾಲಜಿ ಡೆವಲಪ್ ಮಾಡಿ. ನೆಕ್ಸ್ಟ್ ಅಗ್ರಿಕಲ್ಚರ್, ಕೃಷಿ. ಇವಾಗ ನಮ್ಗೆಲ್ಲ ಒಂದಿರುತ್ತೆ, ನಾವು ಹೊಲ ಗದ್ದೆ ಎಲ್ಲ ಹೋಗ್ತೀವಿ, ತುಂಬಾ ದೊಡ್ಡದಿರುತ್ತೆ, ಮೇಂಟೆನೆನ್ಸ್ ಹೆಂಗ್ ಮಾಡೋದು, ಅದಕ್ಕೆಲ್ಲ ನೀರ್ ಹೆಂಗ್ ಹಾಕೋದು, ಆಮೇಲೆ ಬೇರೆ ಬೇರೆ ಪೆಸ್ಟಿಸೈಡ್ಸ್ ಹೆಂಗ್ ಹಾಕೋದು, ವೀಡ್ಸ್ ಹೆಂಗ್ ಕಂಟ್ರೋಲ್ ಮಾಡೋದು, ಇದೆಲ್ಲ ರಿಯಲ್ ಪ್ರಾಬ್ಲಮ್ಸ್ ಇರೋದು ನಮ್ಗೆ ಇವತ್ತು. ಹಂಗಾಗಿ ಏನ ಇವಾಗ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, ಹೌದಪ್ಪ ಈ ತರ ಎಲ್ಲ ರೋಬೋಟ್ಸ್, ಹೊಸ ತರ ರೋಬೋಟ್ಸ್ ನ ಕ್ರಿಯೇಟ್ ಮಾಡಿ ಮನುಷ್ಯರು ಅಷ್ಟು ಎಫರ್ಟ್ ಹಾಕ್ದೆ ಅಂದ್ರೆ ಒಂದಷ್ಟು
ತುಂಬಾ ಭಾರ ಎತ್ಕೊಂಡು ಹೋಗ್ಬೇಕು ನೀವು ಫೀಲ್ಡ್ ಗಳಿಗೆಲ್ಲ ಕೆಲಸ ಮಾಡಕ್ಕೆ. ಇನ್ಸ್ಟೆಡ್ ಅದನ್ನೆಲ್ಲ ನೀವು ರೋಬೋಟ್ ಅಲ್ಲಿ ಹಾಕಿ ರೋಬೋಟ್ ನ ಆಟೋನಮಸ್ ಮಾಡಿದ್ರೆ ಅದೇ ತುಂಬಾ ಕೆಲಸಗಳು ಮಾಡ್ಕೊಡುತ್ತೆ ನಿಮ್ಗೆ. ಆಮೇಲೆ ಅದೊಂದು ಕಂಟ್ರೋಲ್ ಕೊಡುತ್ತೆ. ಆಮೇಲೆ ಒಂದೊಂದ್ಸತಿ ನಿಮ್ಗೆ ಅದು ಪ್ರೊಡಕ್ಟಿವಿಟಿ ಮತ್ತೆ ಈಲ್ಡ್ ಜಾಸ್ತಿ ಮಾಡ್ಕೊಡುತ್ತೆ. ಆ ತರ ಅಲ್ಗೋರಿದಮ್ಸ್ ಡಿಸೈನ್ ಮಾಡ್ಬೋದು. ಇವಾಗ ನಾನು ಇಷ್ಟು ಎಕರೆಲಿ ಇಷ್ಟು ಗಿಡ ಬೆಳೆಸ್ತದೆ, ಇಷ್ಟು ಹೊತ್ತು ಮೇಂಟೆನೆನ್ಸ್ ಮಾಡ್ತಿದ್ದೆ ಅಂದ್ರೆ ಅದನ್ನೇ ಒಂದ್ 10 ರೋಬೋಟ್ ಹಾಕ್ಬಿಟ್ಟು ಅದು ನನ್ಗಿಂತ ಜಾಸ್ತಿ ಮೇಂಟೆನೆನ್ಸ್ ಮಾಡಿ ನನ್ಗಿಂತ ಜಾಸ್ತಿ ಅದು ಪ್ರೊಡಕ್ಟಿವಿಟಿ ಕೊಡ್ಬೋದು. ಅವಾಗ ನೀವು ಜಾಸ್ತಿ ಮಾರಾಟ ಮಾಡ್ಬೋದು, ಜಾಸ್ತಿ ದುಡ್ಡು ಮಾಡ್ಬೋದು. ಸಿಂಪಲ್ ಕಾನ್ಸೆಪ್ಟ್. ಸೊ ಅಲ್ಲಿ ನೀವು ಈ ತರ ರೋಬೋಟ್ಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಗೋರಿದಮ್ ಡೆವಲಪ್. ನೆಕ್ಸ್ಟ್ ವೈದ್ಯಕೀಯ ಮೆಡಿಕಲ್ ಫೀಲ್ಡ್ ಅಲ್ಲಿ ಇವಾಗ ಒಂದಷ್ಟು ಕಾಂಪ್ಲೆಕ್ಸ್ ಸರ್ಜರೀಸ್ ಇರುತ್ತೆ. ಅದನ್ನ ಕೈಯಲ್ಲಿ ಮಾಡೋದು ಕಷ್ಟ ಆಗ್ಬೋದು. ನಾವು ಫ್ಯೂಚರ್ ಅಲ್ಲಿ ಯೋಚನೆ ಮಾಡ್ಬೇಕು ನಾನು ಚಿಕ್ಕ ಚಿಕ್ಕ ಆರ್ಗನ್ಸ್ ಸರ್ಜರಿ ಮಾಡ್ಬೇಕು ಅಥವಾ ಇನ್ವೇಸಿವ್ ಸರ್ಜರೀಸ್ ಮಾಡ್ಬೇಕು ಅಂದ್ರೆ ಎಲ್ಲಾನು ಮಾಡಕ್ಕಾಗಲ್ಲ. ಇವಾಗ ಎಷ್ಟು ಸಾಧ್ಯ ಆಗ್ತಿದೆ ಟೂಲ್ಸ್ ಅಲ್ಲಿ ಮತ್ತೆ ಕೈಯಲ್ಲಿ ಮಾಡಕ್ ಆಗ್ತದೆ. ಬಟ್ ಇನ್ನ ಅಡ್ವಾನ್ಸ್ ಸರ್ಜರೀಸ್ ಮತ್ತೆ ಅಡ್ವಾನ್ಸ್ ಮೆಡಿಕಲ್ ಪ್ರಾಕ್ಟೀಸಸ್ ರೋಬೋಟ್ಸ್ ಮತ್ತೆ AI ಇಂದ ಅದನ್ನ ನಾವು ಕಂಡುಹಿಡಿಬಹುದು. ಸೊ ಇವಾಗ ಇಲ್ಲಿ ಸೂಚರಿಂಗ್ ಮಾಡ್ತಾರೆ, ಇದು ಸ್ಟಿಚಸ್ ಆಗ್ತದೆ. ಎಲ್ಲರೂ ಸ್ಟಿಚಸ್ ಹಾಕ್ಸ್ಕೊಂಡಿದೀವಿ, ಗೊತ್ತು ಎಷ್ಟು ಟೈಮ್ ಹಿಡಿಯುತ್ತೆ, ಅದು ಎಷ್ಟು ನೋವು ಮಾಡುತ್ತೆ ಅನ್ನೋದೆಲ್ಲ ಗೊತ್ತಿರುತ್ತೆ. ಇವಾಗ ಅದನ್ನೇ ರೋಬೋಟ್ ಕೈಲಿ ಮಾಡಿಸಿದ್ರೆ ಕಮ್ಮಿ ನೋವು ಆಗೋ ಅಂತ ರೋಬೋಟ್ ನಾವು ಡೆವಲಪ್ ಮಾಡಿದ್ರೆ, ಕಮ್ಮಿ ಟೈಮ್ ತಗೊಳ್ಳೋಂತ ರೋಬೋಟ್ ಡೆವಲಪ್ ಮಾಡಿದ್ರೆ ಬೇಗ ಸರ್ಜರೀಸ್ ಇಂದ ಹೀಲ್ ಆಗ್ಬೋದು, ಬೇಗ ನೀವು ಮಾಮೂಲಿ ಜೀವನ ಬರ್ಬೋದು. ಬಟ್ ಆತರ ರೋಬೋಟ್ಸ್ ನ ಡಿಸೈನ್ ಮಾಡಿ ಸರ್ಜರಿ ನಾನ್ ಇನ್ವೇಸಿವ್ ಅಥವಾ ಇನ್ವೇಸಿವ್ ಆಗಿ ನಿಮ್ಗೆ ನೋವು ಮಾಡದೇ ಇರೋಂಗೆ ಮಾಡೋ ಅಂತ ಅದೊಂದು ಫೀಲ್ಡ್ ಮಾಡ್ಬೋದು. ನೆಕ್ಸ್ಟ್ ಉತ್ಪಾದನೆ ಮತ್ತು ಕೈಗಾರಿಕೆಗಳು, ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಅಲ್ಲಿ, ಇಂಡಸ್ಟ್ರಿಯಲ್ ಫೀಲ್ಡ್ ಅಲ್ಲಿ ತುಂಬಾ ಇರುತ್ತೆ ಕೆಲಸಗಳು. ಎಲ್ಲಾನು ಕೈಯಲ್ಲಿ ಮಾಡ್ತಾ ಇದಾರೆ ಇವಾಗ ಫ್ಯಾಕ್ಟ್ರಿಗಳಲ್ಲಿ. ನೀವೆಲ್ಲ ಫ್ಯಾಕ್ಟ್ರಿಗಳಲ್ಲಿ ಯಾವ್ದೇ ತರ ಫ್ಯಾಕ್ಟ್ರಿ, ಮಿಷಿನ್ ಫ್ಯಾಕ್ಟ್ರಿ ಇರ್ಬೋದು, ಬಟ್ಟೆ ಫ್ಯಾಕ್ಟ್ರಿ ಇರ್ಬೋದು, ಯಾವ ತರ ಫ್ಯಾಕ್ಟ್ರಿ ಇದ್ರು ಅಲ್ಲಿ ತುಂಬಾ ಕೆಲಸಗಳಿರುತ್ತೆ. ಇದನ್ನ ಇಲ್ಲಿ ತಗೊಂಡು ಅಲ್ಲಿಂದ ಹಾಕ್ಬೇಕು, ವೇರ್ ಹೌಸ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಹಾಕ್ಬೇಕು, ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಪ್ರೊಡಕ್ಷನ್ ಇದಕ್ಕೆ ಹಾಕ್ಬೇಕು, ಆಮೇಲೆ ಶಿಪ್ಪಿಂಗ್ ಏರಿಯಾಗ ಹಾಕ್ಬೇಕು. ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ಅದನ್ನೆಲ್ಲ ಇವಾಗ ನೀವು ಒಂದು 50 ಜನನ ಇಟ್ಕೊಂಡು ಏನೋ ಮಾಡಿಸ್ತಾ ಇದೀರಾ. ಸೊ ಆತರ ಕೆಲಸಗಳು ಏನಾಗುತ್ತೆ, ಒಂದಷ್ಟು ಕಾನ್ಸೆಪ್ಟ್ಸ್ ಇದೆ ಇವಾಗ. ಕೆಲಸಗಳು ಒಂದೊಂದ್ಸತಿ ಡರ್ಟಿ ಮತ್ತೆ ಡೇಂಜರಸ್ ಇರುತ್ತೆ. ಡಲ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಡರ್ಟಿ ಮತ್ತೆ ಡೇಂಜರಸ್ ಜಾಸ್ತಿ ಪ್ರಭಾವ. ಅವಾಗ ಏನಂದ್ರೆ ಹೌದಪ್ಪ ಇದನ್ನ ಈ ತರ ಕೆಲಸ ಮಾಡಿದ್ರೆ ನನ್ಗೆ ಕೈ ಕಟ್ ಮಾಡ್ಕೊಳ್ಳೋ ರಿಸ್ಕ್ ಇರುತ್ತೆ, ಅಥವಾ ಏನೋ ಫ್ರಾಕ್ಚರ್ ಆಗೋ ರಿಸ್ಕ್ ಇರುತ್ತೆ, ಏನೇನೋ ಇರುತ್ತೆ ಆ ತರದ್ದು. ಆಮೇಲೆ ಫ್ಯಾಕ್ಟ್ರಿ ನಡೆಸ್ತಾ ಇರೋರು ಒಂದು ಪ್ರಾಬ್ಲಮ್ ಇದೆ, ಏನಂದ್ರೆ ಇವರೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇಟ್ಕೊಂಡಿರೋ ಹುಡುಗರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಏನೋ ಟೈಮ್ ಪಾಸ್ ಮಾಡ್ತಾ ಇದಾರೆ, ಅದಕ್ಕೆ ನನ್ನ ಫ್ಯಾಕ್ಟ್ರಿ ನನ್ಗೆ ಜಾಸ್ತಿ ಬಿಸ್ನೆಸ್ ಆಗ್ತಾ ಇಲ್ಲ. ಅದು ಅವ್ರ ಕಡೆಯಿಂದ ಪ್ರಾಬ್ಲಮ್. ಸೊ ಎರಡು ಕಡೆಯಿಂದ ಪ್ರಾಬ್ಲಮ್ ಇದೆ. ಇವಾಗ ಏನಂದ್ರೆ ರೋಬೋಟ್ಸ್ ರಿಲಯಬಲ್ ಇರುತ್ತೆ. ರೋಬೋಟ್ಸ್ ನೀವು ಒಂದ್ಸತಿ ಪ್ರೋಗ್ರಾಮ್ ಮಾಡಿದ್ರೆ 8 ಅವರ್ ಅದಾಗದೇ ಶಿಫ್ಟ್ ಅಲ್ಲಿ ಫುಲ್ ಕೆಲಸ ಮಾಡುತ್ತೆ. ಆಮೇಲೆ ಬ್ಯಾಟ್ರಿ ಚೇಂಜ್ ಮಾಡಿ ಹೊಸ ರೋಬೋಟ್ ಅದೇ ರೋಬೋಟ್ನೆ ಮತ್ತೆ ಡಿಪ್ಲಾಯ್ ಮಾಡ್ಬೋದು. ಅದೇ ತರ ರೋಬೋಟ್ಸ್ ಏನಂದ್ರೆ ಎಮೋಷನಲ್ ಇಂಟೆಲಿಜೆನ್ಸ್ ಅಷ್ಟಿಲ್ಲ ಇವತ್ತು. ಅದು ಅದಕ್ಕೆ ಬೇರೆ ಏನು ಆಸಕ್ತಿ ಇಲ್ಲ. ಅದಕ್ಕೆ ಬರೀ ಒಂದ್ ಪ್ರೋಗ್ರಾಮ್ ಬರೆದ್ರೆ ಕೆಲಸ ಮಾಡುತ್ತೆ. ಅದು ಹೋಗ್ಬಿಟ್ಟು ನಾನು ಟೈಮ್ ಪಾಸ್ ಮಾಡ್ತೀನಿ ಅಂತ ಎಲ್ಲ ಅನ್ಕೊಳ್ಳಲ್ಲ. ಸೊ ಆತರ ಒಂದಷ್ಟು ಅಡ್ವಾಂಟೇಜಸ್ ಇದೆ. ಇವಾಗ ಏನಂದ್ರೆ ವೆಸ್ಟರ್ನ್ ಸೊಸೈಟೀಸ್ ಅಲ್ಲಿ ಈ ತರ ಅವ್ರಿಗೆ ಲೇಬರ್ ಶಾರ್ಟೇಜ್ ಇರುತ್ತೆ ಒಂದೊಂದ್ಸತಿ. ಅಷ್ಟು ಪಾಪ್ಯುಲೇಷನ್ ಇರಲ್ಲ. ನಮ್ ದೇಶದಲ್ಲಿ ತುಂಬಾ ಜನ ಇದ್ದಾರೆ, ಕೆಲಸ ಮಾಡಕ್ ರೆಡಿ ಇರ್ತಾರೆ ಈ ತರ ಕೆಲಸ ಮಾಡಕ್ಕೆ. ಬಟ್ ಏನಂದ್ರೆ ವೆಸ್ಟರ್ನ್ ಸೊಸೈಟೀಸ್ ಅಲ್ಲಿ ಅವರು ತಯಾರಿಲ್ಲ ಮಾಡಕ್ ಈ ತರ ಕೆಲಸ. ಸೊ ಹಂಗಾಗಿ ಈ ತರ ಅವರು ರಿಸರ್ಚ್ ಮಾಡಿ, ಓ ಸರಿ ಈ ತರನು ನಾವು ಫ್ಯಾಕ್ಟ್ರಿ ರೋಬೋಟ್ಸ್ ಹಾಕ್ಬೋದು. ಇದೆಲ್ಲ ನಾನ್ ತೆಗ್ದಿರೋ ವಿಡಿಯೋಸ್. ಇದು ಎನ್ವಿಡಿಯಾ ಅಂತ ಕಂಪ್ನಿ ಗೊತ್ತಿರುತ್ತೆ ಎಲ್ಲರೂ. ಅವರು GTC ಅಂತ ಒಂದು ಕಾನ್ಫರೆನ್ಸ್ ಮಾಡಿದ್ರು ಸ್ಯಾನ್ ಹೋಸೆ ಕ್ಯಾಲಿಫೋರ್ನಿಯಾದಲ್ಲಿ. ಈಗಾಗಲೇ ಮಾರ್ಚ್ ಅಲ್ಲಿ ಮಾಡಿದ್ರು, ಮಾರ್ಚ್ 2026 ಅಲ್ಲಿ. ಸೊ ನಾನು ಹೋಗಿದ್ದಾಗ ಇದೆಲ್ಲ ವಿಡಿಯೋಸ್ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಅವರು AI ಅಲ್ಗೋರಿದಮ್ ಯೂಸ್ ಮಾಡಿ ಆ ಸಿಮ್ಯುಲೇಷನ್ ಟು ರಿಯಾಲಿಟಿ ಮತ್ತೆ ಕಂಪ್ಯೂಟರ್ ವಿಷನ್ ಅದೆಲ್ಲ ರೋಬೋಟ್ಸ್ ಹಾಕಿ, ಆಮೇಲೆ ಸ್ಪೆಷಲ್ ಎಂಡ್ ಎಫೆಕ್ಟರ್ಸ್, ಟ್ಯಾಕ್ಟೈಲ್ ಸೆನ್ಸಿಂಗ್ ಅಂತ. ಅಂದ್ರೆ ಆ ರೋಬೋಟ್ಗೆ ಅದು ಫೀಲ್ ಆಗ್ಬೇಕು. ಮೆಟೀರಿಯಲ್ ಏನು, ವುಡ್ ಅಂದ್ರೇನು, ಪೈಪ್ ಪ್ಲಾಸ್ಟಿಕ್ ಅಂದ್ರೇನು, ರಬ್ಬರ್ ಅಂದ್ರೇನು, ಅದೆಲ್ಲ ಫೀಲ್ ಆಗುವಂತ ಸೆನ್ಸರ್ಸ್ ಹಾಕಿ ಅಲ್ಗೋರಿದಮ್ಸ್ ಡೆವಲಪ್ ಮಾಡಿ ಆ ತರ ಟಾಸ್ಕ್ಸ್ ಮಾಡೋ ತರ ಆಟೋಮೇಟ್ ಮಾಡಿದ್ದಾರೆ. ಸೊ ಇನ್ನೊಂದು ರೋಬೋಟ್ ತೋರಿಸ್ತಾ ಇದೀನಿ. ಇದಕ್ಕೆ ಆಟೋನಮಸ್ ಮೊಬೈಲ್ ರೋಬೋಟ್ ಅಂತ. ಈಗ ರೈಟ್ ಸೈಡ್ ಇರೋದು ಅದ್ರಲ್ಲಿ ನೀವು ಬಾಕ್ಸಸ್ ಇಡ್ಬೋದು, ಆಮೇಲೆ ಬಿನ್ಸ್ ಇಡ್ಬೋದು, ಅಥವಾ ಬಟ್ಟೆಗಳು ಇಡ್ಬೋದು. ಏನೇ ಪ್ರೊಡ್ಯೂಸ್ ಇದ್ರು ಅದು ಒಂದು ನಿಮ್ ಫ್ಯಾಕ್ಟ್ರಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋ ತರ
ಈಗ ನೀವು ಫುಡ್ ಫ್ಯಾಕ್ಟ್ರಿ ಮಾಡ್ತಿದ್ದಾರೆ, ಅಲ್ಲೂ ನೀವು ಪ್ಯಾಕೇಜಿಂಗ್ ಮಾಡಿ ಶಿಪ್ಪಿಂಗ್ ಏರಿಯಾಗೆಲ್ಲ ಕಳಿಸ್ಬೇಕು. ಸೊ ತುಂಬಾ ಈ ತರ ವರ್ಕ್ ಫ್ಲೋ ಅಲ್ಲಿ ತುಂಬಾ ಆಪರೇಷನ್ಸ್ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಆಟೋಮೇಟ್ ಮಾಡ್ಬೋದು ಆದಷ್ಟು. ಏನ್ ಮನುಷ್ಯರೇ ಎಲ್ಲ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಪ್ಲಸ್ ಆ ರೋಬೋಟ್ಸ್ ಅಕ್ಯುರೇಟ್ ಆಗಿ ಮಾಡುತ್ತೆ, ಫಾಸ್ಟ್ ಆಗಿ ಮಾಡುತ್ತೆ, ಸೇಫ್ ಆಗಿ ಮಾಡುತ್ತೆ. ಹಂಗಾಗಿ ಈ ತರ ರೋಬೋಟ್ಸ್ ನಾವು ಫ್ಯಾಕ್ಟ್ರಿ ಹಾಕ್ಬೋದು. ಇದು ತುಂಬಾ ಮುಖ್ಯ. ಇವಾಗ ಯೋಚನೆ ಮಾಡ್ಬೇಕು, ನೀವು ಸ್ವಲ್ಪ ಇಮ್ಯಾಜಿನೇಷನ್ ಶುರು ಮಾಡ್ಕೊಳ್ಳಿ. ಇವಾಗ ಎಲ್ಲೋ ಬೆಂಕಿ ಹತ್ಬೋದು, ತುಂಬಾ ಕಡೆ ಬೆಂಕಿ ಹತ್ಕೋದಿದೆ. ಇವಾಗ ನೋಡಿದ್ರಿ ಮೊನ್ನೆ ಡೆಲ್ಲಿಲಿ ಹತ್ಬೋದು, ಬೇರೆ ಕಡೆ ಹತ್ಬೋದು. ಜನ ಸಾಯ್ತಾರೆ ಸುಮ್ನೆ. ಏನಕ್ಕೆ? ಅದೊಂದು ಫೈರ್ ರೆಸ್ಕ್ಯೂ ಟ್ರಕ್ ಬರಕ್ಕಾಗಿಲ್ಲ ಅಲ್ವಾ, ಟೈಮಿಗೆ ಬರಕ್ಕಾಗಿಲ್ಲ, ಅಥವಾ ರೋಡೇ ಚಿಕ್ಕದಿತ್ತು, ಅಲ್ಲಿ ಹೋಗಕ್ಕೆ ಆಗಲ್ಲ ಟ್ರಕ್ ಅನ್ನೋದು. ಸೊ ಎಲ್ಲೋ ನಿಲ್ಸ್ಕೊಂಡು ಏನೋ ಮಾಡ್ಬೇಕು, ಸರ್ಕಸ್ ಮಾಡ್ಬೇಕು, ಅಷ್ಟರಲ್ಲಿ ಟೈಮ್ ಹೋಗ್ತಾ ಇದೆ, ಹ್ಯೂಮನ್ ಲೈಫ್ ಹೋಗ್ತಾ ಇದೆ. ಸೊ ಆತರ ಟೈಮ್ ಕ್ರಿಟಿಕಲ್ ಅಪ್ಲಿಕೇಶನ್ಸ್ ಸೇಫ್ಟಿ ಮತ್ತೆ ಡಿಫೆನ್ಸ್ ಅಲ್ಲಿ ಇರುತ್ತೆ. ಸೊ ಹಂಗಾಗಿ ಯೋಚನೆ ಮಾಡಿ, ಒಂದ್ ಡ್ರೋನ್ ಹಾರ್ಕೊಂಡ್ಬಂದು ಟ್ರಕ್ ಆದ್ರೆ ನಿಮ್ಗೆ ಒಂದ್ ಅರ್ಧ ಗಂಟೆಲಿ ಬರ್ಬೋದು, ಟ್ರಾಫಿಕ್ ಎಲ್ಲ ಬೀಟ್ ಮಾಡ್ಕೊಂಡ್ ಬರ್ಬೇಕು. ಆದ್ರೆ ಡ್ರೋನ್ 5 ನಿಮಿಷದಲ್ಲಿ ಹಾರ್ಕೊಂಡ್ ಬರ್ಬೋದು ಮೇಲಿಂದ. ಅದ್ರಲ್ಲಿ ನೀವು ಫೈರ್ ಎಕ್ಸ್ಟಿಂಗ್ವಿಷರ್ ಅಥವಾ ವಾಟರ್ ಟ್ಯಾಂಕರ್ ಹಾಕಿದ್ರೆ 5 ನಿಮಿಷದಲ್ಲಿ ಬಂದು ಎಕ್ಸ್ಟಿಂಗ್ವಿಷ್ ಮಾಡ್ಬೋದು. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಅದು ಮೇಲಿಂದ ಬರುತ್ತೆ. ಸೊ ನೀವು ಯಾವುದೇ ಫ್ಲೋರ್ ಅಲ್ಲಿ ಬೆಂಕಿ ಎತ್ಕೊಂಡಿದ್ರು ಯಾವುದೇ ಫ್ಲೋರ್ ಅಲ್ಲಿ ಎಕ್ಸ್ಟಿಂಗ್ವಿಷ್ ಮಾಡ್ಕೊಂಡು. ಸೊ ಈ ತರ ಆಲ್ರೆಡಿ ಇದೆ, ಸಿಸ್ಟಮ್ಸ್ ಆಲ್ರೆಡಿ ಇದೆ. ನಾವ್ ಅದನ್ನ ಜಾಸ್ತಿ ಬಳಸ್ಕೋಬೇಕು ಅಷ್ಟೇ. ನಾನು ಹೇಳೋದು ಏನಂದ್ರೆ ಒಂದೊಂದ್ಸತಿ ನಮ್ಗೆ ಏನಿಸ್ತದೆ, ಇದೇನ್ ತುಂಬಾ ಕಾಸ್ಟ್ಲಿ ಇದೆ. ಕಾಸ್ಟ್ಲಿ ಇರುತ್ತೆ ಸಿಸ್ಟಮ್ಸ್. ಯಾವಾಗ್ಲೂ ಹೊಸ ಟೆಕ್ನಾಲಜಿ ಬಂದಾಗ AI ಕಾಸ್ಟ್ಲಿ ಇರುತ್ತೆ, ರೊಬಾಟಿಕ್ಸ್ ಕಾಸ್ಟ್ಲಿ ಇತ್ತು, ಇವಾಗ ಮೊಬೈಲ್ ಫೋನ್ಸ್ ಕಾಸ್ಟ್ಲಿ ಇತ್ತು, ಚಿಪ್ಸ್ ಕಾಸ್ಟ್ಲಿ ಇತ್ತು, ಅದಕ್ಕೆ ಮುಂಚೆ ಏನೇನೋ ಮಷಿನ್ ಕಾಸ್ಟ್ಲಿ ಇತ್ತು. ಬಟ್ ಹೋಗ್ತಾ 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 ಒಂದು 30-40 ವರ್ಷದ ಎವಲ್ಯೂಷನ್ ಅಲ್ಲಿ ಆ ಕಾಸ್ಟ್ ಅನ್ನೋದು ಕಮ್ಮಿ ಆಗುತ್ತೆ. ಬಟ್ ನೀವು ಆತರ ಒಂದು ಸಿಸ್ಟಮ್ ಹಾಕಿದ್ರೆ, ಅದರದ್ದು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ನೀವು ಯೂಸ್ ಮಾಡಿದ್ರೆ, ಅವಾಗ ಏನಾಗುತ್ತೆ, ಒಂದಷ್ಟು ಜನ ಪ್ರಾಣ ಉಳಿಸ್ಬೋದು. ಸೊ ನಥಿಂಗ್ ಇಸ್ ಮೋರ್ ವ್ಯಾಲ್ಯೂಯಬಲ್ ದೆನ್ ಹ್ಯೂಮನ್ ಲೈಫ್ ಇನ್ ದಿಸ್ ವರ್ಲ್ಡ್, ಅದಂತೂ ನಿಜ. ಹಾಗಾಗಿ ಸ್ವಲ್ಪ ಹಾಕ್ಬೇಕು, ದುಡ್ಡು ಹಾಕ್ಬಿಟ್ಟು ಈ ತರ ಸಿಸ್ಟಮ್ ಯೂಸ್ ಮಾಡ್ಬೇಕು. ಇನ್ನೊಂದೇನಂದ್ರೆ ಡಿಫೆನ್ಸ್ ಅಲ್ಲಿ ನಿಮ್ಗೆ ಗೊತ್ತಿರಬಹುದು, ಇವಾಗ ಡ್ರೋನ್ ಅಟ್ಯಾಕ್ಸ್ ಆಗ್ತಾ ಇದೆ. ಯುದ್ಧ ಹೆಂಗ್ ಮಾಡ್ತಿದ್ವಿ ಅನ್ನೋದೇ ಚೇಂಜ್ ಆಗ್ಬಿಟ್ಟಿದೆ. ಮುಂಚೆ ಏನಂದ್ರೆ ಹೌದು ಮನುಷ್ಯರು ಇರ್ಬೇಕು, ಸೋಲ್ಜರ್ಸ್ ಇರ್ಬೇಕು, ಯುದ್ಧ ಮಾಡ್ಬೇಕು, ಆ ತರ ಇತ್ತು. ಬಟ್ ಫ್ಯೂಚರ್ ಅಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವಾಗ ಫ್ಯೂಚರ್ ಅಲ್ಲಿ ಏನಾಗ್ತದೆ ಅಂದ್ರೆ ಸೋಲ್ಜರ್ಸ್ ಯುದ್ಧಕ್ಕೆ ಹೋಗ್ಲೇಬಾರ್ದು ಅನ್ನೋ ತರ ಮಾಡ್ತಿದ್ರು. ರೋಬೋಟ್ಸ್ ಹೋಗ್ಬೇಕು, ರೋಬೋಟ್ಸ್ ಹೋಗಿ ಯುದ್ಧ ಮಾಡ್ಬೇಕು, ರೋಬೋಟ್ ವರ್ಸಸ್ ರೋಬೋಟ್. ಸೋಲ್ಜರ್ ಕೆಲಸ ಏನು, ರೋಬೋಟ್ ಕಂಟ್ರೋಲ್ ಮಾಡೋದು ದೂರದಿಂದ, ಆಮೇಲೆ ಮಾನಿಟರ್ ಮಾಡೋದು, ಸ್ಟ್ರಾಟಜಿ ಮಾಡೋದು. ರೋಬೋಟ್ ನಾನು ಈ ತರ ಕಳಿಸ್ಬೇಕು, ಈ ಕಡೆ 20 ರೋಬೋಟ್ ಕಳಿಸ್ಬೇಕು, ಈ ಕಡೆ 30 ರೋಬೋಟ್ ಕಳಿಸ್ಬೇಕು, ಅವಾಗ ನಾನು ಗೆಲ್ಬೋದು ಅನ್ನೋ ತರ ಒಂದು ವಾರ್ಫೇರ್ ಹಿಸ್ಟ್ರಿನೇ ಚೇಂಜ್ ಆಗ್ತದೆ. ಇವಾಗ ಅದಕ್ಕೇನು, ಇವಾಗ ನೀವು ಸೇಮ್ ಅದೇ ಸೆನ್ಸರ್ಸ್ ಹಾಕ್ಬೋದು, ಅದಕ್ಕೆ ವೆಪನ್ಸ್ ಹಾಕ್ಬೋದು, ಅದಕ್ಕೆಲ್ಲ ಹಾಕಿ ಮುಂದೆ ಕಳಿಸ್ಬೋದು. ಸೊ ಈ ತರನ ಒಂದು ಫ್ಯೂಚರ್ ನೋಡ್ಬೋದು ನಾವು. ಎಲ್ಲರಿಗೂ ಒಂದೇ ಪ್ರಶ್ನೆ ಇದೆ, ಇವಾಗ ನನ್ ಸಾಫ್ಟ್ವೇರ್ ಅಲ್ಲಿ IT ಇಂಡಸ್ಟ್ರಿ ಏನಕ್ಕೆ ಡೌನ್ ಆಗ್ತಾ ಇದೆ, ಏನಕ್ಕೆ ಅಷ್ಟು ಕೆಲಸಗಳು ಹೋಗ್ತದೆ, ಇವತ್ತಿರೋ ಕೆಲಸ ನಾಳೆ ಇರತ್ತಾ ಅನ್ನೋದೇ ಗೊತ್ತಿರಲ್ಲ. ಆತರ ಆಗಿದೆ. ಮುಂಚೆನೇ ಇತ್ತು, ತುಂಬಾ ವರ್ಷದಿಂದಾನೇ ಹಿಂಗೆ ಇದೆ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ, ಈ ಟೆಕ್ನಾಲಜೀಸ್ ಬಂದಿರೋದ್ರಿಂದ 100 ಜನ ಕೆಲಸ ಮಾಡುವಂತದ್ದು ಒಬ್ರು ಮಾಡೋ ತರ ಆಗಿದೆ. ಸೊ ನೆಕ್ಸ್ಟ್ ಇನ್ನ 90 ಜನಕ್ಕೆ ಏನ್ ಕೆಲಸ ಇಲ್ಲ, ಆತರ ಆಗಿದೆ. ಸೊ ನೀವೇನ್ ಮಾಡ್ಬೇಕು, ನೀವು ಮುಂದೆ ಏನ್ ಟೆಕ್ನಾಲಜಿ ಇದೆ ನೋಡ್ಬೇಕು. ಯಾಕಂದ್ರೆ ನಿಜ ಹೇಳ್ಬೇಕು ಅಂದ್ರೆ ನಾವು ಟೆಕ್ನಾಲಜಿ ವರ್ಲ್ಡ್ ಅಲ್ಲೇ ಬದುಕ್ತಾ ಇರೋದು, ಇವಾಗ ಡಿಜಿಟಲ್ ವರ್ಲ್ಡ್ ಅಲ್ಲೇ ಬದುಕ್ತಾ ಇರೋದು, ಟೆಕ್ನಾಲಜಿ ವರ್ಲ್ಡ್ ಅಲ್ಲೇ ಬದುಕ್ತಾ ಇರೋದು. ಇದ್ರಲ್ಲಿ ಏನ್ ನಾವು ಇದನ್ನ ತಪ್ಪಿಸ್ಕೊಂಡು ಹೋಗಕ್ಕಂತೂ ಆಗಲ್ಲ. ಆಮೇಲೆ ನೀವು ಯಾವ್ದೇ ಫೀಲ್ಡ್ ಅಲ್ಲಿ ಏನೇ ಕೆಲಸ ಮಾಡಿದ್ರು ಅದರ ಟೆಕ್ನಾಲಜಿ ಒಂದು ಚಿಕ್ಕ ಪಾರ್ಟ್ ಇದ್ದೇ ಇರುತ್ತೆ. ಹಂಗಾಗಿ ಹೆದರ್ಕೋಬಾರ್ದು. ತುಂಬಾ ಜನ ನಾನು ಮಾತಾಡ್ತೀನಿ ಬಂದಾಗಿಂದ ಏನಂತಾರೆ ಅಂದ್ರೆ, ನಾನು IT ಕೆಲಸ ಮಾಡ್ತಾ ಇದ್ದೆ, ಇದೆಲ್ಲ AI ಬಂತು, ನನ್ಗೆ ಕಲಿಯಕ್ ಟೈಮ್ ಇರ್ಲಿಲ್ಲ, ಮತ್ತೆ ಭಯ ಆಗೋಯ್ತು ಏನ್ ಇಷ್ಟೊಂದಿದೆ ಅಂತ, ಅದಕ್ಕೆ ನಾನು ಫೀಲ್ಡ್ ಬಿಟ್ಬಿಟ್ಟು ಇವಾಗ ಬೇರೆ ಏನೋ ಕೆಲಸ ಮಾಡ್ತಾ ಇದ್ದೀನಿ. ಅದು ಏನಾಗ್ತಿದೆ, ಹಿಂದಕ್ ಬರ್ತಿದ್ದೀರಾ ನೀವು ಮುಂದಕ್ಕೆ ಹೋಗ್ತಾನೆ ಇಲ್ಲ. ಅದಕ್ಕೆ ನಮ್ ದೇಶನೂ ಮುಂದಕ್ಕೆ ಹೋಗ್ತಾ ಇಲ್ಲ. ಇಟ್ಸ್ ವೆರಿ ಸಿಂಪಲ್ ಐಡಿಯಾಲಜಿ ಅಷ್ಟೇ. ಎಲ್ಲರೂ ಮುಂದೆ ಯೋಚನೆ ಮಾಡಿದ್ರೆ ಎಲ್ಲರೂ ಮುಂದಕ್ಕೆ ಹೋಗ್ತೀವಿ ಜೊತೆ. ಈಗ ಎಲ್ಲರೂ ಹಿಂದಕ್ಕೆ ಯೋಚನೆ ಮಾಡಿದ್ರೆ ಎಲ್ಲರೂ ಜೊತೆಗೆ ಹಿಂದೆ ಹೋಗ್ತೀವಿ ಅಷ್ಟೇ. ಅವಾಗ ನಮ್ಮ ಎಕಾನಮಿನೂ ಹಿಂದೆ ಹೋಗುತ್ತೆ, ಎಲ್ಲ ಹಿಂದೆ ಹೋಗುತ್ತೆ. ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕು. ವರುಣ್, ಅದಕ್ಕೆ ನಮ್ಮ ಹೆಸರು ಮುಂದೆ ಬನ್ನಿ ಅಂತ. ಕರೆಕ್ಟ್. ಮುಂದೆ ಬನ್ನಿ, ಮುಂದೆ ಯೋಚನೆ ಮಾಡಿ, ಫಾರ್ವರ್ಡ್ ಥಿಂಕಿಂಗ್ ಅಂಡ್ ಕಮ್ ಫಾರ್ವರ್ಡ್ ಟು ಲರ್ನ್ ನ್ಯೂ ಥಿಂಗ್ಸ್ ಅಂಡ್ ಡೂ ನ್ಯೂ ಥಿಂಗ್ಸ್. ಸೊ ಇವಾಗ ನೋಡೋಣ, ಯೋಚನೆ ಮಾಡೋಣ ಏನ್ ಕೆಲಸಗಳಿದೆ ಈ ಫೀಲ್ಡ್ ಅಲ್ಲಿ.
ನಾನ್ ಹೇಳೋ ಪ್ರಕಾರ ನಾನು ಎಲ್ಲರ ಹತ್ರನು ಮಾತಾಡ್ತೀನಿ, ಈ ಜಗತ್ತಿನಲ್ಲಿ ರೋಬೋಟಿಕ್ಸ್ ಅಲ್ಲಿರೋಷ್ಟು ಕೆಲಸಗಳು ಇನ್ಯಾವ ಫೀಲ್ಡ್ ಅಲ್ಲೂ ಬರಲ್ಲ. ಅದು ನಿಮ್ಗೆ ಇವಾಗ ಅನ್ಸ್ತಿರ್ಬೋದು, ಏನಪ್ಪಾ ನನ್ ಕೆಲಸ ಹೋಯ್ತು ಅಂತ. ಬಟ್ ನೀವು ಕಲ್ತ್ಕೊಂಡ್ರೆ, ಸುಮಾರು ಕಲ್ತ್ಕೊಂಡ್ರೆ ನೀವು ಇದ್ರಲ್ಲೇನೆ ಒಂದ್ ದೊಡ್ಡ ಕರಿಯರ್ ಮಾಡ್ಕೋಬಹುದು. ಅಟ್ಲೀಸ್ಟ್ ನಮ್ ಲೈಫ್ ಸ್ಪ್ಯಾನ್ ಇನ್ನೊಂದು 50 ವರ್ಷ ಯೋಚನೆ ಮಾಡಿದ್ರೆ ಎಲ್ಲರೂ ಸೇರ್ಕೊಂಡು ಕಲೆಕ್ಟಿವ್ ಆವರೇಜ್ ಏಜ್ ನೋಡ್ಕೊಂಡು ಇನ್ನೊಂದು 50 ವರ್ಷದಲ್ಲಿ ಏನೇನ್ ಮಾಡ್ಬೋದು ಅನ್ನೋದು ಯೋಚನೆ ಮಾಡಿ ಈ ಫೀಲ್ಡ್ ಅಲ್ಲಿ ನೀವು ಸ್ವಲ್ಪ ಎಫರ್ಟ್ ಹಾಕಿ, ಎಲ್ಲ ಗೈಡೆನ್ಸ್ ಕೊಡೋಣ, ಅದೇನ್ ಬೇಜಾರಿಲ್ಲ. ಬಟ್ ಏನಂದ್ರೆ ನೀವು ಅದನ್ನ ಯೂಸ್ ಮಾಡ್ಕೊಂಡು ಏನೋ ಒಂದ್ ಮಾಡ್ಬೇಕು, ಶುರು ಮಾಡ್ಬೇಕು. ಹೆಂಗ್ ಶುರು ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಏನೇನ್ ಯಾವ ತರ ಕೆಲಸಗಳಿದೆ ಅಂತ ನೋಡಿ. ಅದ್ರಲ್ಲಿ ಒಂದಷ್ಟು ಹೊಸದಿರ್ಬೋದು, ಒಂದಷ್ಟು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಸೊ ರೊಬಾಟಿಕ್ಸ್ ನಾನು ಮುಂಚೆನೆ ಹೇಳಿದಂಗೆ ಎಲ್ಲಾ ಫೀಲ್ಡ್ಸ್ ಒಂದು ಆಸ್ಪೆಕ್ಟ್ ಇದ್ದೇ ಇರುತ್ತೆ. ಹಾರ್ಡ್ವೇರ್, ಸಾಫ್ಟ್ವೇರ್, ಸೆಕ್ಯೂರಿಟಿ, ನೆಟ್ವರ್ಕ್ಸ್, ಮತ್ತೆ ನಾನ್ ಟೆಕ್ನಿಕಲ್ ಸ್ಟಫ್ ಇರುತ್ತೆ ತುಂಬಾ. ಎಲ್ಲಾದ್ರೂ ಒಂದ್ಸರಿ ನೋಡೋಣ ರೋಲ್ಸ್ ಏನಿರುತ್ತೆ, ಯಾವ ತರ ನೀವು ಅದಕ್ಕೆ ಪ್ರಿಪೇರ್ ಆಗ್ಬೋದು. ಇವಾಗ ಹಾರ್ಡ್ವೇರ್ ಮತ್ತೆ ಡಿಸೈನ್ ಅಲ್ಲಿ ನೀವು ಯೋಚನೆ ಮಾಡ್ಬೋದು. ಏನೋ ಸಾಫ್ಟ್ವೇರ್ ಗೊತ್ತಿರ್ಬೋದು, ಆಲ್ರೆಡಿ ಕ್ಯಾಟ್ ಸಾಫ್ಟ್ವೇರ್ ಗೊತ್ತಿರ್ಬೋದು, ನೀವು ಯೂಸ್ ಮಾಡ್ಕೊಂಡು ರೋಬೋಟ್ಸ್ ಡಿಸೈನ್, ಸೊ ರೊಬಾಟಿಕ್ಸ್ ಡಿಸೈನ್ ಇಂಜಿನಿಯರ್ ಆಗ್ಬೋದು, ಮೆಕ್ಯಾನಿಕಲ್ ಡಿಸೈನ್ ಇಂಜಿನಿಯರ್ ಆಗ್ಬೋದು. ಸೊ ರೊಬಾಟಿಕ್ಸ್ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಈ ರೋಬೋಟ್ಸ್ ತೋರಿಸ್ನಲ್ಲ ಅಂತಾನೆ ಅಲ್ಲ, ಆಟೋಮೇಶನ್ ಸಿಸ್ಟಮ್ಸ್ ಇರುತ್ತೆ, ಮೆಷಿನರಿ, ಹೆವಿ ಮೆಷಿನರಿ ಇರುತ್ತೆ. ಅಲ್ಲಿನೂ ನೀವು ಹೊಸ ಹೊಸ ತರ ಆಟೋಮೇಶನ್ ಅಪ್ಲಿಕೇಶನ್ಸ್ ಮಾಡ್ಬೋದು. ಸೊ ಅದಕ್ಕೆಲ್ಲ ಹೊಸ ತರ ಡಿಸೈನ್ಸ್ ಬೇಕು, ಎಂಡ್ ಎಫೆಕ್ಟರ್ಸ್ ಬೇಕು, ಮೋಟರ್ಸ್ ಬೇಕಾಗುತ್ತೆ, ಬೇರೆ ಬೇರೆ ತರ ಕಾಂಪೋನೆಂಟ್ಸ್ ಬೇಕು. ಸೊ ಅದೆಲ್ಲ ಡಿಸೈನ್ ಮಾಡಕ್ ಒಬ್ರು ಬೇಕು. ಸೊ ಅದಕ್ಕೆ ನೀವು ಮೆಕ್ಯಾನಿಕಲ್ ಡಿಸೈನ್ ಇಂಜಿನಿಯರ್ ಆಗಿದ್ರು ನೀವು ರೊಬಾಟಿಕ್ಸ್ ಅಲ್ಲಿ ಬಂದು ನೀವು ಅಪ್ಲಿಕೇಶನ್ ಬಿಲ್ಡ್ ಮಾಡಿ. ಎಲೆಕ್ಟ್ರಾನಿಕ್ಸ್ ಅಲ್ಲಿ ಯೋಚನೆ ಮಾಡುದು, ಎಂಬೆಡೆಡ್ ಸಿಸ್ಟಮ್ಸ್ ಅಂದ್ರೆ ನೀವು ಮೈಕ್ರೋ ಕಂಟ್ರೋಲರ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಮೈಕ್ರೋ ಪ್ರೊಸೆಸರ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಏನ್ ಬೇಕಾದ್ರೂ ಆಗಿರ್ಬೋದು. ಅಥವಾ ನೀವು ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ಮೇಲೆ ವರ್ಕ್ ಮಾಡ್ತಿರ್ಬೋದು, ಮೋಟರ್ಸ್, ಪಂಪ್ಸ್ ಎಲ್ಲ. ಸೊ ಅದ್ರಲ್ಲಿ ನೀವು ಇವಾಗ ಹೊಸ ತರ ಅಲ್ಗೋರಿದಮ್ಸ್ ನ ಬಿಲ್ಡ್ ಮಾಡ್ಬೋದು. ಆಮೇಲೆ ಹೊಸ ತರ ಇಂಟಿಗ್ರೇಷನ್ಸ್ ಥಿಂಕ್ ಮಾಡ್ಬೋದು. ಈ ಮೋಟಾರ್ ಜೊತೆ ಈ ಮೋಟಾರ್ ಹಾಕಿದ್ರೆ ಅಥವಾ ಈ ಎಂಡ್ ಎಫೆಕ್ಟರ್ ಹಾಕಿದ್ರೆ ಏನ್ ಆಗ್ಬೋದು. ಸೊ ಅದ್ರಲ್ಲೂ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡ್ಬೋದು. ಅದಕ್ಕೆ ಎಂಬೆಡೆಡ್ ಸಿಸ್ಟಮ್ಸ್ ಬ್ಯಾಕ್ ಗ್ರೌಂಡ್ ಇದೆ, ಅದ್ರಲ್ಲೇ ನೀವು ಬರ್ಬೋದು. ಮೆಕ್ಯಾಟ್ರಾನಿಕ್ಸ್, ಇವಾಗ ಎರಡರದ್ದು ನಾಲೆಜ್ ಬೇಕು ಸ್ವಲ್ಪ. ಯಾಕಂದ್ರೆ ಮೋಟಾರ್ ಇಸ್ ಅನ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಿಸ್ಟಮ್ ಫಾರ್ ಎಕ್ಸಾಂಪಲ್. ಎವ್ರಿ ಸೆನ್ಸರ್ ಇಸ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಿಸ್ಟಮ್. ಲೈಡಾರ್ ಅಂದ್ರೆ ಸೆನ್ಸರ್ ಅಂತ ಇದೆ, ಲೈಡಾರ್ ಸೆನ್ಸರ್ ಅಂತ. ಅದು ತಿರುಗುತ್ತೆ 360 ಡಿಗ್ರೀಸ್ ತಿರುಗುತ್ತೆ, ಬಟ್ ಆಲ್ಸೋ ಅದು ಸೆನ್ಸ್ ಮಾಡ್ತಾ ಇದೆ ನಿಮ್ಗೆ. ಸೊ ಅದ್ರ ಎರಡರದ್ದು ನಾಲೆಜ್ ಇರ್ಬೇಕು. ಎರಡರದ್ದು ನಿಮ್ಗೆ ಒಂಥರ ನಾಲೆಜ್ ಇದ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಆಮೇಲೆ ಬೇರೆ ಎಲೆಕ್ಟ್ರಾನಿಕ್ಸ್ ಹಾರ್ಡ್ವೇರ್ ಇದು ಸರ್ಕ್ಯೂಟ್ಸ್ ಡಿಸೈನ್ ಮಾಡ್ಬೋದು, ಬೋರ್ಡ್ಸ್ ಡಿಸೈನ್ ಎಲ್ಲ ಮಾಡ್ಬೋದು. ಕ್ಯಾಡ್ ಎಲ್ಲ ಮಾತಾಡಿದ್ವಿ. ಕಂಟ್ರೋಲ್ ಸಿಸ್ಟಮ್ಸ್ ನೀವು ಕಲ್ತ್ರೆ ಕರೆಕ್ಟ್ ಆಗಿ ರೊಬಾಟಿಕ್ಸ್ ಅಲ್ಲಿ ತುಂಬಾ ಆಪರ್ಚುನಿಟಿ ಇದೆ. ಎವ್ರಿಥಿಂಗ್ ಇಸ್ ಕಂಟ್ರೋಲ್, ಎಲ್ಲದಕ್ಕೂ ಒಂದು ಆಲ್ಗೋರಿದಮ್. ಸೊ ನೀವು ಕಂಟ್ರೋಲ್ ಸಿಸ್ಟಮ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರೆ ಅಥವಾ ನೀವು ಅದರಲ್ಲಿ ಎಂಟರ್ ಮಾಡ್ಬೇಕು ಅಂದ್ರೆ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ಬೋದು. ನೆಕ್ಸ್ಟ್ ಮೈಕ್ರೋ ರೊಬಾಟಿಕ್ಸ್ ಅಂದ್ರೆ ಚಿಕ್ಕ ಚಿಕ್ಕ ರೋಬೋಟ್ಸ್, ಹೇಳಿದ್ನಲ್ಲ ಇನ್ವೇಸಿವ್ ಸರ್ಜಿಕಲ್ ರೋಬೋಟ್ಸ್ ಆ ತರ ಇರುತ್ತೆ. ಅಥವಾ ಚಿಕ್ಕ ಚಿಕ್ಕ ರೋಬೋಟ್ಸ್ ಡಿಸೈನ್ ಮಾಡೋದು ಬೇರೆ ಬೇರೆ ಅಪ್ಲಿಕೇಶನ್. ಸೊ ಅದರಲ್ಲೂ ತುಂಬಾ ಸ್ಕೋಪ್ ಇದೆ. ಸೆನ್ಸರ್ ಇಂಟಿಗ್ರೇಷನ್ ಸ್ಪೆಷಲಿಸ್ಟ್, ಅದೇ ಸೆನ್ಸರ್ಸ್ ಅಂದ್ರೆ ಕ್ಯಾಮ್ರಾ, ರೇಡಾರ್, ಲೈಡಾರ್, ಆಡಿಯೋ ಸೆನ್ಸರ್ಸ್, ಏನೇನು ಟ್ಯಾಕ್ಟೈಲ್ ಸೆನ್ಸರ್, ಬೇರೆ 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 ತರ ಸೆನ್ಸರ್ಸ್ ಇವಾಗ ನಾವು ಈ ರೋಬೋಟ್ಸ್ಗೆ ಆಡ್ ಮಾಡ್ತೀವಿ. ಸೊ ಅದೆಲ್ಲ ಡೆವಲಪ್ ಮಾಡಕ್ಕೆ, ಡಿಸೈನ್ ಮಾಡಕ್ಕೆ ಜನ ಬೇಕು. ಬಟ್ ನೀವು ಏನ್ ಅನ್ಸ್ಬೋದು ಅಂದ್ರೆ ಇದ್ರೆಲ್ಲ ಜನಗಳೇ ಸಿಗ್ತಾ ಇಲ್ಲ. ಯಾಕಂದ್ರೆ ಸ್ಕಿಲ್ ಇಸ್ ಅ ಪ್ರಾಬ್ಲಮ್, ಸ್ಕಿಲ್ ಗ್ಯಾಪ್ ಇದೆ. ನೀವು ಒಂದ್ ತಿಂಗಳು 2 ತಿಂಗಳು ಕಲ್ತ್ಬಿಟ್ರೆ ಏನ್ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು ನೀವು. ಬಟ್ ನೀವು ಒಂದ್ ವರ್ಷದಲ್ಲಿ ನೀವೇ ಎಕ್ಸ್ಪರ್ಟ್ ಆಗ್ಬಿಟ್ಟಿರ್ತೀರ ಫೀಲ್ಡ್ ಅಲ್ಲಿ, ಆ ತರ ಇದೆ. ಸೊ ಎಕ್ಸ್ಪರ್ಟೀಸ್ ಆಕ್ಚುಲಿ ಅಚೀವ್ ಮಾಡಕ್ ಇಸ್ ದ ಬೆಸ್ಟ್ ಸ್ಟೆಪ್. ಯೂಸ್ ಮಾಡ್ಕೊಂಡು ನೀವು ಯಾವ ಫೀಲ್ಡ್ ಅಲ್ಲಿ ಬೇಕಾದ್ರೆ ಎಕ್ಸ್ಪರ್ಟ್ ಆಗ್ಬೋದು ಒಂದ್ ವರ್ಷದಲ್ಲಿ. ಯಾರು ನಿಮ್ನ ತಡೆಯಕ್ಕಾಗಲ್ಲ. ನೀವು ಮನೇಲಿ ಕೂತ್ಕೊಂಡು ನೀವೇ ಕಲಿಬಹುದು, ನೀವೇ ಮಾಡ್ಬೋದು ಪ್ರಾಜೆಕ್ಟ್ಗಳನ್ನ. ಆಮೇಲೆ ಈ ತರ ಕಂಪ್ನಿಗಳಲ್ಲಿ ಇಂಟರ್ನ್ಶಿಪ್ ಮಾಡ್ಬೋದು ಅಂತ ಕೆಲಸ ಮಾಡ್ಬೋದು. ಇನ್ನೊಂದ್ ಏನಂದ್ರೆ ಒಬ್ಬೊಬ್ರಿಗೆ ಇಂಟರ್ನ್ಶಿಪ್ ಅಂದ್ರೆ ಏನೋ ನಾಚಿಕೆ. ಇಂಟರ್ನ್ಶಿಪ್ ಅಂದ್ರೆ ಏನಪ್ಪಾ ಇದು ಇಂಟರ್ನ್ಶಿಪ್, ಕೆಲಸ ಇಲ್ಲ ನಿಮ್ಗೆ ಅಂತ. ಅದೇ ಇಂಟರ್ನ್ಶಿಪ್ ಅಂದ್ರೇನೆ ಅದು ಹೊಸ ಫೀಲ್ಡ್ ನೀವು ಎಂಟರ್ ಆಗಕ್ಕೆ, ಕಲಿಯಕ್ಕೆ ಅದು ಕೊಡೋ ಆಪರ್ಚುನಿಟಿ. ನೀವು ಹೋಗಿ ಇಂಟರ್ನ್ಶಿಪ್ ಅನ್ನ ಏನೇ ಇದ್ರು ಆಪರ್ಚುನಿಟಿ ತಗೊಳ್ಳಿ. ಆಮೇಲೆ ಕಂಪ್ನಿಗಳ ಹತ್ರ ನೀವು ಯಾರಾದ್ರೂ ಮಾತಾಡ್ಬೇಕಾದ್ರೆ, ನೀವು ಮಾಡ್ತಿದ್ದೀರಾ ಸರಿ, ನಾನೊಂಥರ ಇಂಟರ್ನ್ ಅಂತ ಬರ್ತೀನಿ, ನಾನು ಕಲಿತೀನಿ 3 ತಿಂಗಳು, ನೀವು ಸಂಬಳ ಕೊಡದೆ ಬರಲ್ಲ, ನಾನು 1 hour 2 hour ಬಂದು ಕಲ್ತ್ಕೊಂಡು ಹೋಗ್ತೀನಿ. ನಾನು ಸುಮ್ಮನೆ ನೀವು ಹಾರ್ಡ್ವೇರ್ ಕೊಡಿ, ಕಾಂಪೋನೆಂಟ್ಸ್ ಕೊಡಿ, ಅಥವಾ ನಿಮ್ ರೋಬೋಟ್ ಕೊಡಿ, ನಾನು ಪ್ರಾಜೆಕ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಬೆಸ್ಟ್ ವೇ ಟು ಲರ್ನ್ ಆಕ್ಚುಲಿ.
ಮನೇಲಿ ನೀವು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕೂತ್ಕೊಂಡ್ರೆ ರೋಬೋಟಿಕ್ಸ್ ಕಲಿಯಕ್ಕಾಗಲ್ಲ. ಆಕ್ಚುಲಿ ನೀವು ಬಿಲ್ಡ್ ಮಾಡ್ಬೇಕು ಸಿಸ್ಟಮ್ಸ್ ಆಚೆ ಹೋಗಿ. ಅದೊಂದಂತೂ ಯೋಚನೆ ಮಾಡ್ಬೇಕು. ನ್ಯೂಮ್ಯಾಟಿಕ್ಸ್ ಅಂಡ್ ಹೈಡ್ರಾಲಿಕ್ಸ್ ಅದೇ ಹೆವಿ ಮೆಷಿನರಿ ಸಿಸ್ಟಮ್ ತುಂಬಾ ಯೂಸ್ಫುಲ್ ಆಗುತ್ತೆ. ಅಲ್ಲಿ ನೀವು ಸ್ಪೆಷಲೈಸ್ ಮಾಡಿ. ಸಾಫ್ಟ್ವೇರ್ ಅಲ್ಲಂತೂ ಬೇಜಾನ್ ಇದೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲಿ ನೀವು ಬೇರ್ ಮೆಟಲ್ ಪ್ರೋಗ್ರಾಮಿಂಗ್ ಅಂತ C++ ಅಥವಾ ಪೈಥಾನ್ ಅಥವಾ ಇನ್ನೊಂದು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿರೇನೆ ನೀವು ರೋಬೋಟಿಕ್ಸ್ ಅಲ್ಲಿ ಎಂಟರ್ ಆಗುತ್ತೆ. ಇದು ಮೋಸ್ಟ್ ಪಾಪ್ಯುಲರ್ ಸಾಫ್ಟ್ವೇರ್ ರಾಸ್ ಅಂತ, ರಾಸ್ ರೋಬೋಟ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಆಲ್ಮೋಸ್ಟ್ ಎಲ್ಲಾ ರಿಸರ್ಚ್ ರೋಬೋಟ್ಸ್ ಅಲ್ಲೂ ರಾಸ್ ಅನ್ನೋದೇ ಯೂಸ್ ಮಾಡೋದು ಸಾಫ್ಟ್ವೇರ್. ರಾಸ್ ಕಲಿಯಕ್ ತುಂಬಾ ಸುಲಭ ಆಕ್ಚುಲಿ. ಎಲ್ಲಾನು ಅದು ಮಾಡ್ಯುಲರೈಸ್ ಮಾಡಿರ್ತಾರೆ. ನಿಮ್ಗೆ ಒಂದು ಕಮಾಂಡ್ ಬರೆದ್ರೆ ಅದ್ರಲ್ಲಿ ಬ್ಯಾಕ್ ಎಂಡ್ ಅಲ್ಲೆಲ್ಲ ಓಡ್ತಾ ಇರುತ್ತೆ. ನೀವು ಟೈಮ್ ತಗೊಂಡು ಆಮೇಲೆ ಕಲಿಬಹುದು ಏನಾಗ್ತಿದೆ ಬ್ಯಾಕ್ ಎಂಡ್ ಅಲ್ಲಿ. ಬಟ್ ಅದು ಟೂಲ್ ಯೂಸ್ ಮಾಡಿದ್ರೆ ನೀವು ಬೇಗ ಬೇಗ ಕಲ್ತ್ಕೋಬಹುದು, ಹೊಸ ಹೊಸ ಪ್ರಾಜೆಕ್ಟ್ ಮಾಡಿ. ಸೊ ರಾಸ್ ಕಲಿಯೋದು ತುಂಬಾ ಮುಖ್ಯ. ಮೋಷನ್ ಪ್ಲಾನಿಂಗ್ ಇಂಜಿನಿಯರ್, ಇವಾಗ ನಾನು ವೇಮೋ ಕಾರ್ ತೋರಿಸಿದೆ. ಕಾರ್ ಮೋಷನ್ ಪ್ಲಾನಿಂಗ್ ನೀವು ಮಾಡ್ಬೇಕು, ಅಲ್ಗಾರಿದಮ್ಸ್ ಬರೀಬೇಕು. ನೆಕ್ಸ್ಟ್ ಕಂಪ್ಯೂಟರ್ ವಿಷನ್, ಅದೇ ಕ್ಯಾಮ್ರಾ ಯೂಸ್ ಮಾಡಿ ಆ ಕ್ಯಾಮ್ರಾ ಡೇಟಾ ಇಂದಾನೆ ಮೋಷನ್ ಪ್ಲಾನಿಂಗ್ ಮಾಡೋದು. ಸ್ಲಾಮ್ ಅಂದ್ರೆ ಸೈಮಲ್ಟೇನಿಯಸ್ ಲೋಕಲೈಸೇಷನ್ ಅಂತ ಮಾಡಿ, ಅದೇ ನೀವು ಸೆನ್ಸರ್ ತಗೊಂಡು ಅದೇ ಮೋಷನ್ ಪ್ಲಾನಿಂಗ್ ಮಾಡಿ ಮತ್ತೆ ಅದಕ್ಕೇನೆ ಇನ್ನೊಂದು ಎಕ್ಸ್ಟ್ರಾ ಲೇಯರ್ ಹಾಕ್ಬೋದು. ಏನಂದ್ರೆ ನನ್ಗೆ ರೋಬೋಟ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದೇ ರೋಬೋಟ್ ಅದೇ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾನು ಎಲ್ಲಿದ್ದೀನಿ ಅಂತ. ಫಸ್ಟ್ 0 ಸೆಕೆಂಡ್ ಅಲ್ಲಿ ನಾನು ಇಲ್ಲಿದ್ದೆ, 10 ಸೆಕೆಂಡ್ಸ್ ಅಲ್ಲಿ ನಾನು ಇಲ್ಲಿದ್ದೆ, 20 ಸೆಕೆಂಡ್ಸ್ ಅಲ್ಲಿ ನಾನು ಇಲ್ಲಿದ್ದೆ, ಅದೇ ಕೌಂಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ಸ್ಪೇಷಲ್ ಅವೇರ್ನೆಸ್ ಅಂತಾರೆ. ಸೊ ಸ್ಪೇಷಲ್ ಅವೇರ್ನೆಸ್ ನಾವು ಡೆವಲಪ್ ರೋಬೋಟ್ಸ್. ಮಷಿನ್ ಲರ್ನಿಂಗ್ ಅಂತೂ ಮಾಡ್ಬೇಕಾದ್ರೆ ಮಷಿನ್ ಲರ್ನಿಂಗ್ ಬರ್ಬೇಕು ಫಸ್ಟ್. ಏನೋ ನಾನು ಕಲಿಬೇಕು ಅಂತಾರೆ ಎಲ್ಲರೂ, ಫಸ್ಟ್ ಮಷಿನ್ ಲರ್ನಿಂಗ್ ಕಲ್ತ್ಕೋಬೇಕು. ಮಷಿನ್ ಲರ್ನಿಂಗ್ ಅಲ್ಲೇ ತುಂಬಾ ಕಾನ್ಸೆಪ್ಟ್ಸ್ ಇರೋದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆಲ್ಮೋಸ್ಟ್ ಮೋಸ್ಟ್ ಆಫ್ AI ಇಸ್ ಆಕ್ಚುಲಿ ಮಷಿನ್ ಲರ್ನಿಂಗ್. ಎಲ್ಲ ಡೇಟಾ ಡ್ರಿವನ್ ಇರುತ್ತೆ, ಮೋಸ್ಟ್ ಆಫ್ ದಮ್ ಆರ್ ಡೇಟಾ ಡ್ರಿವನ್, ಸಮ್ ಆಫ್ ದಮ್ ಆರ್ ಅನ್ಸೂಪರ್ವೈಸ್ಡ್. ಬಟ್ ಏನಂದ್ರೆ ಎಲ್ಲ ಮಷಿನ್ ಲರ್ನಿಂಗ್ ಅಟ್ ದ ಎಂಡ್ ಆಫ್ ದ ಡೇ. ಮಷಿನ್ ಲರ್ನಿಂಗ್ ಅಲ್ಲಿ ತುಂಬಾ ಕಾನ್ಸೆಪ್ಟ್ಸ್ ಇರುತ್ತೆ, ಲರ್ನಿಂಗ್ ಮೆಥಡಾಲಜೀಸ್ ಇರುತ್ತೆ, ಆಮೇಲೆ ಡೇಟಾ ಇಂಜಿನಿಯರಿಂಗ್ ತುಂಬಾ ಇರುತ್ತೆ. ಸೊ ಅದರಲ್ಲೂ ತುಂಬಾ ಕಲಿಬಹುದು. ನೆಕ್ಸ್ಟ್ ಆಟೋನಮಸ್ ವೆಹಿಕಲ್ ಸಾಫ್ಟ್ವೇರ್ ಇಂಜಿನಿಯರ್ ಹೇಳಿದಂಗೆ ಕಾರ್ಸ್, ಆಟೋನಮಸ್ ಕಾರ್ಸ್ ಹೆಂಗ್ ಡಿಸೈನ್ ಮಾಡೋದು, ಆಟೋನಮಸ್ ಟ್ರಕ್ಸ್, ಲಾರೀಸ್, ಆಮೇಲೆ ಫಾರ್ಮ್ಸ್ ಅಲ್ಲಿ ಈ ತರ ಆಟೋನಮಸ್ ರೋಬೋಟ್ಸ್ ಕ್ರಿಯೇಟ್ ಮಾಡಕ್ಕೆ ವೀಲ್ ಇರ್ಬೋದು ಅಥವಾ ಲೆಗ್ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು ಅದಕ್ಕೆ. ಬಟ್ ಈ ತರ ರೋಬೋಟ್ಸ್ ನ ಡೆವಲಪ್. ಸಿಮ್ಯುಲೇಷನ್ ಇಂಜಿನಿಯರಿಂಗ್ ಇದು ತುಂಬಾ ಸುಲಭ ಆಕ್ಚುಲಿ. ಇದು ನಮಗೆ ಫ್ರೀ ಆಗಿ ಸಿಗುತ್ತೆ. ನಮ್ಮ ಹತ್ರ ಒಂದು ಬೇಸಿಕ್ ಲ್ಯಾಪ್ಟಾಪ್ ಇದ್ರೆ ಮೊಬೈಲ್ ಅಲ್ಲೂ ಸಿಮ್ಯುಲೇಷನ್ಸ್ ಇರುತ್ತೆ. ಇವಾಗ ನಾನು ಅದಷ್ಟು ಹೇಳ್ತೀನಿ ನೆಕ್ಸ್ಟ್ ಏನು ಅಂತ. ಬಟ್ ಏನಂದ್ರೆ ಇದೆಲ್ಲ ಯೂಸ್ ಮಾಡ್ಕೊಂಡು ಬೇಗ ಬೇಗ ಕಲಿಬಹುದು. ಹಾರ್ಡ್ವೇರ್ ಮಾಡ್ಬೇಕು ಅಂತೇನಿಲ್ಲ, ಆ ರೋಬೋಟ್ ನೀವು ಒಂದು ಮಾಡೆಲ್ ಮಾಡಿ ಸಿಮ್ಯುಲೇಷನ್ ಎನ್ವೈರನ್ಮೆಂಟ್ ಅಲ್ಲಿ ಹಾಕ್ತಿದ್ರೆ ನಿಮ್ ಲ್ಯಾಪ್ಟಾಪ್ ಅಲ್ಲೇ ನೀವು ಒಂದು ಫ್ಯಾಕ್ಟ್ರಿ ಹೆಂಗಿರುತ್ತೆ ಅಥವಾ ಒಂದು ಫಾರ್ಮ್ ಹೆಂಗಿರುತ್ತೆ ಅನ್ನೋದೆಲ್ಲ ಕಾನ್ಸೆಪ್ಷಲೈಸ್ ಮಾಡ್ಕೊಂಡು ಅಲ್ಲಿ ರೋಬೋಟ್ ಮಾಡೆಲ್ ಹಾಕ್ಬಿಟ್ಟು ಆ ರೋಬೋಟ್ ಹೆಂಗ್ ವರ್ಕ್ ಆಗ್ಬಹುದು ಅನ್ನೋದನ್ನ ನೀವು ಟೆಸ್ಟ್ ಮಾಡ್ಬೋದು. ಅಂಡ್ ಅದೆಲ್ಲ ಫ್ರೀ ಆಗಿ ಮಾಡ್ಬೋದು, ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬೋದು. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಎಂಬೆಡೆಡ್ ಸಿಸ್ಟಮ್ಸ್ ಗೆ ರಿಲೇಟೆಡ್ ಇದೆ, ಒಂದಷ್ಟ ಸಾಫ್ಟ್ವೇರ್ ಬರೆಯೋದು. ಕ್ಲೌಡ್ ರೋಬೋಟಿಕ್ಸ್, ಇವಾಗೆಲ್ಲ ರೋಬೋಟ್ಸ್ ಏನಂದ್ರೆ ಕನೆಕ್ಷನ್ ಬೇಕು ರೋಬೋಟ್ಗೆ. ಮೋಸ್ಟ್ಲಿ ಇವಾಗಿರೋ ರೋಬೋಟ್ಸ್ ಅಂತ ಕನೆಕ್ಷನ್ ಬೇಕು. ನಂಗೆ 10 ವರ್ಷದಲ್ಲಿ ಕನೆಕ್ಷನ್ ಬೇಡ ಅನ್ಸುತ್ತೆ. ಕನೆಕ್ಷನ್ ಬೇಕು ಅಂದ್ರೆ ನಿಮ್ಗೆ ಇದೆಲ್ಲ ಅಲ್ಗೋರಿದಮ್ಸ್ ಇಲ್ಲ ರೋಬೋಟ್ ಮೇಲೆ ಓಡ್ಬೇಕು, ಇಲ್ಲ ಒಂದು ಕ್ಲೌಡ್ ಅಲ್ಲಿ ಓಡ್ಬೇಕು. ಕ್ಲೌಡ್ ಅಲ್ಲಿ ನೀವು ಅಲ್ಗೋರಿದಮ್ಸ್ ಹಾಕಿದ್ರೆ ಅಥವಾ ಕ್ಲೌಡ್ ಅಲ್ಲಿ ಡೇಟಾ ಇಟ್ರೆ ಅದು ಆಕ್ಸೆಸ್ ಮಾಡ್ತಾ ಇರ್ಬೋದು, API ಕಾಲ್ಸ್ ಮಾಡ್ತಾ ಇರ್ಬೋದು. ಸೊ ಅದಕ್ಕೆ ನೀವು ಕ್ಲೌಡ್ ರೋಬೋಟ್, ಕ್ಲೌಡ್ ಇಂಜಿನಿಯರಿಂಗ್ ಗೊತ್ತಿದ್ರೆ ಅಥವಾ ಕ್ಲೌಡ್ ಇಂಜಿನಿಯರಿಂಗ್ ನೀವು ಕಲಿಬೇಕು ಅಂದ್ರೆ ಅದನ್ನ ರೊಬೋಟಿಕ್ಸ್ ಅಲ್ಲಿ ಅಪ್ಲೈ ಮಾಡ್ಬೋದು. ಇಟ್ಸ್ ಅನ್ ಎವ್ರಿ ಡೇ ಅಪ್ಲಿಕೇಶನ್. ಲಾಸ್ಟ್ ಇನ್ನೊಂದ್ ಎರಡು ನೋಡೋಣ. ಫ್ಯಾಕ್ಟ್ರೀಸ್ ಅಲ್ಲಿ ಅಫ್ಕೋರ್ಸ್ ಇದೆಲ್ಲ ಲೆಗಸಿ ರೋಲ್ಸ್, ಬಟ್ ಸ್ಟಿಲ್ ರೆಲೆವೆಂಟ್. ಏನಂದ್ರೆ ಸ್ಕೇಡಾ ಸಿಸ್ಟಮ್ಸ್, PLC ಪ್ರೋಗ್ರಾಮಿಂಗ್, ತುಂಬಾ ವರ್ಷದಿಂದ ಆಟೋಮೇಶನ್ ಅಂದ್ರೆ ಇದೇನೆ ಇದೆ. ಅದ್ರಲ್ಲಿ ನಿಮ್ಗೆ ಅನ್ನೋದೇನಿಲ್ಲ. ಸೊ ಬಟ್ ಆಶ್ಚರ್ಯ ಆಗ್ಬೋದು ಏನಂದ್ರೆ ಇದೆಲ್ಲ ಫ್ಯಾಕ್ಟ್ರಿಗಳು ತುಂಬಾ ವರ್ಷದಿಂದ ಡಿಸೈನ್ ಆಗಿರೋದ್ರಿಂದ ಸಿಸ್ಟಮ್ಸ್ ಆಲ್ರೆಡಿ ಇದೆ. ಸೊ ಅದನ್ನೇ ಯೂಸ್ ಮಾಡ್ತಾ ಇದಾರೆ. ರೋಬೋಟ್ ಆಡ್ ಮಾಡ್ಬೇಕು ಅಂದ್ರೂ ನಾವು PLC ಇಂಟಿಗ್ರೇಷನ್ ಮಾಡ್ಬೇಕು, ಅಥವಾ ಸ್ಕೇಡಾ ಇಂಟಿಗ್ರೇಷನ್ ಮಾಡ್ಬೇಕು, ಅಥವಾ ಸ್ಯಾಪ್ ಇಂಟಿಗ್ರೇಷನ್ ಮಾಡ್ಬೇಕು. ಸೊ ಆತರ ಆಲ್ರೆಡಿ ಇರೋ ಫ್ಯಾಕ್ಟ್ರೀಸ್ ಅಲ್ಲಿ ನೀವು ರೋಬೋಟ್ ಹಾಕ್ಬೇಕು ಅಂದ್ರೆ ಈ ತರ ಇಂಟಿಗ್ರೇಷನ್ ಮಾಡ್ಬೇಕು. ಅದಕ್ಕೆ ಬ್ರೌನ್ ಫೀಲ್ಡ್ ಇಂಟಿಗ್ರೇಷನ್ ಅಂತ. ಇನ್ನೊಂದು ಗ್ರೀನ್ ಫೀಲ್ಡ್ ಇಂಟಿಗ್ರೇಷನ್ ಇರುತ್ತೆ, ಅಂದ್ರೆ ಹೊಸ ತರ ಫ್ಯಾಕ್ಟ್ರಿ ಮಾಡ್ತಾರೆ, ಫ್ರೆಶ್, ಏನು ಕನ್ಸ್ಟ್ರಕ್ಟೇ ಮಾಡಿಲ್ಲ. ಅವಾಗ ಏನ್ ಮಾಡ್ಬೋದು ಅಂದ್ರೆ ಓಕೆ ಇದು ಫ್ಯಾಕ್ಟ್ರಿ ಮಾಡ್ತಾ ಇರ್ಬೇಕಾದ್ರೆ ನಾನು ಹೆಂಗ್ ರೋಬೋಟ್ ಹಾಕ್ಬೋದು, ಎಷ್ಟು ರೋಬೋಟ್ ಹಾಕ್ಬೋದು ಅಂತ ಯೋಚನೆ ಮಾಡಿ ಫ್ಯಾಕ್ಟ್ರಿ ಇಡೋದು. ಸೊ ಆತರ ಪ್ರಾಸೆಸ್.
ಬಟ್ ಬೇರೆ ಕೆಲಸಗಳಿರುತ್ತೆ, ಮೇಂಟೆನೆನ್ಸ್ ಕೆಲಸಗಳಿರುತ್ತೆ ರೋಬೋಟ್ಸ್ಗೆ. ಆಮೇಲೆ ಡಿಪ್ಲಾಯ್ಮೆಂಟ್ ರೋಲ್ಸ್ ಇರುತ್ತೆ, ಅಂದ್ರೆ ರೋಬೋಟ್ ಮಾಡಿದೀವಿ ಸರಿ, ಒಂದು ಕಂಪ್ನಿ ರೋಬೋಟ್ ಮಾಡುತ್ತೆ, ಬಟ್ ಅದನ್ನ ನೀವು ಸ್ಟಿಲ್ ಫೀಲ್ಡ್ ಅಲ್ಲಿ ಡಿಪ್ಲಾಯ್ ಮಾಡ್ಬೇಕು, ಆಮೇಲೆ ಮೇಂಟೈನ್ ಮಾಡ್ಬೇಕು, ಅದು ಡ್ಯಾಮೇಜ್ ಆಗ್ಬಾರ್ದು ಅಥವಾ ಏನೋ ಬ್ರೇಕ್ ಡೌನ್ ಆಗುತ್ತೆ, ನೆಟ್ವರ್ಕ್ ಬ್ರೇಕ್ ಡೌನ್ ಆಗುತ್ತೆ, ರೋಬೋಟ್ ನಿಂತೋಗ್ಬಿಡುತ್ತೆ ಫ್ಯಾಕ್ಟ್ರಿಲಿ, ಆತರ ಏನೇನೋ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಏನಂದ್ರೆ ನೀವೇ ನಿಂತ್ಕೊಂಡು ಫೀಲ್ಡ್ ಇಂಜಿನಿಯರ್ ಆಗಿ ಅಲ್ಲಿ ಡಿಪ್ಲಾಯ್ಮೆಂಟ್ ಟು ಮೇಂಟೆನೆನ್ಸ್ ನೋಡ್ಕೋಬಹುದು. ಆಮೇಲೆ ಪ್ರಾಸೆಸ್ ಆಟೋಮೇಶನ್ ಇಂಜಿನಿಯರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ವರ್ಕ್ ಫ್ಲೋ ನೀವೇ ಡಿಸೈನ್ ಮಾಡ್ಬೋದು, ಇರೋನ ವರ್ಕ್ ಫ್ಲೋ ಅರ್ಥ ಮಾಡ್ಕೋಬಹುದು. ಇವಾಗ ಫ್ಯಾಕ್ಟ್ರಿ ನನಗೆ ಎಷ್ಟು ಜನ ಇಟ್ಕೊಂಡಿದೀನಿ, ಅವ್ರು ಎಷ್ಟು ಕೆಲಸ ಮಾಡ್ತಾ ಇದಾರೆ, ಅದರಿಂದ ಎಷ್ಟೋ ಥ್ರೂಪುಟ್ ಬರ್ತಿದೆ ನನಗೆ. ಸೊ ಅದರಲ್ಲಿ ನೀವು ಬ್ಯಾಕ್ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಓಕೆ 3 ಜನ ಇದಾರೆ, ಅದೇ ಕೆಲಸನ 10 ರೋಬೋಟ್ ಹಾಕಿದ್ರೆ ಅಂದ್ರೆ ಡಬಲ್ ಥ್ರೂಪುಟ್ ನನಗೆ ಬರುತ್ತಾ, ಅಂದ್ರೆ ಡಬಲ್ ಬಿಸ್ನೆಸ್ ನನಗೆ ಬರುತ್ತಾ ಅಂತ ನೀವು ಯೋಚನೆ ಮಾಡ್ಬೋದು. ಲಾಸ್ಟ್ ರಿಸರ್ಚ್ ರೋಲ್ಸ್ ತುಂಬಾ ಇದೆ, ಅಂದ್ರೆ ನೀವೇ ಕೂತ್ಕೊಂಡು ಸ್ಟಡಿ ಮಾಡೋದು, ನೀವೇ ರಿಸರ್ಚ್ ಮಾಡೋದು, ಪ್ರೊಫೆಸರ್ ಜೊತೆ ಕೆಲಸ ಮಾಡೋದು, ಅಥವಾ ಬೇರೆ PhD ಸ್ಟೂಡೆಂಟ್ ಜೊತೆ ಕೆಲಸ ಮಾಡೋದು, ಇವೆಲ್ಲ ಮಾಡ್ಬೋದು ನೀವು. ಸೊ ಬೇರೆ ಬೇರೆ ತರ ರಿಸರ್ಚ್ ಮಾಡ್ಬೋದು, ಆಮೇಲೆ ಪೇಪರ್ ಪಬ್ಲಿಷ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಸೊ ತುಂಬಾ ಆಪರ್ಚುನಿಟಿ ಇದೆ. ಇನ್ನೊಂದು 5 ನಿಮಿಷ ತಗೋತೀನಿ, ಆಮೇಲೆ ಕ್ವಶನ್ ಆನ್ಸರ್ ಮಾಡೋಣ. ಸೊ ನಮ್ ದೇಶದಲ್ಲಿ ತುಂಬಾ ಇದೆ ಆಕ್ಚುಲಿ, ತುಂಬಾ ಕಂಪ್ನಿಗಳು ಶುರು ಆಗಿದೆ ಇವಾಗ. ಈಗ ಲಾಸ್ಟ್ 2 ವರ್ಷದಲ್ಲೇ ನಾನು ನೋಡ್ತಾ ಇದೀನಿ, ನಾನು ಹೋಗಿ ಬಂದಾಗಿಂದ ಏನಿಲ್ಲ ಅಂದ್ರೆ ಒಂದು 900 ಕಂಪ್ನಿ ಎಕ್ಸ್ಟ್ರಾ ಆಡ್ ಆಗಿರ್ಬೋದು ರೊಬಾಟಿಕ್ಸ್ ಯಾಕಂದ್ರೆ ಫೀಲ್ಡ್ ಹಂಗ್ ಮುಂದಕ್ಕೆ ಹೋಗ್ತಾ ಇದೆ. ಇದೆಲ್ಲ ಒಂದಷ್ಟು ಹೆಸರುಗಳು, ಬಟ್ ನಿಮ್ಗೊಂದು ದೊಡ್ಡ ಲಿಸ್ಟೇ ಕೊಡ್ತೀನಿ, ಒಂದಷ್ಟು ಎಕ್ಸಾಂಪಲ್ ತೊಗೊಂತೀನಿ. ಆಡ್ವರ್ಕ್ ಅನ್ನೋದು ಇಡೀ ಇಂಡಿಯಾಲೇ ನಂಬರ್ 1 ರೊಬಾಟಿಕ್ಸ್ ಕಂಪ್ನಿ. ಎಲ್ಲಾ ತರ ರೋಬೋಟ್ಸ್ ಮಾಡ್ತಿದ್ದಾರೆ, ಫ್ಯಾಕ್ಟ್ರಿ ಆಟೋಮೇಶನ್ ಮಾಡ್ತಾರೆ, ಎಲ್ಲಾ ತರ ಮಾಡ್ತಿದ್ದಾರೆ. ಈಗ ಗ್ರೇ ಆರೆಂಜ್ ಇರ್ಬೋದು, ಇವರು ಇಂಡಿಯಾ, US ಮತ್ತೆ ಯುರೋಪ್ ಬೇರೆ ಬೇರೆ ಕಡೆ ರೋಬೋಟ್ಸ್ ಆಗ್ತಾರೆ. ಇಂಡಿಯಾದಲ್ಲಿ ಡಿಸೈನ್ ಮಾಡಿ, ರಿಸರ್ಚ್ ಮಾಡಿ, ಮ್ಯಾನುಫ್ಯಾಕ್ಚರ್ ಮಾಡಿರೋ ರೋಬೋಟ್ಸ್ ಅಮೆರಿಕಲ್ಲಿ ಓಡುತ್ತೆ, ಯುರೋಪ್ ಅಲ್ಲಿ ಓಡುತ್ತೆ, ಜಪಾನ್ ಅಲ್ಲಿ ಓಡುತ್ತೆ, ನೀವು ನಂಬಲ್ಲ. ಅಂದ್ರೆ ಅಷ್ಟು ಕ್ವಾಲಿಟಿ ರೋಬೋಟ್ಸ್ ನ ನಾವು ಮಾಡ್ತಾ ಇದೀವಿ ಆಲ್ರೆಡಿ. ಆಂಟರ್ಪ್ರಿನರ್ಸ್ ಇದ್ದಾರೆ, ಆ ತರ ಟ್ಯಾಲೆಂಟ್ ಇದೆ, ಆ ತರ ನಾವು ಕಷ್ಟಪಟ್ಟು ಮಾಡ್ತೀವಿ. ತುಂಬಾ ಕಂಪ್ನಿಗಳಿದೆ ಆ ತರ, ನೀವು ನೋಡ್ಬೋದು. ವಿಪ್ರೋ ಅಲ್ಲಿ ಒಂದು ರೊಬಾಟಿಕ್ಸ್ ಟೀಮ್ ಶುರು ಆಗಿದೆ, ಜೆನ್ ರೊಬಾಟಿಕ್ಸ್ ಅಂತ ಒಂದು. ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಈ ಸ್ಟೋರಿ ನಂಗೆ ತುಂಬಾ ಇಷ್ಟ. ಏನಂದ್ರೆ ಇವಾಗ ಸೂವೇಜ್ ಕ್ಲೀನ್ ಮಾಡಕ್ಕೆ ಮ್ಯಾನ್ಯುಯಲ್ ಸ್ಕ್ಯಾವೇಜಿಂಗ್ ಮಾಡ್ತಾರಲ್ವಾ, ಇವಾಗ ಅದು ಇಟ್ಸ್ ವೆರಿ ಬ್ಯಾಡ್ ಪ್ರಾಕ್ಟೀಸ್. ಯಾಕಂದ್ರೆ ಯಾರೋ ಏನಕ್ಕೆ ಮಾಡ್ಬೇಕು, ಮನುಷ್ಯರು ಮಾಡ್ಲೇಬಾರ್ದು, ಅದು ತುಂಬಾ ಡೇಂಜರಸ್ ಇರುತ್ತೆ. ಸೊ ಅದಕ್ಕೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಇವರು ಒಂದು ರೋಬೋಟ್ ಡಿಸೈನ್ ಮಾಡಿದ್ದಾರೆ, ನೋ ಹ್ಯೂಮನ್ ಇಂಟರ್ವೆನ್ಷನ್. ಈ ತರ ನಾವು ಸೊಸೈಟಿ ಆಗಿ ಇನ್ನೂ ಮುಂದಕ್ಕೆ ಬರ್ಬೋದು ಆಕ್ಚುಲಿ. ನೀವು ಯೋಚನೆ ಮಾಡ್ಬೋದು, ಏನ್ ನಾವು ನಮ್ಮಲ್ಲಿ ಕೆಟ್ಟದೇನಿರುತ್ತೋ ಅದನ್ನು ನಾವು ಟೆಕ್ನಾಲಜಿ ಮುಖಾಂತರ ಸಾಲ್ವ್ ಮಾಡ್ಬೋದು, ಅಂಡ್ ಎಸ್ಪೆಷಲಿ ಫಿಸಿಕಲ್ ಇಂದ ಸಾಲ್ವ್ ಮಾಡ್ಕೋಬಹುದು. ಇದೇ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಕ್ಚುಲಿ. ಎಲ್ಲಾದ್ರೂ ಏನಂದ್ರೆ ನಾನು ಯಾಕೆ ಫೀಲ್ಡ್ ಚೇಂಜ್ ಮಾಡ್ಬೇಕು, ನೀವು ಆಲ್ರೆಡಿ ಒಳ್ಳೆ ಸಂಬಳ ಸಿಗ್ತಾ ಇದೆ. ಬಟ್ ಏನಂದ್ರೆ ಸಿನ್ಸ್ ಇಟ್ ಇಸ್ ಅ ಸ್ಪೆಷಲೈಸ್ ಫೀಲ್ಡ್, ಇಟ್ ಇಸ್ ಸ್ಟಿಲ್ ಅರ್ಲಿ ಸ್ಟೇಜಸ್. ನೋಡ್ಬೇಕು, ಕಂಪ್ಯಾರಿಟಿವ್ಲಿ ನೋಡ್ಬೇಕಂದ್ರೆ ಇಂಡಿಯನ್ ರೊಬಾಟಿಕ್ಸ್ ಇಸ್ ಸ್ಟಿಲ್ ಅರ್ಲಿ ಸ್ಟೇಜ್. ಅಲ್ಲಿ ತುಂಬಾ ಲೆವೆಲ್ಸ್ ಅಲ್ಲಿ ನಿಮ್ಗೆ ರೋಲ್ ಸಿಗುತ್ತೆ, ಬಟ್ ರೋಲ್ ಸಿಕ್ಕಿದಾಗ ನೀವು ಯೋಚನೆ ಮಾಡ್ತಾ ಇರೋಷ್ಟು ಸಂಬಳ ಸಿಗುತ್ತೆ. ಬರೀ ಇಂಡಿಯಾಲ್ ಕೂತ್ಕೊಂಡೆ ನೀವು ಬೇರೆ ದೇಶದ ತರ ದುಡಿಬಹುದು. ಎಂಟ್ರಿ ಲೆವೆಲ್ ಅಂದ್ರೆ 4 ರಿಂದ 8 ಲಕ್ಷ ಪ್ಯಾಕೇಜ್ ಸಿಗುತ್ತೆ ರೊಬಾಟಿಕ್ಸ್ ಅಲ್ಲಿ. ಮಿಡ್ ಲೆವೆಲ್ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದ್ರೆ ನಿಮ್ಗೆ 15 ಲಕ್ಷ ಬರುತ್ತೆ. ಇನ್ನೊಬ್ಬ 22 ವರ್ಷ ಇದ್ದಾಗ ನಂಗೆ 1.5 ಲಕ್ಷ ಸಂಬಳ ಬರ್ತಾ ಇತ್ತು ರೊಬಾಟಿಕ್ಸ್ ಅಲ್ಲಿ. ಇದು 2 ವರ್ಷದಿಂದ 3 ವರ್ಷದಿಂದ ಅಲ್ವಾ. ಇವಾಗ ನೀವು ಯೋಚನೆ ಮಾಡ್ಬೋದು, ಈ ಫೀಲ್ಡ್ ಇನ್ನ ಮುಂದಕ್ಕೆ ಬಂದಿದೆ, ಇನ್ನ ಎಷ್ಟು ಪೊಟೆನ್ಶಿಯಲ್ ಇದೆ ಅಂತ. ನೆಕ್ಸ್ಟ್ ನೀವು ನೋಡ್ಬೋದು, ಸೀನಿಯರ್ ರೋಲ್ಸ್ ಇದ್ರೆ ಅಂತೂ ಯಾವ್ದೇ ಫೀಲ್ಡ್ ಅಲ್ಲಿ ಸೀನಿಯರ್ ರೋಲ್ಸ್ ಅಲ್ಲಿ ಇಲ್ಲಿ ಬಂದು ನೀವು ಏನಾದ್ರು ಅದ್ರ ಅಪ್ಲಿಕೇಶನ್ ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ, ಇಫ್ ಯು ಆಲ್ರೆಡಿ ಕ್ಲೌಡ್ ಇಂಜಿನಿಯರ್ ಆರ್ ಮಷಿನ್ ಲರ್ನಿಂಗ್ ಇಂಜಿನಿಯರ್, ರೊಬಾಟಿಕ್ಸ್ ಬಂದು ನೀವು ಅದನ್ನ ಅಪ್ಲಿಕೇಶನ್ ಮಾಡಿದ್ರೆ 15 ಲಕ್ಷ 30 ಲಕ್ಷ ಆವರೇಜ್ ಇರ್ಬೋದು. ಬಟ್ ನಾನ್ ನೋಡಿರೋ ಪ್ರಕಾರ ಜನಕ್ಕೆ 60 ಲಕ್ಷ 70 ಲಕ್ಷ ಪ್ಯಾಕೇಜ್ ಆರಾಮಾಗಿ ಸಿಗ್ತದೆ. ಸೊ ಪೊಟೆನ್ಶಿಯಲ್ ತುಂಬಾ ಇದೆ, ಇನ್ನ ಬಿಗಿನಿಂಗ್. ಇವಾಗ ನೀವು ಕಲ್ತ್ ಇವಾಗ ಬಂದ್ರೆ ನೀವು ಫೀಲ್ಡ್ ಅಲ್ಲಿ ಇನ್ನೊಂದು ವರ್ಷದಲ್ಲಿ ನೀವು ಈ ತರ ದುಡಿಬಹುದು. ಪ್ಲಸ್ IT ಏನಂದ್ರೆ IT ಇಸ್ ಡೈಯಿಂಗ್ ಸ್ಟಾರ್ ಇಂಡಿಯಾಲಿ. ಏನಂದ್ರೆ ನೀವು ಸ್ಕಿಲ್ಸ್ ನೀವು ಫಾಸ್ಟ್ ಆಗಿ ಅಪ್ಗ್ರೇಡ್ ಆಗಿಲ್ಲ ಅಂದ್ರೆ ನೀವು ಆ ಇಂಡಸ್ಟ್ರಿ ಸರ್ವೈವ್ ಮಾಡಕ್ ಆಗಲ್ಲ. ದಯವಿಟ್ಟು ನಾನು ಎಲ್ಲರಿಗೂ ಅದೇ ಕೇಳ್ಕೊಂಡು, ನಾನು ಕಮ್ಯುನಿಟಿ ನಡೆಸ್ತಾ ಇರೋದು ಅದಕ್ಕೆ. ಬರೀ ಇಲ್ಲಿ ಬೆಂಗಳೂರು ಅಂತಾನಲ್ಲ, ಇಡೀ ದೇಶದಲ್ಲೇನೆ ಎಲ್ಲರ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ನಾವ್ ಹೇಳ್ತಾ ಇರೋದಂದ್ರೆ, ನೋಡ್ರಪ್ಪ ಇದೇನೆ ಫೀಲ್ಡ್ ನೆಕ್ಸ್ಟ್
ಇದ್ರಲ್ಲೇ ನೀವು ಸಕ್ಸೀಡ್ ಆಗೋದು. IT ಲೂ ಆಗ್ಬೋದು, ಅಲ್ಲಿ ನೀವು ಬೇರೆ ಬೇರೆ ತರ ಅಪ್ಲಿಕೇಶನ್, ಕನ್ಸ್ಯೂಮರ್ ಅಪ್ಲಿಕೇಶನ್, ಬಿಸ್ನೆಸ್ ಅಪ್ಲಿಕೇಶನ್ ಸಾಲ್ವ್ ಮಾಡ್ಬೋದು, ನನಗೆ ಇಲ್ಲ ಅಂತಲ್ಲ. ಬಟ್ ನಿಮ್ಗೆ ಅದೊಂದು ಫೀಲಿಂಗ್ ಬರುತ್ತೆ ಒಂದೊಂದ್ಸತಿ, ಹೋದಲ್ಲ ಇದ್ರಲ್ಲಿ ನಾನ್ ಎಕ್ಸೆಲ್ ಮಾಡಕ್ ಆಗ್ತಾ ಇಲ್ಲ ಸದ್ಯಕ್ಕೆ, ಸೊ ಫೀಲ್ಡ್ ಚೇಂಜ್ ಮಾಡ್ಬೋದಾ ಅನ್ನೋದೊಂದು ಕ್ವೆಶನ್ ಬಂದೇ ಬರುತ್ತೆ ಎಲ್ಲರೂ. ಅಂತ ಟೈಮಲ್ಲಿ ರೊಬೋಟಿಕ್ಸ್ ಇಸ್ ಯರ್ ಸೇಫೆಸ್ಟ್ ಅಂಡ್ ಬೆಸ್ಟ್ ಆಪ್ಷನ್. ಯಾಕೆ ನಾನು ಹೇಳ್ತಾರದು ನೆಕ್ಸ್ಟ್ 50 ವರ್ಷಕ್ಕೆ ನಿಮ್ ಸೆಕ್ಯೂರಿಟಿ. ನೋಡಿ ಯೋಚನೆ ಮಾಡಿ, ಇವತ್ತೆಲ್ಲ ನಾನು ಪ್ರೆಸೆಂಟೇಶನ್ ಕೊಟ್ಟಿದ್ದೀನಿ, ಏನಾದ್ರು ಇದು ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಇದೆ, ಅದಾದ್ಮೇಲೆ ಇದ್ರಲ್ಲಿ ಬರ್ಬೋದು, ನಾವು ಎಂಟರ್ ಆಗ್ಬೋದು ಅಂದ್ರೆ ಖಂಡಿತ ಈ ತರ ಟೂಲ್ಸ್ ಮತ್ತೆ ಟಾಪಿಕ್ಸ್ ನ ನೀವು ಓದ್ಕೊಂಡು, ಎಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ, ರಾಸ್ ಸಿಮ್ಯುಲೇಷನ್ ಟೂಲ್ಸ್, ಗಜಿಬೋ, ಮ್ಯಾಟ್ಲ್ಯಾಬ್ ಎಲ್ಲ ಫ್ರೀನೇ, ಇದೆಲ್ಲ ಫ್ರೀಯಾಗಿ ಸಿಗುತ್ತೆ ನಿಮ್ಗೆ ಇಂಟರ್ನೆಟ್ ಅಲ್ಲಿ. ಏನ್ ದುಡ್ಡು ಕೊಟ್ಟೆ ನೀವು ಸಾಫ್ಟ್ವೇರ್ ತಗೊಳ್ಳೋದಿಲ್ಲ, ಏನಿಲ್ಲ. ಕೂತ್ಕೊಂಡು ಸ್ವಲ್ಪ ಟ್ರೈ ಮಾಡಿ, ಏನೋ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಟ್ರೈ ಮಾಡಿ, ಎಲ್ಲೋ ಒಂದ್ ಕಡೆ ಏನೋ ಕಲಿತೀರಾ, ಅದನ್ನ ಯಾವ್ದೋ ಕಂಪ್ನಿಗೆ ಬೇಕಾಗ್ಬೋದು. ಸೊ ಅಲ್ಲಿ ಹೋಗಿ ನೀವು ಒಂದ್ ಸ್ವಲ್ಪ ಇಂಟರ್ನ್ಶಿಪ್ ಮಾಡಿ ಅಥವಾ ಕೆಲಸ ಮಾಡಿ, ಅಲ್ಲಿಂದ ಇನ್ನ ಎಕ್ಸ್ಪೀರಿಯನ್ಸ್ ತಗೋತಾನೆ ಹೋಗಿ. ನೀವು ಆಂಟರ್ಪ್ರಿನರ್ಶಿಪ್ ಮಾಡ್ಬೇಕು ಅಂದ್ರೆ ಅಗೇನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ. ಬಟ್ ಏನಂದ್ರೆ ಒಂದೇ ಒಂದ್ ಸಜೆಷನ್, ತುಂಬಾ ಜನ ಏನೋ ದೊಡ್ಡ ಪ್ರಾಬ್ಲಮ್ಸ್ ಯೋಚನೆ ಮಾಡ್ತಾರೆ. ನಿಮ್ ಸುತ್ತಮುತ್ತನೇ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ, ಹಳ್ಳಿ ಪ್ರಾಬ್ಲಮ್ ಇರುತ್ತೆ, ಅಥವಾ ಟೌನ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಅಥವಾ ಸಿಟಿ ಪ್ರಾಬ್ಲಮ್ ಇರುತ್ತೆ. ಅದೇನೇ ಎಷ್ಟೊಂದು ಸಾಲ್ವ್ ಮಾಡ್ಬೋದು ನೀವು ರೊಬೋಟಿಕ್ಸ್. ಸೊ ಫಸ್ಟ್ ನೀವು ನಿಮ್ ಸುತ್ತ ನೋಡಿ, ಆಮೇಲೆ ಜಗತ್ನ ನೋಡಿ. ಅಲ್ಲೇ ಏನಾದ್ರು ಚಿಕ್ಕ ಆಟೋಮೇಶನ್ ನೀವು ಸಾಲ್ವ್ ಮಾಡಿದ್ದೀರಾ IoT ಇಂದ ಅಥವಾ ರೋಬೋಟ್ ಇಂದ, ಖಂಡಿತ ನೀವು ಅದನ್ನ ಮಾಡಿ ಸ್ಟಾರ್ಟಿಂಗ್. ಇವಾಗ ನೀವು ಸೊಲ್ಯೂಷನ್ಸ್ ಬಿಲ್ಡ್ ಮಾಡ್ಬೋದು, ಅಥವಾ ನಿಮ್ಗೆ ಏನಾದ್ರು ಒಂದಷ್ಟು ನಾಲೆಜ್ ಇದ್ರೆ ಅದನ್ನ ಹೇಳ್ಕೊಡ್ಬೋದು. ಅದು ನೀವು ಎಜುಕೇಶನ್ ಮಾಡ್ಬೋದು, ರೋಬೋಟಿಕ್ಸ್ ಮತ್ತೆ ಎಜುಕೇಶನ್. ಸೊ ಅದನ್ನು ಒಂದು ಬಿಸ್ನೆಸ್ ಇವಾಗ. ಅಂಡ್ ವೆರಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ಸ್ ರಿಕ್ವೈರ್ಡ್ ಆಕ್ಚುಲಿ. ಎಜುಕೇಶನ್ ಎಲ್ಲ ಮಾಡ್ಬೇಕು, ಸಿಮ್ಯುಲೇಷನ್ ಮಾಡ್ಬೇಕು ಅಂದ್ರೆ 10 ಲಕ್ಷ ಒಳಗಡೆ ನೀವು ಏನ್ ಬೇಕಾದ್ರೂ ಸ್ಟಾರ್ಟ್ ಮಾಡಿ. ಸಾಫ್ಟ್ವೇರ್ ಕಂಪ್ನಿನೂ ಶುರು ಮಾಡ್ಬೋದು ಇವಾಗ. ಮನೇಲೆ ಕೂತ್ಕೊಂಡು ನೀವು ಗ್ಲೋಬಲ್ ಕಂಪ್ನೀಸ್ಗೆ ಕನ್ಸಲ್ಟ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆ ತರ ಕನ್ಸಲ್ಟೆನ್ಸಿ ಕಂಪ್ನಿ ಸ್ಟಾರ್ಟ್ ಮಾಡ್ಬೋದು. ಹಾರ್ಡ್ವೇರ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕ್ಯಾಪಿಟಲ್ ಇಂಟೆನ್ಸಿವ್ ಇರುತ್ತೆ, ಆಮೇಲೆ ನಿಮ್ಗೆ ಸ್ಪೇಸ್ ಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ, ರಿಸೋರ್ಸಸ್ ಬೇಕಾಗುತ್ತೆ. ಮಾಡ್ಬೋದು, ಸ್ವಲ್ಪ ಹೈಯರ್ ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್ಸ್. 50 ಲಕ್ಷ ಹತ್ತತ್ರ ಅಂತ ನಾವು ಒಂದು ಆವ್ರೇಜ್ ಹಾಕಿದೀನಿ, ಬಟ್ ಇನ್ನ ಜಾಸ್ತಿ ಬೇಕು, ಡಿಪೆಂಡ್ಸ್ ಆನ್ ದಿ ಸ್ಕೇಲ್. ಅವಾಗ ಏನಾಗುತ್ತೆ, ನೀವು ಗ್ರಾಂಟ್ಸ್ ತಗೋಬಹುದು. ನಾನು ಹೇಳ್ದೆ ಮುಂಚೆ, ನಾನು ಇವಾಗ ಆರ್ಟ್ ಪಾರ್ಕ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದೊಂದು ಸ್ಟಾರ್ಟ್ಅಪ್ಗೂ 15 ಕೋಟಿ ಫಂಡ್ ಮಾಡಿದ್ರು ಗೌರ್ಮೆಂಟ್ ಆಫ್ ಇಂಡಿಯಾ 3 ವರ್ಷದಿಂದ. ಇವಾಗ ಇನ್ನ ಪ್ರೊಯಾಕ್ಟಿವ್ ಆಗಿದ್ದಾರೆ, ಇನ್ನ ಜಾಸ್ತಿ ದುಡ್ಡು ಹಾಕಕ್ಕೆ ರೆಡಿ ಇದ್ದಾರೆ. ಬಟ್ ನೀವು ಕ್ರಿಯೇಟಿವಿಟಿ ಯೂಸ್ ಮಾಡಿ ಆ ಬಿಸ್ನೆಸ್ ನ ಡೆವಲಪ್ ಮಾಡ್ಬೇಕು. ಆಮೇಲೆ ತುಂಬಾ ಜನದ ಹತ್ರ ಮಾತಾಡ್ಬೇಕು. ಯಾರ ಹತ್ರನು ಮಾತಾಡಿಲ್ಲ ಅಂದ್ರೆ ಗೊತ್ತಾಗಲ್ಲ ಏನಾಗ್ತದೆ ಆಚೆ ಜಗತ್ತೆ. ಹೋಗಿ ಫ್ಯಾಕ್ಟ್ರಿ ಓನರ್ ಗಳ ಹತ್ರ ಮಾತಾಡಿ. ಜನರಲಿ ಯಾರೋ ನಿಮ್ಮ ಫ್ಯಾಮಿಲಿಲಿ ಯಾರೋ ಏನೋ ಬಿಸ್ನೆಸ್ ಮಾಡ್ತಿದ್ದಾರೆ ಚಿಕ್ಕದಾಗಿ, ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು. ಅವ್ರ ಹತ್ರ ಒಂದು ಸುಮ್ಮನೆ ಕೇಳಿ, ಕ್ವಶನ್ ಕೇಳಿ, ಎಲ್ಲಿ ನಿಮ್ ಪ್ರಾಬ್ಲಮ್ಸ್ ಎಲ್ಲೆಲ್ಲಿ ಬರ್ತಿದೆ ನಿಮ್ಗೆ ದಿನಾನು? ಲೇಬರ್ ಪ್ರಾಬ್ಲಮ್ ಇದೆಯಾ, ಅಥವಾ ಲೇಬರ್ ಕ್ವಾಲಿಟಿ ಪ್ರಾಬ್ಲಮ್ ಇದೆಯಾ, ಅಥವಾ ಕ್ವಾಲಿಟಿ ಪ್ರಾಸೆಸ್ ಪ್ರಾಬ್ಲಮ್ ಇದೆಯಾ, ಏನ್ ಬೇಕಾದ್ರೂ ಇರ್ಬೋದು. ಸೊ ನೀವು ಅವ್ರ ಹತ್ರ ಮಾತಾಡಿದ್ರೆ ನಿಮ್ಗೆ ಐಡಿಯಾಸ್ ಬರುತ್ತೆ. ಈ ತರನು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಆಟೋಮೇಶನ್ ಯೂಸ್ ಮಾಡಿ. ಅವಾಗ ಗ್ರಾಂಟ್ಸ್ ನೀವು ತಗೋಬಹುದು. ಕರ್ನಾಟಕ ಗವರ್ಮೆಂಟ್ ಇದ್ರ ಬಗ್ಗೆ ಮಾತಾಡ್ತಾನೆ ಇದೀವಿ, ರಿಬೇಟ್ ಅಂತ ಇದೆ. ಬಟ್ ಬೇರೆ ಬೇರೆ ತರ ಗ್ರಾಂಟ್ಸ್ ಇರುತ್ತೆ, ನೀವು ಹೋಗಿ ಟ್ರೈ ಮಾಡ್ಬೋದು, ಗ್ರಾಂಟ್ಸ್ ಅಪ್ಲೈ ಮಾಡ್ಬೋದು. ಸ್ಟಾರ್ಟ್ ಇವಾಗ ನಾನೇ ಒಂದು ಗ್ರೂಪ್ ಸ್ಟಾರ್ಟ್ ಮಾಡಿದೆ. ಈ ಸೆಷನ್ ಇಂದ ನಮ್ಗೆ ಒಂದು ಐಡಿಯಾ ಬಂತು, ಮಾಡೇ ಬಿಡೋಣ ಒಂದು ವಾಟ್ಸ್ಆಪ್ ಕಮ್ಯುನಿಟಿ, ಇದೆಲ್ಲ ಜಾಯ್ನ್ ಆಗ್ಲಿ, ಯಾರು ಬೇಕಾದ್ರೂ ಜಾಯ್ನ್ ಆಗ್ಲಿ. ಅದ್ರ ನಾವು ಲೋಕಲ್ ಆಪರ್ಚುನಿಟೀಸ್ ಏನಿದೆಯೋ, ಆಮೇಲೆ ಇಲ್ಲಿ ಲೋಕಲಿ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಇದೊಂದು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಗ್ರೂಪ್ ಜಾಯ್ನ್ ಆಗ್ಬೋದು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಶೇರ್ ಮಾಡ್ತೀವಿ, ಬೇರೆ ನಿಮ್ಗೆ ಗೊತ್ತಿರೋರು ಶೇರ್ ಮಾಡಿ. ಕ್ವಶನ್ ಇದ್ರೆ ಅಲ್ಲೂ ಕೇಳ್ಬೋದು. ಕಂಟಿನ್ಯೂಸ್ ಆಗಿ ಅದೊಂದು ಲಿಂಕ್ ಕೂಡ ವಾಟ್ಸ್ಆಪ್ ಮಾಡ್ಬಿಡಿ ನನಗೆ, ನಾನು Q&A ಹಾಕ್ತೀನಿ. ಲಿಂಕ್ ಕಳಿಸ್ತೀನಿ. ಓಕೆ, ಸೊ ಕೇಳಿಸ್ಕೊಂಡಿದ್ದೀನಿ, ಥ್ಯಾಂಕ್ ಯು. ಏನಾದ್ರು ಕ್ವಶನ್ ಇದ್ರೆ ಸರ್ ಮಾಡ್ಬೋದು. ಥ್ಯಾಂಕ್ ಯು ವರುಣ್, ಬಹಳ ಚೆನ್ನಾಗಿ ಮಾತಾಡಿದೆ. ಐ ಥಿಂಕ್ ನನ್ಗೆ ತುಂಬಾ ಏನ್ ಇಷ್ಟ ಆಯ್ತು ಅಂದ್ರೆ 3D ಏನ್ ಹೇಳಿದ್ರಿ ನೀವು, ಡಲ್, ಡರ್ಟಿ, ಡೇಂಜರಸ್, ಒಂಥರ AI ಮತ್ತೆ ರೊಬೋಟಿಕ್ಸ್ ನ ಹೇಗ್ ನೋಡ್ಬೇಕು, ಫಿಸಿಕಲ್ AI ಹೇಗ್ ನೋಡ್ಬೇಕು ಅನ್ನೋದಕ್ಕೊಂತ ಒಂದು ಒಳ್ಳೆ ಫ್ರೇಮ್ ವರ್ಕ್ ಅಂತ ಕರಿಬೋದೇನೋ ಅವನ್ನ. ಹಾಗೇನೆ ಜಾಬ್ ರೋಲ್ಸ್ ಏನ್ ಮಾತಾಡಿದ್ರೆ ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್. ಇನ್ಫ್ಯಾಕ್ಟ್ ಸಾಧ್ಯ ಆದ್ರೆ ಅದ್ರ ಮೇಲೆ ಈಚ್ ಜಾಬ್ ಅಲ್ಲೂ ಏನು
ಬೇಕಾಗುತ್ತೆ, ಎಲ್ಲಿ ಕಲ್ತ್ಕೋಬಹುದು ಅನ್ನೋ ಸರ್ದೊಂದು ಸರಣಿ ಮಾಡಕ್ಕಂತ ನೋಡೋಣ. ಕೆಲವೊಂದರಲ್ಲೋ ಅಥವಾ ವಿಡಿಯೋದಲ್ಲೋ ಮಾಡಕ್ಕಾಗತ್ತ ನೋಡೋಣ ನಾವು ಖಂಡಿತವಾಗ್ಲೂ ಕನ್ನಡದಲ್ಲಿ. ಸೊ ಥ್ಯಾಂಕ್ ಯು. ಈ ಪ್ರಶ್ನೆ ಹೋಗೋ ಮುಂಚೆ ಮೊದಲಿಗೆ ಒಂದು ಬಾರಿ ಯಾರಿಗೆಲ್ಲ ಇಷ್ಟ ಆಯ್ತೋ ಅಲ್ಲಿ ಒಂದು ಇಮೋಜಿ ಬಟನ್ ಇದೆ, ಅದಕ್ಕೆ ಹೋಗಿ ಮೊದಲವರಿಗೆ ಒಂದು ಅಭಿನಂದನೆ ಸಲ್ಲಿಸೋಣ. ಎಲ್ರಿಗೂ ಥ್ಯಾಂಕ್ ಯು. ಸೊ ಪ್ರಶ್ನೆಗಳನ್ನ ತಗೋಣ. ಐ ಥಿಂಕ್ ಒಂದಷ್ಟು ಪ್ರಶ್ನೆಗಳು ಬಂದಿದೆ. ಮೊದಲಿಗೆ ಲಕ್ಷ್ಮೀ ಶ್ರೀನಿವಾಸ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಐ ಆಮ್ ಅನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ building some technical skills and dreaming to be an entrepreneur and build a solution to a problem which is faced by people majorly. According to you, what is the skill I should learn to make that dream come true ಅಂತ ಕೇಳಿದ್ದಾರೆ. I mean, I think you already touch ಮಾಡಿದ್ರೆ ಅನ್ಸುತ್ತೆ, ಬಟ್ ಒಂದ್ಸಲಿ ಹೇಳಿ, ನಿಮ್ಮ ಇನ್ನೊಂದ್ಸಲಿ ರೀಟ್ರೇಟ್ ಆದ್ರೂ ಪರವಾಗಿಲ್ಲ. ಅದೇ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂದ್ರೆ ಯಾವ್ದೋ ಒಂದು ಫೀಲ್ಡ್ ಅಲ್ಲಿ ಇದೆ ಇರ್ತೀರಾ, ಆ ಫೀಲ್ಡ್ ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ ಫಸ್ಟ್. ಅದನ್ನೇ ನಾನು ಹೇಳೋದು ಸ್ಟೂಡೆಂಟ್ಸ್ಗೆ. ಯೂಶಲಿ ನಾವು ಸ್ಟೂಡೆಂಟ್ ಆಗಿದ್ದಾಗ ಎಲ್ಲರಿಗೂ ಒಂದು ಆಸಕ್ತಿ ಇರುತ್ತೆ, ಏನೋ ನಾನು ಒಂದು ಏನೋ ಬಿಲ್ಡ್ ಮಾಡ್ಬೇಕು ಅಂತ. ಒಂದೇನ್ ಅರ್ಥ ಆಯ್ತು ನಮ್ ತುಂಬಾ ವರ್ಷ ಆದ್ಮೇಲೆ ಅಂದ್ರೆ, ಏನೇನ್ ಕಲಿತಾ ಇದೀರೋ ಫಸ್ಟ್ ಅದನ್ನ ಕರೆಕ್ಟ್ ಆಗಿ ಕಲ್ತ್ಕೋಬೇಕು, ಆದಷ್ಟು ಎಷ್ಟಾಗುತ್ತೋ ಅಷ್ಟು. ಆಮೇಲೆ ಅದ್ರೆಲ್ಲ ಒಂದೆರಡು ಪ್ರಾಜೆಕ್ಟ್ಸ್ ಮಾಡ್ಬೇಕು ಕಲಿಯಕ್ಕೆ. ಆ ಪ್ರಾಜೆಕ್ಟ್ಸ್ ಮಾಡ್ದಲ್ಲೇನೆ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಬರೋದು, ಸ್ಕಿಲ್ಸ್ ಕಲಿಯಕ್ಕೆ ಹೋಗೋದು, ಪ್ಲಸ್ ನಿಮ್ಗೆ ವಿಸಿಬಿಲಿಟಿನೂ ಸಿಗುತ್ತೆ, ಆಮೇಲೆ ಆಪರ್ಚುನಿಟಿ ಸಿಗುತ್ತೆ. ಇನ್ನೊಂದೇನಂದ್ರೆ ನಾವೇ ಏನೋ ಒಬ್ಬರೇ ಮಾಡ್ಬೇಕು, ನಾವೇ ಎಲ್ಲಾನು ಸಾಲ್ವ್ ಮಾಡ್ಬೇಕು ಅನ್ನೋದು ಏನಿಲ್ಲ. ತುಂಬಾ ಜನ ಆಲ್ರೆಡಿ ತುಂಬಾ ಪ್ರಾಬ್ಲಮ್ಸ್ ಕಂಡುಹಿಡಿದು ಸಾಲ್ವ್ ಮಾಡ್ತಾ ಇದಾರೆ. ಅವ್ರ ಜೊತೆ ಸೇರ್ಕೊಂಡು ಏನೋ ಒಂದ್ಸೂರು ಕಲ್ತ್ರೆ ಇನ್ನೊಂದ್ ಸ್ವಲ್ಪ ನಮಗೂ ಎಕ್ಸ್ಪೋಜರ್ ಸಿಗುತ್ತೆ. ಅವಾಗ ನಮಗೂ ಹೊಸ ತರ ಪ್ರಾಬ್ಲಮ್ಸ್ ಐಡೆಂಟಿಫೈ ಮಾಡೋ ಕೆಪಬಿಲಿಟಿ. ಪ್ರಾಬ್ಲಮ್ ಐಡೆಂಟಿಫೈ ಮಾಡೋ ಸ್ಕಿಲ್ಲೇ ಇರಲ್ಲ. ಈ ತರ ಜನ ಜೊತೆ ಮಾತಾಡಿದ್ರೆ, ಕೊಲಾಬ್ರೇಟ್ ಮಾಡಿ, ಏನಂದ್ರೆ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿ. ಐ ಥಿಂಕ್ ದಟ್ ಇಸ್ ಮೈ ಸಜೆಷನ್. ಎಷ್ಟು ಪ್ರಾಜೆಕ್ಟ್ಸ್ ಆಗುತ್ತೋ ಅಷ್ಟು ಪ್ರಾಜೆಕ್ಟ್ ಬಿಲ್ಡ್ ಮಾಡಿ. ಐ ಥಿಂಕ್ ಇವಾಗ ಪೋರ್ಟ್ಫೋಲಿಯೋ ಅಂತ ಏನು, ಇದರ್ ಗಿಟ್ಹಬ್ದು ಅಥವಾ ನೀವು ಕಾಂಟೆಂಟ್ ಕ್ರಿಯೇಟರ್ ಆದ್ರೆ ನಿಮ್ಮ ಕ್ರಿಯೇಷನ್ ಪೋರ್ಟ್ಫೋಲಿಯೋನೋ, ಒಟ್ಟಾರೆ ಒಂದು ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಅಲ್ವಾ? ನಾನು US ಇದ್ದಾಗ MIT ಯೂನಿವರ್ಸಿಟಿ ಇದೆ, ನಂಬರ್ 1 ಅದು ವರ್ಲ್ಡ್ ಅಲ್ಲಿ. ಅವ್ರ ಸ್ಟೂಡೆಂಟ್ಸ್ ಅವರು ಮೋಟಿವೇಟ್ ಮಾಡ್ತಾರೆ, ನೀವು ಎಲ್ಲ ಏನೇನ್ ಪ್ರಾಜೆಕ್ಟ್ಸ್ ಮಾಡಿದ್ರು ಸಮ್ಮರ್ ಅಲ್ಲಿ ಅದೆಲ್ಲ ಒಂದು ವಿಡಿಯೋ ಮಾಡಿ ನೀವೇ ಒಂದು ಯೂಟ್ಯೂಬ್ ಅಲ್ಲಿ ಹಾಕ್ಬೇಕು ಅಂತ. ಅದ ಎಲ್ಲರೂ ಮಾಡ್ಬೇಕು, ಎಲ್ಲ ಸ್ಟೂಡೆಂಟ್ಸ್ ಮಾಡ್ತಾರೆ. ಹ್ಯಾಕರ್ ಪೋರ್ಟ್ಫೋಲಿಯೋ ಖಂಡಿತ. ಐ ಥಿಂಕ್ ಯೂಟ್ಯೂಬ್ ಅಲ್ಲಿ ಸಿಗ್ಬೋದು ಅನ್ಸುತ್ತೆ. ಸ್ಯಾಂಪಲ್ ನೋಡ್ಬೇಕಂದ್ರೆ ಹೋಗಿ ಹುಡುಕಿದ್ರೆ ಸಿಗುತ್ತೆ ಅನ್ಸಲ್ಲ. ತುಂಬಾ ಸ್ಟೂಡೆಂಟ್ಸ್ ಹಾಕಿರ್ತಾರೆ. ಆ ಕಲ್ಚರ್ ಬಿಲ್ಡ್ ಆಗ್ಬೇಕು. ಖಂಡಿತ. ಸೊ ನೆಕ್ಸ್ಟ್ ಸಚಿನ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಐ ಆಲ್ರೆಡಿ ಹ್ಯಾವ್ ಅ ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇನ್ AI, including training SLMs. What resources would you recommend for getting started with robotics? Robots plus AI has tons of application in India, but ಯಾವ ರಿಸೋರ್ಸಸ್ ನೀವು ರೆಕಮೆಂಡ್ ಮಾಡ್ತೀರಾ robotics ನ ಕಲ್ತ್ಕೊಳ್ಳೋ ಜರ್ನಿ ಶುರು ಮಾಡ್ಬೇಕಂದ್ರೆ ಅಂತ ಕೇಳ್ತಾರೆ. ಅದೇ ಒಂದಷ್ಟು ರಿಸೋರ್ಸಸ್ ನಾವು ಲಿಸ್ಟ್ ಮಾಡಿದೆ ನಾವು ಕಮ್ಯುನಿಟಿಲಿ. ಅದೊಂದು ಡಿಸ್ಕಾರ್ಡ್ ಇದೆ, ಅದನ್ನು ಶೇರ್ ಮಾಡ್ತೀವಿ ಜೊತೆ ವಾಟ್ಸ್ಆಪ್. ಸೊ ಏನಂದ್ರೆ ತುಂಬಾ ಯೂಟ್ಯೂಬ್ ಚಾನೆಲ್ಸ್ ಇದೆ, ಆಮೇಲೆ ಆನ್ಲೈನ್ ತುಂಬಾ ಫ್ರೀ ಕೋರ್ಸಸ್. ನಾನು ಫ್ರೀ ಬಗ್ಗೆನೇ ಮಾತಾಡೋದಿಲ್ಲ. ಫ್ರೀ ಕೋರ್ಸಸ್ ಎಲ್ಲ ಮುಗಿಸಿದ ಮೇಲೆ ನೀವು ಯೋಚನೆ ಮಾಡ್ಬೋದು ಸರ್ಟಿಫಿಕೇಶನ್, ಅಡ್ವಾನ್ಸ್ ಕೋರ್ಸಸ್ ಮಾಡಕ್ಕೆ. ಫ್ರೀ ಕೋರ್ಸಸ್ ಮಾಡಿ ಆದಷ್ಟು. ಯೂಟ್ಯೂಬ್ ಅಲ್ಲಿ ಒಂದಷ್ಟು ಚಾನೆಲ್ಸ್ ಇದೆ, ಎಲ್ಲ ಶೇರ್ ಮಾಡ್ತೀನಿ. ಒಂದೆರಡು ಎಕ್ಸಾಂಪಲ್ ಕೊಡ್ಬೋದು. MIT ಅವ್ರದನೆ ಕೋರ್ಸ್ ಓಪನ್ ಕೋರ್ಸ್ ಒಂದಿದೆ, ಆಮೇಲೆ ಹಾರ್ವರ್ಡ್ ಅವ್ರ CS50 ಅಂತ ಒಂದಿದೆ. ಇದರಲ್ಲೆಲ್ಲ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ. 3 Blue 1 Brown ಅಂತ ಒಂದು ಚಾನೆಲ್ ಇದೆ, ಹೇಳ್ತಾರೆ. ತುಂಬಾ ಇದೆ, 100 ಚಾನೆಲ್ ಇದೆ. ಬಟ್ ಅದನ್ನ ಬೆಸ್ಟ್ ಒಂದು ಲಿಸ್ಟ್ ಮಾಡಿಟ್ಟಿದ್ದೀನಿ, ಅದನ್ನ ಶೇರ್ ಮಾಡ್ತೀನಿ. ಯೂಟ್ಯೂಬ್ ಇಲ್ಲ ಬೆಸ್ಟ್ ಪ್ಲೇಸ್ ಟು ಲರ್ನ್. ಆದ್ಮೇಲೆ ನಾವು ಒಂದ್ಸಲಿ ಇಮೇಲ್ ಮೂಲಕನೂ ಎಲ್ಲರಿಗೂ ಪಾರ್ಟಿಸಿಪೇಟ್ಸ್ ಕಳ್ಸ್ಕೊಡೋದು ಮಾಡ್ತೀವಿ. ಹಾಲೇಶ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ನಮಸ್ಕಾರ, ಅಣಕು ಜಾಣ್ಮೆ ಮತ್ತು ರೊಬಾಟಿಕ್ಸ್ ಅಂತ ಒಂದು ಸ್ಟಾರ್ಟ್ಅಪ್ ಕಟ್ಟಕ್ಕೆ ನಮ್ಮಲ್ಲಿ ಸೂಕ್ತ ಇಕೋಸಿಸ್ಟಮ್ ಇದೆಯಾ? ಮುಖ್ಯವಾಗಿ GPUs ಹಾಗೂ ಇತರೆ ಬೇಕಾಗುವ ಕಚ್ಚಾ ವಸ್ತುಗಳ ಬಗ್ಗೆನೂ ಸಹ ಮಾಹಿತಿ ನೀಡಿ ಅಂತ ಕೇಳಿದ್ದಾರೆ. ಇದೆ, ಪ್ರಾಬ್ಲಮ್ ಅಂತೂ ಇದೆ. ಯಾಕಂದ್ರೆ ನಾವು GPUs ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಆಮೇಲೆ ಸೆಮಿ ಕಂಡಕ್ಟರ್ ಅಷ್ಟು ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಕ್ವಾಲಿಟಿ. ನಿಜ ಒಪ್ಕೋಬೇಕು ಒಂದೊಂದ್ಸತಿ. ಬಟ್ ನಿಮ್ಗೆ ಏನಂದ್ರೆ ಗ್ಲೋಬಲ್ ಎಕಾನಮಿ ಇದ್ದಾಗ ನಿಮ್ಗೆ ಆಕ್ಸೆಸ್ ಸಿಗುತ್ತೆ. ಖಂಡಿತ ನೀವು ಹುಡುಕ್ಬೇಕು
ಎಲ್ಲಿ ಸಿಗುತ್ತೆ ನನ್ GPU, ಹ್ಮ್. ಇಲ್ಲ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ಬೇಕು. ಯಾವ್ದೋ ಕಂಟ್ರಿ ಅವ್ರ GPU ಸರ್ವರ್ ಆಫರ್ ಮಾಡ್ತಾರೆ, ನಾನು ಅದನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಬಿಲ್ಡ್ ಮಾಡ್ಬೇಕು. ಆತರ ಒಂದಷ್ಟು ಇಕೋ ಸಿಸ್ಟಮ್ಸ್ ಬಿಲ್ಡ್ ಆಗ್ಬೇಕು. ಅದೇ ಒಂದಷ್ಟು ಕೆಲಸಗಳು ನಾನು ಮಾಡ್ತೀನಿ ಟೀಮ್ಗಳ ಜೊತೆ. ಸೊ ಆ ಸ್ಕೇಲಿಗೆ ಬರ್ಬೇಕು ಅಂದ್ರೆ ನಿಮ್ಗೆ 1000 GPU ಬೇಕು, ಕ್ಲೌಡ್ ಕ್ರೆಡಿಟ್ಸ್ ಬೇಕು. ಮೋಸ್ಟ್ಲಿ ಇದೆಲ್ಲ ಆಲ್ಮೋಸ್ಟ್ ಅಮೆರಿಕನ್ ಕಂಟ್ರೋಲ್ ಅಲ್ಲೇ ಇದೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಸಿಚುಯೇಷನ್, ಬಟ್ ಓವರ್ ನಮ್ಮ ಯೂನಿಯನ್ ಗವರ್ಮೆಂಟ್ ಇವಾಗ ಈ ವಿಷಯದಲ್ಲಿ ಒಂದು GPU ಒಂದಿಷ್ಟು ಕಲೆಕ್ಷನ್ಸ್ ನ ಇಂಡಿಯಾದಲ್ಲಿ ಕ್ರಿಯೇಟ್ ಮಾಡಿ ಅದನ್ನ ಸ್ಟಾರ್ಟ್ಅಪ್ಸ್ ಬಳಸ್ಕೊಳ್ಬಹುದು, ಆತರ ಏನೋ ಒಂದು ಮಾಡಿದ್ರಲ್ವಾ ಒಂದು. ತುಂಬಾ ಇನಿಷಿಯೇಟಿವ್ಸ್ ನಡೀತಾ ಇದೆ. ಓಕೆ, ಸೊ ನೋಡೋಣ, ಆದಷ್ಟು ನಾವು ಏನೇನು ಇದೆಯೋ ಆಲ್ರೆಡಿ ಇದೆಯೋ ಅದನ್ನ ಯೂಸ್ ಮಾಡೋಣ, ಶೇರ್ ಮಾಡ್ತೀವಿ. ರೈಟ್, ಖಂಡಿತ. ಸೊ ನೆಕ್ಸ್ಟ್ ಹಾಗೆ ಮಾರುತಿ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. AI has significantly improved our productivity and has made our work much more efficient. However, I have one concern. If I rely on AI all the time, I sometimes wonder whether I'll be able to build or solve things independently without it. I would really appreciate your thoughts on how to use AI effectively while still developing strong problem solving and technical skills on my own ಅಂತ ಕೇಳಿದ್ದಾರೆ. ಒಳ್ಳೆ ಪ್ರಶ್ನೆ. ಒಳ್ಳೆ ಪ್ರಶ್ನೆ, ಕರೆಕ್ಟ್. ನನಗೂ ಅನ್ಸಿದೆ ಇದು, ಏನಿದು ನಾನು ಬರೀ ಎಲ್ಲ ಚಿಕ್ಕದಕ್ಕೂ ಹೇಗೆ ಹೋಗ್ತಾ ಇದೀನಿ, ನಾನೇನ್ ದಡ್ಡನ ಅಂತ ನಂದು ಥಿಂಕಿಂಗ್ ಕೆಪಾಸಿಟಿ ಕಮ್ಮಿ ಆಗಿದೆ ಅಂತಾನೆ ಅನ್ಸುತ್ತೆ. This is a common conversation that I have with my friends and colleagues also. ಏನಂದ್ರೆ ಯೂಸ್ ಮಾಡ್ಬೇಕು, ಯಾವ್ದಕ್ಕೆ ಯೂಸ್ ಮಾಡ್ಬೇಕು ಅನ್ನೋದು ಓವರ್ ಡಿಪೆಂಡೆನ್ಸ್ ಇರ್ಬಾರ್ದು. ಏನ್ ಆನ್ಸರ್ ಕೊಡ್ತಾ ಅದನ್ನ ಅರ್ಥ ಮಾಡ್ಕೊಳಕ್ಕೂ ನಮ್ ಕೆಪಾಸಿಟಿ ಬೇಕು. ಸೊ ಇವಾಗ ನಾನು ಯೂಶಲಿ ಏನ್ ಯೂಸ್ ಮಾಡ್ತೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ರಿಸರ್ಚ್ ಪೇಪರ್ ಓದ್ಬೇಕು, ಅದ್ರೊಳಗೆ ಅಲ್ಗೋರಿದಮ್ ಕೊಟ್ಟಿರ್ತಾರೆ, ಸಡನ್ ಆಗಿ ನೋಡಿದಾಗ ಅರ್ಥ ಆಗಲ್ಲ ಏನಿದೆ. ಅದನ್ನ ಟೂಲ್ ಹಾಕ್ಬಿಟ್ಟು ನೋಟ್ಬುಕ್ ಎಲ್ಲ ಅಥವಾ ಕ್ಲಾಡ್ ಹಾಕಿ ಜಸ್ಟ್ ಬ್ರೇಕ್ ಡೌನ್ ಅಲ್ಗೋರಿದಮ್, ಬ್ರೇಕ್ ಡೌನ್ ದಿ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಫಾರ್ ಇಟ್, ಬ್ರೇಕ್ ಡೌನ್ ದಿ ಫಿಸಿಕ್ಸ್ ಬಿಹೈಂಡ್ ಇಟ್ ಅಂದ್ರೆ ಅದು ನಿಮ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಸ್ಟೆಪ್ ಬೈ ಸ್ಟೆಪ್. ಸೊ ಅರ್ಥ ಮಾಡ್ಕೊಂಡಾಗ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. Really depends on how you use it. Surface level ಅಲ್ಲಿ ಯೂಸ್ ಮಾಡಿ ಬರೋದಿಲ್ಲ, but ನೀವು really if you want to learn something, then you have to sit down and actually use AI for breaking down concepts and learning them faster. That is where it is beneficial. Right. And it is actually enhancing your thinking capacity and also helping you learn things faster. ಮುಂಚೆ ಏನಂದ್ರೆ ಟೆಕ್ಸ್ಟ್ ಬುಕ್ ಹುಡ್ಕೊಂಡ್ ಬರ್ಬೇಕಿತ್ತು, ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿರುತ್ತೆ ಅಂತಾನೆ ಗೊತ್ತಿರಲ್ಲ, and you don't know what's the best answer. So somewhere AI does that job of finding the best answer most times. ನನಗೆ ಆ ವಿಚಾರದಲ್ಲಿ ಏನು ಅನ್ಸುತ್ತಂದ್ರೆ, ಈಗ ನಾವ್ ಏನೋ ಒಂದು ಕೇಳ್ಬೇಕು ಅನ್ಕೊಂಡಿದೀವಿ ಅಂದ್ರೆ ಅದು ನಮ್ಮ ಮನ್ಸಲ್ಲಿ ಸರಿಯಾಗಿ ಆರ್ಟಿಕ್ಯುಲೇಟ್ ಮಾಡಕ್ ನಮ್ಗೆ ಮೊದ್ಲಿಗೆ ಬರ್ಬೇಕಲ್ವಾ. ಅಂದ್ರೆ ಆ ಪ್ರಯತ್ನ ನಾವು AI ಹತ್ರ ಹೋಗ್ದೇನೆ ನಾವೇ ಹೊರಗಡೆ ಮಾಡ್ಕೊಳ್ಬೇಕು ಅಂತ. ಅಂದ್ರೆ ಏನೋ ಕೇಳ್ಬೇಕು ಅನ್ಕೊಂಡಿದೀನಿ, ಅದ್ರ ಬಗ್ಗೆ ಯೋಚನೆ ಮಾಡೋದು, ಇನ್ನೊಂದು ಬರೆಯೋದು, ಆಲ್ ಆಫ್ ದ್ಯಾಟ್ ಒಂದ್ ರೌಂಡ್ ನಾವು ಮಾಡ್ಕೊಂಡು ಅದಾದ್ಮೇಲೆ ಅದ್ರ ಹತ್ರ ಹೋದ್ರೆ ಅಷ್ಟೊತ್ತಿಗೆ ಅಟ್ಲೀಸ್ಟ್ ನಿಮ್ ಥಾಟ್ ಪ್ರಾಸೆಸ್ ಒಂದ್ ಲೆವೆಲ್ ಕ್ಲಿಯರ್ ಆಗಿರುತ್ತೆ. ಆಮೇಲೆ AI ಅದನ್ನ ಬೇರೆ ಪರ್ಸ್ಪೆಕ್ಟಿವ್ ಕೊಡ್ಬೋದು, ಆಂಪ್ಲಿಫೈ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅದನ್ನ ನಾವು ಬರೀ ಒಂದು ಎಳೆ ತರ ಏನನ್ನೂ ಡಿಫೈನ್ ಮಾಡದೆ ಹೋಗಿ ಹೇಳಕ್ ಶುರು ಮಾಡ್ಬಿಟ್ರೆ ಒಂದು ಎಲ್ಲೋ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಎರಡನೇದಾಗಿ ನಮ್ಮ ಓನ್ ಥಿಂಕಿಂಗ್ ಏನೋ ನಮ್ಮ ಬ್ರೈನ್ ನಾವು ಕಸರತ್ ಕೊಡಲ್ಲ ಅಂತ ಅನ್ಸುತ್ತೆ ಅಲ್ವಾ. ರೈಟ್. ಸೊ ನೆಕ್ಸ್ಟ್ ಹಾಗೆ ಇವರು ಇನ್ನೊಂದು ಪ್ರಶ್ನೆ ಇದೆ, ಇದು ಮಂಜಪ್ಪ ಅನ್ನೋರು ಕೇಳಿರೋದು ಏನಂದ್ರೆ, ಭಾರತದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಯಾಂತ್ರೀಕರಣ ಆಗಿದ್ದರೂ ಮೂಲಭೂತ ಕೃಷಿ ಕೆಲಸಗಳಲ್ಲಿ ಅಂದ್ರೆ ಕೊಯ್ಲು, ಸುಗ್ಗಿ, ಬಿತ್ತನೆಗಳಲ್ಲಿ ಪುರಾತನ ತಂತ್ರಜ್ಞಾನವೇ ಈಗಲೂ ಇದೆ. ಈಗ ಆಗಿರುವ ಯಾಂತ್ರಿಕತೆ, ಉದಾಹರಣೆ ಟ್ರ್ಯಾಕ್ಟರು, ಸುಗ್ಗಿ ಯಂತ್ರ ಇವೆಲ್ಲ ಬಂದಿದ್ದರೂ ಹೆಚ್ಚು ಬಂಡವಾಳ ಬೇಡುವಂತವು. ಸಣ್ಣ ರೈತರಿಗೆ ಅಷ್ಟು ಉಪಯುಕ್ತ ಇಲ್ಲ. ಸಣ್ಣ ರೈತರೇ ಹೊಂದಬಹುದಾದ ಹೆಚ್ಚು ಬುದ್ಧಿಯ ಯಂತ್ರಗಳು AI ನಿಂದ ಬರಬಹುದು ಅಂತ ಹಾಕಿದ್ದಾರೆ. ಐ ಥಿಂಕ್ ಇಟ್ಸ್ ಲೈಕ್ ಅ ಕಾಮೆಂಟ್, ಬಟ್ ನಿಮ್ ಪರ್ಸ್ಪೆಕ್ಟಿವ್ ಅದ್ರ ಬಗ್ಗೆ? ಒಂದಷ್ಟು ಕಂಪನೀಸ್ ಇದೆ ಆಕ್ಚುಲಿ. ಪ್ರೈಸಿಂಗ್ ಅನ್ನೋದು ನಾನು ಒಪ್ಕೋತೀನಿ, ಬಟ್ ಇವಾಗ ಏನಾಗಿದೆ, ತುಂಬಾ ಕಂಪನೀಸ್ ಅಗ್ರಿಕಲ್ಚರಲ್ ರೋಬೋಟಿಕ್ಸ್ ಮಾಡ್ತಾರೆ, ಎಸ್ಪೆಷಲಿ ಅಗ್ರಿಕಲ್ಚರಲ್ ಡ್ರೋನ್ಸ್ ಇದೆ, ಪ್ಲಸ್ ಈ ತರ ಫೀಲ್ಡ್ ರೋಬೋಟ್ಸ್ ಇದೆ. ಒಂದಷ್ಟು ಕಂಪನೀಸ್ ಸೈಬರ್ನೆಟಿಕ್ಸ್ ಅಂತ ಬೆಂಗಳೂರಲ್ಲೇ, ಅವ್ರು ಇವಾಗ $10 million ರೇಸ್ ಮಾಡಿದ್ರು ಅಗ್ರಿಕಲ್ಚರ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಮಾತಾಡ್ತಾ ಇದೆ, ಅದೇನೋ ಆಯಿಸ್ಟರ್ ಪ್ರಾಸೆಸಿಂಗ್ ರೋಬೋಟ್ಸ್.
ಇನ್ನೊಂದು ಕಂಪ್ನಿ ಇದೆ, ಆ, ಬೆಂಗಳೂರಲ್ಲೇ ಇದೆ ಇದು. ಓಕೆ. ಅವರು ವೀಡ್ ಕಟಿಂಗ್ ಮಾಡ್ತಾರೆ. ಸೊ ಏನಂದ್ರೆ ರೋಬೋಟ್ ನೀವು ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೋಬೋಟ್ ಆಸ್ ಅ ಸರ್ವಿಸ್ ಮಾಡೆಲ್ ಇದೆ, RaaS ಅಂತ. ಇವಾಗ ಸಾಫ್ಟ್ವೇರ್ ಸರ್ವಿಸ್ ಸ್ಯಾಸ್ ಇದೆ, ರೋಬೋಟ್ ಆಸ್ ಅ ಸರ್ವಿಸ್. ಅದ್ರಲ್ಲಿ ಏನಂದ್ರೆ ನಿಮ್ಗೆ 1 ಅವರ್ಗೆ 50 ರೂಪಾಯಿ ಅಥವಾ 1 ಅವರ್ಗೆ 1000 ರೂಪಾಯಿ. ಅದು ನಿಮ್ಗೆ ಆಪರೇಟರ್ ಜೊತೆ ಬೇಕಾ ಅಥವಾ ನೀವೇ ಆಪರೇಟ್ ಮಾಡ್ತೀರಾ, ಅದನ್ನು ಡಿಪೆಂಡ್. ಸೊ ಏನಂದ್ರೆ ಇವಾಗ ಈ ಒಂದಷ್ಟು ಟ್ರೆಂಡ್ಸ್ ಬಂದಿದೆ ಲೋಕಲ್ ಕಮ್ಯುನಿಟೀಸ್ ಅಲ್ಲಿ, ಪಂಚಾಯತ್ ಲೆವೆಲ್ ಅಲ್ಲಿ ಒಂದ್ ರೋಬೋಟ್ ತಗೊಂಡು ಸರ್ವಿಸ್ ಮಾಡೆಲ್ ಮಾಡ್ಬೇಕು ಎಲ್ಲ ಬಂದಿದೆ. ಒಂದಷ್ಟು ಕಾನ್ಸೆಪ್ಟ್ಸ್ ನೀವು ಎನ್ಕ್ವೈರಿ ಮಾಡ್ಬೋದು ಅಥವಾ ಎಂಕರೇಜ್ ಮಾಡ್ಬೋದು. ನೋಡಿ, ಈ ತರ ನಮ್ಗೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ, ರೀಜನ್ಗೆ ನಮ್ ಡಿಸ್ಟ್ರಿಕ್ಟ್ ಗೆ ಒಂದ್ ರೋಬೋಟ್ ಬೇಕು ಅಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಕಲೆಕ್ಟಿವ್ ಆಗಿ ಸರ್ವಿಸ್ ತರ ಯೂಸ್ ಮಾಡಿ. ಸೊ ಸರ್ವಿಸ್ ಮಾಡೆಲ್ ರಿಯಲಿ ಹೆಲ್ಪ್ಸ್ ಯು ಅಚೀವ್ ದಟ್ ಪ್ರೈಸ್ ಪಾಯಿಂಟ್ ಅಂಡ್ you can create impact with small farming businesses also. Right. Super. So ಮಾರುತಿನವರು ಅಗೇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸ್ಟೂಡೆಂಟ್, ರೋಬೋಟಿಕ್ಸ್ ಕರಿಯರ್ ಬಿಲ್ಡ್ ಮಾಡ್ಕೋಬೇಕು ಅನ್ಕೊಂಡಿದೀನಿ, ರೋಡ್ ಮ್ಯಾಪ್ ಹೇಳಿ ಅಂತಂದ್ರು. ಬಟ್ ಐ ಥಿಂಕ್ ನೀವು ಆಲ್ರೆಡಿ ಕವರ್ ಮಾಡಿದಿರಿ. ನಾನು ಕ್ವೆಶ್ಚನ್ ನೋಡಿದೆ ಇಲ್ಲಿ ಮುಂಚೆ, then what will humans do in the future? That is the best question ಬಂದಿದೆ. ಸುಮಾರು ಕೇಳಿದ್ದಾರೆ. ಏನ್ ಮಾಡ್ಬೇಡಿ, ರೋಬೋಟ್ ಎಲ್ಲ ಮಾಡಿದ್ರೆ ನೀವು ಆರಾಮಾಗಿ ಕೂತ್ಕೊಟ್ಟಿರಿ ನೋಡಿ ಅಷ್ಟೇ. ಇದ್ರಲ್ಲಿ ಐ ಥಿಂಕ್ ಯಾವ ಹೊಸ ಟೆಕ್ನಾಲಜಿ ಬಂದ್ರು ಇನ್ನೊಂದು ರೀತಿಯಲ್ಲಿ ಅದು ಓಪನ್ ಅಪ್ ಆಗುತ್ತೆ ಅಂಡ್ ಮನುಷ್ಯನಿಗೆ ಯಾವತ್ತು ಕೆಲಸ ಇರುತ್ತೆ ಅಂತ ನನ್ಗೆ ಅನ್ಸೋದು. that whole definition is changing. Definition of work is changing. ಕೆಲಸ ಅಂದ್ರೆ ಏನು ಅಂತ ಇವಾಗ ನಾನು ಯಾಕೆ ಕೆಲಸ ಮಾಡ್ಬೇಕು, ಅದು that is a question everyone wants to ask. ಲೈಫ್ ಅಲ್ಲಿ ಕೆಲಸ ಅನ್ನೋದೇ ಇದಿಲ್ಲ, ಅದಕ್ಕೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬಗ್ಗೆನೂ ಎಲ್ಲರೂ ಮಾತಾಡ್ತಾ ಇರೋದು. ನಾನು ಏನು ಕೆಲಸ ಮಾಡೋದು, ನನ್ನ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಬೇಕು, ನಂಗೆ ಬೇಸಿಕ್ ಇನ್ಕಮ್ ಬರ್ಬೇಕು ಥ್ರೂ ದ ಟೆಕ್ನಾಲಜಿ. ಆ ತರ ಕಾನ್ಸೆಪ್ಟ್ ಇದೆ ಇವಾಗ. ಸೊ ವೆರಿ ಇಂಪಾರ್ಟೆಂಟ್ ಡಿಸ್ಕಷನ್ ಆಕ್ಚುಲಿ. ಡಿಸ್ಕಷನ್ ಮಾಡೋಣ. ಆಮೇಲೆ ರೋಹನ್ ಅನ್ನೋರು ಹೌ ಅಬೌಟ್ ಆಟೋಮೇಶನ್, ಫೈಲ್ಡ್, ಜೆನಿಐ, RPA ಟೂಲ್ಸ್ ಇದ್ರ ಬಗ್ಗೆ ಏನೋ ಕೇಳಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ಯೂಸ್ ಮಾಡ್ಕೊಂಡು ಹೆಂಗೆ ಮಾಡ್ಬೋದು ಅಂದ್ರೆ ನಿಮ್ಗೆ ಹೊಸ ತರ ಕಾಂಪ್ಲೆಕ್ಸ್ ಡಿಸೈನ್ಸ್ ಇರುತ್ತೆ. ಅಂದ್ರೆ ಒಂದಷ್ಟು ರೋಬೋಟ್ಸ್ ನಿಮ್ಗೆ ನೀವು ಯೋಚನೆ ಮಾಡಕ್ಕಾಗಿರಲ್ಲ, ಈ ತರ ಡಿಸೈನ್ ಬರ್ಬೋದು, ಬಟ್ ಅದು ಫಿಸಿಕ್ಸ್ ಗ್ರೌಂಡೆಡ್ ಅಂಡ್ ಮ್ಯಾಥಮೆಟಿಕಲಿ ಗ್ರೌಂಡೆಡ್. ಸೊ ಇಟ್ ವಿಲ್ ಡಿಸೈನ್ ಸಮಥಿಂಗ್ ಫಾರ್ ಯು ಜನರೇಟಿವ್ಲಿ ವಿಚ್ ಯು ಕ್ಯಾನ್ ಇಂಪ್ಲಿಮೆಂಟ್. ಖಂಡಿತ. ಐ ಥಿಂಕ್ ಒಬ್ರು ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಕೇಳಿದ್ದಾರೆ, ನಾನು ಅದನ್ನ ಒಂಚೂರು ಅವ್ರಿಗೆ ಅಲ್ಲೇ ರಿಪ್ಲೈ ಮಾಡ್ತೀನಿ. ಅದು ಇವನ್ Q&A ಹಾಕ್ಬಿಡ್ತೀನಿ. ನಿಮ್ ಇಮೇಲ್ ಐಡಿ varun.c.raghavendra@gmail.com. ಆಮೇಲೆ ನಾನು ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆಗಿ, ಇವಾಗ ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆದ್ಮೇಲೆ ಎಲ್ಲಾನು ಸಿಗುತ್ತೆ. ರೈಟ್. ನಿಮ್ಮ ಕಮ್ಯುನಿಟಿ ವೆಬ್ಸೈಟ್ roboticsindiacommunity.in ಅಲ್ವಾ? ಅದನ್ನು ಹಾಕ್ತೀನಿ ಅಲ್ಲಿ. ಶೂರ್. ವಾಟ್ಸ್ಆಪ್ ಜಾಯಿನ್ ಆಗಿದ್ದೆ, ನಾನೇ ಇದು ಲಿಂಕ್ ಒಂದು ಕಳ್ಸಿದ್ರೆ ಸರ್, ನಾನು ಅಂದ್ರೆ QR ಕೋಡ್ ಆಯ್ತು, ಬಟ್ ಡೈರೆಕ್ಟ್ ಒಂದು ಲಿಂಕ್ ಕೊಡಿ, ನಾನು ಶೇರ್ ಮಾಡ್ತೀನಿ. ಇದೆ ಲಿಂಕ್ ಇದೆ, ಇಲ್ಲ ಗ್ರೂಪಲ್ಲಿ ಹಾಕಿದ್ರೆ ನೀವೇನೆ. ಸರಿ, ಓಕೆ, ಫೈನ್. ಓಕೆ, ಆಗಿದಾರ ಬೇರೆಯವ್ರಿಗೂ ಕಳಿಸ್ತೀನಿ. ಓಕೆ, ಇನ್ನೊಂದು ಕೆಲವು ಪ್ರಶ್ನೆ ತಗೋಣ. ಯಾರು ಮಾರುತಿ ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಯು ಮೆನ್ಷನ್ ದಟ್ ವಿ ಶುಡ್ ಫೋಕಸ್ ಆನ್ ಲರ್ನಿಂಗ್ ಈವನ್ ಇಫ್ ಅನ್ ಇಂಟರ್ನ್ಶಿಪ್ ಡಸಂಟ್ ಪ್ರೊವೈಡ್ ಅ ಸ್ಟೈಪಂಡ್. My question is, students from tier 2-3 colleges often find it difficult to get internship opportunities. How can we find good internships and what should we do to improve our chances of getting selected? ಅಂತ ಕೇಳಿದ್ದಾರೆ. ಒಳ್ಳೆ ಪ್ರಶ್ನೆ. ಎಸ್ಪೆಷಲಿ tier 2-3 ಚಿಕ್ಕೂರಿಂದ ಬರೋರಿಗೆ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಅವ್ರಿರೋ ಊರಲ್ಲಿ ಸಿಗಲ್ಲ, ಬೆಂಗಳೂರಲ್ಲಿ ಅವ್ರಿಗೆ ನೆಟ್ವರ್ಕ್ ಇರಲ್ಲ. ಹಾಗಾಗಿ ಎಷ್ಟೊಂದ್ ಸಲ ಅವರಿಗೆ ಬಹಳ ಕಷ್ಟ ಆಗುತ್ತೆ ಅದನ್ನ ಹುಡ್ಕೋದು. ಏನಾದ್ರು ಸಲಹೆ ಇದೆಯಾ? ಹೌದು, ಅದಕ್ಕೆ ಗ್ರೂಪ್ ಮಾಡಿದೀನಿ. ನನ್ಗೆ ಏನೋ ಅಡ್ವಾಂಟೇಜ್ ಅಂದ್ರೆ ಇವಾಗ ಬೆಂಗಳೂರಲ್ಲಿ ಇದ್ರೆ ಅವ್ರ ವಿಸಿಬಿಲಿಟಿ ಇರುತ್ತೆ, ಫೌಂಡರ್ ಜೊತೆ ಎಲ್ಲ ಮಾತಾಡ್ತಾ ಇರ್ತೀನಿ. ಅವ್ರಿಗೆ ಏನೋ ಪ್ರಾಬ್ಲಮ್ ಅಂದ್ರೆ ಟ್ಯಾಲೆಂಟ್ ಸಿಗಲ್ಲ, ಟ್ಯಾಲೆಂಟ್ ಗಿಂತ ಮುಖ್ಯ ಡೆಡಿಕೇಟೆಡ್ ಪೀಪಲ್ ಸಿಗಲ್ಲ. ಸೊ ಈ ಗ್ರೂಪ್ ಇಂದ ಏನಾದ್ರು ಆಗುತ್ತೆ ನೋಡೋಣ. ಬಟ್ ಜನರಲಿ ವಾಂಟ್ ಟು ಆನ್ಸರ್ ಇಸ್ ಪ್ರಾಜೆಕ್ಟ್ ಮಾಡಿ. ಪ್ರಾಜೆಕ್ಟ್ ಮಾಡಕ್ಕಂತೂ ನಿಮ್ಗೆ ಯಾರಿಗೂ ಕರೆಯಕ್ಕಾಗಲ್ಲ. ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಒಂದು ಲ್ಯಾಪ್ಟಾಪ್ ಅಲ್ಲಿ ಪ್ರಾಜೆಕ್ಟ್ ಮಾಡ್ತಾನೆ ಟ್ಯಾಲೆಂಟ್ ಅಲ್ಲಿ.
ತುಂಬಾ ಪ್ರಾಜೆಕ್ಟ್ ಇರುತ್ತೆ, ನಾವು ಸಜೆಸ್ಟ್ ಮಾಡ್ತೀವಿ. ಆ Right. ಪ್ರಾಜೆಕ್ಟ್ ಮಾಡ್ತಾ 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 ನಿಮ್ಗೆ ವಿಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ, Right. ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿ. Right. ನಾನು ಈ ವರ್ಷ ಇಷ್ಟು ಪ್ರಾಜೆಕ್ಟ್ ಮಾಡಿದೆ ನೋಡಿ, ನಾನು ಇಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ. ದಟ್ ಈಸ್ ದ ಓನ್ಲಿ ವೇ ಟು ಗೆಟ್ ಅನ್ ಇಂಟರ್ನ್ಶಿಪ್, ಲೆಟ್ ಮಿ ಬಿ ಆನೆಸ್ಟ್. ಈ ನಾಟ್ ಜಸ್ಟ್ ಇನ್ ಇಂಡಿಯಾ, ಎನಿವೇರ್ ಇನ್ ದ ವರ್ಲ್ಡ್. ಎಲ್ಲಿಂದಾನೇ ಬರ್ಲಿ, ನೀವು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಇಂಟರ್ನ್ಶಿಪ್ ಸಿಗುತ್ತೆ. ಬೇರೆ ಏನಿಲ್ಲ. ರೈಟ್. ಸೊ 2 ಸಲಹೆಯಲ್ಲಿ ಐ ಥಿಂಕ್ ಒಂದು ವರುಣ್ ಅವ್ರು ಹೇಳಿದಾಗೆ ಪ್ರಾಜೆಕ್ಟ್ಸ್ ಮಾಡೋದ್ ಕಡೆ ಗಮನ ಕೊಡ್ಬೋದು. ಇನ್ನೊಂದು ಅಲ್ಲಿ ನಿಮ್ ಸ್ಕ್ರೀನ್ ಮೇಲೆ QR ಕೋಡ್ ಕಾಣಿಸ್ತಾ ಇದೆ, ಅವ್ರ ವಾಟ್ಸ್ಆಪ್ ಗ್ರೂಪ್ ಸೇರ್ಕೊಳ್ಳಿ. ಬಿಕಾಸ್ ಅಲ್ಲಿ ಕೆಳಗಡೆ ನೀವು ನೋಡಿದ್ರೆ ಆ ಗ್ರೂಪ್ ಅಲ್ಲಿ ಈ ತರದೆಲ್ಲ ವಿಚಾರಗಳನ್ನ ಶೇರ್ ಮಾಡೋದಕ್ಕೆ ಬೇಕಾದಿದೆ ಅಂತ ಅನ್ಸುತ್ತೆ. ಸೊ ನೀವು ಅಲ್ಲಿ ಹೋಗಿ ಫಿಗರ್ ಔಟ್ ಮಾಡ್ಬೋದು ಅದನ್ನ. ಏನ್ ಬೇಕಾದ್ರೆ ಕೇಳ್ಬೋದಲ್ಲ. ಖಂಡಿತ. ಹಾಗೆ ಧರಣಿ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಬೆಂಗಳೂರಿನವರು. ಅವರು ಬ್ಯಾಚುಲರ್ಸ್ ಇನ್ CS ಡೇಟಾ ಸೈನ್ಸ್ ಕಂಪ್ಲೀಟ್ ಮಾಡಿದೀನಿ. ಆಮೇಲೆ MS ಇನ್ ರೋಬೋಟಿಕ್ಸ್ ಪ್ರೋಗ್ರಾಮ್ NEU ಬಾಸ್ಟನ್ ಇಂದ ನಾನು ಅಡ್ಮಿಷನ್ ರಿಸೀವ್ ಮಾಡ್ಕೊಂಡಿದ್ದೀನಿ. ಡ್ಯೂರಿಂಗ್ ಮೈ ಅಂಡರ್ ಗ್ರಾಜುಯೇಟ್ ಐ ಗೇನ್ ಎಕ್ಸ್ಪೋಜರ್ ಟು ಎಲೆಕ್ಟ್ರಾನಿಕ್ಸ್, IoT and engineering through hackathons, competitions and startup. As I begin my masters, I would like to build a strong foundation in robotics and work towards innovation in the field. I would be grateful for your guidance on where I should start. ವರುಣ್ ಸರ್ ಅಂತ ಹೇಳಿದ್ದಾರೆ. ಐ ಥಿಂಕ್ ಗ್ರೂಪ್ ಸೇರ್ಕೋಬಹುದು ಫಸ್ಟ್ ಥಿಂಗ್. ಸರಿ. ಅದೇ ಮಾಸ್ಟರ್ಸ್ ಮಾಡ್ಬೇಕಾದ್ರೆ ಒಂದಷ್ಟು ಪ್ರಿಪರೇಷನ್ ಬೇಕಾಗುತ್ತೆ, ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಓಕೆ. ಸೊ ಆದಿತ್ಯ ಅನ್ನೋರು ನನಗೆ ರೋಬೋಟಿಕ್ಸ್ AI ಬಗ್ಗೆ ಹೊಸ ಕಲ್ಪನೆನೇ ಶುರು ಆಯ್ತು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಮತ್ತೆ ಕಿಶೋರ್ ಅವರು ನಾನ್ ಇಂಜಿನಿಯರಿಂಗ್ ಫೀಲ್ಡ್ ಜನರಿಗೆ ಅವರು ಕೂಡ ರೋಬೋಟಿಕ್ಸ್ ಸುತ್ತ ಕಲ್ತು ಕರಿಯರ್ ಮಾಡ್ಕೊಳ್ಬಹುದಾ ಅನ್ನೋ ತರ ಕೇಳಿದ್ದಾರೆ, ನಾನ್ ಇಂಜಿನಿಯರಿಂಗ್ ಫೀಲ್ಡ್ ಇಂದ ಬಂದವರು. ಅದೇ ನೋಡಿ, ಇವಾಗ ನಾನು ಸ್ಲೈಡ್ ಹಾಕಿದ್ದೆ, ಅದಕ್ಕೆ ಕ್ವಶನ್ ಬರುತ್ತೆ ಅಂತ. ಸೊ ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ ರೋಲ್ ಮಾಸ್ಟರ್ಸ್ ಆಂಟರ್ಪ್ರಿನರ್ ಇನ್ ರೆಸಿಡೆಂಟ್. ಆಕ್ಚುಲಿ ರೋಬೋಟ್ ಬಿಲ್ಡ್ ಮಾಡೋ ಕೆಲಸ ಏನ್ ಇರ್ಲಿಲ್ಲ. ಆಕ್ಚುಲಿ ಬಿಸ್ನೆಸ್ ಹುಡುಕ್ಬೇಕಿತ್ತು. ಎಲ್ಲಿ ನೆಕ್ಸ್ಟ್ ರೋಬೋಟ್ ಎಲ್ಲಿ ಡಿಪ್ಲಾಯ್ ಮಾಡ್ಬೋದು, ಯಾವ ತರ ಡಿಪ್ಲಾಯ್ ಮಾಡ್ಬೋದು, ಆಮೇಲೆ ರೋಬೋಟ್ ಎಕ್ಸ್ಟ್ರಾ ಆಡ್ ಮಾಡ್ಬೇಕು. ಸೊ ದಟ್ ಈಸ್ ಆಲ್ conceptualization. It is totally not technical if you want to understand the workflow. So around there. And I mean, like generally robotics one company ಅಂದ್ರೆ ಎಲ್ಲಾ ತರ ರೋಲ್ಸ್ ಬೇಕಾಗುತ್ತೆ. ಫೈನಾನ್ಸ್ ರೋಲ್ಸ್, HR ರೋಲ್ಸ್, ಆ ತರನು ರೋಲ್ಸ್ ಇರುತ್ತೆ. ಸೊ ಅಲ್ಲೂ ತುಂಬಾ ವ್ಯಾಲ್ಯೂ ಇದೆ. ಯಾಕಂದ್ರೆ HR is one of the most important roles in robotics. ಒಳ್ಳೆ ಟ್ಯಾಲೆಂಟ್ ಹುಡುಕ್ಬೇಕು, ಎಲ್ಲಿಂದ ಸಿಗುತ್ತೆ. ಸೊ ಆ ಕಲ್ಚರ್ ಬಿಲ್ಡ್ ಮಾಡೋದು ಅದೆಲ್ಲ ಇಟ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್. ಅದೇ ನೀವು ಬಿಲ್ಡ್ ಮಾಡ್ಬೇಕು ಅಂತಾನೆ ಯು ಕ್ಯಾನ್ ಹೆಲ್ಪ್ ದ ಇಂಡಸ್ಟ್ರಿ. ಸೊ ವೆಂಕಟೇಶ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಏನಂದ್ರೆ ಇಂಜಿನಿಯರಿಂಗ್ ಒಂದು ಡೆಕೆಡ್ ಹಿಂದೆ ನಾನು ಮಾಡಿರೋದು, ಈಗ ಈ ಫೀಲ್ಡ್ ಗೆ ಶಿಫ್ಟ್ ಆಗ್ಬೋದಾ, ಈ ಜಾಬ್ ಆಪರ್ಚುನಿಟೀಸ್ ಇದೆಯಾ ಅಂತ. ಐ ಥಿಂಕ್ ನೀವು ಆಲ್ರೆಡಿ ಅದನ್ನ ಅಡ್ರೆಸ್ ಮಾಡಿದೀರಿ ಅನ್ಕೊಳ್ತೀನಿ ನಾನು. ಯಾರು ಬೇಕಾದ್ರೂ ಫೀಲ್ಡ್. ರೈಟ್. ಸೊ ಆಮೇಲೆ BCom ಮಾಡಿದೀನಿ, BCom ಇಂದ AI ಸುತ್ತ ನಾನು ಏನಾದ್ರು ಮಾಡ್ಬೋದಾ, ಕಲಿಬೋದಾ, ಜಾಯಿನ್ ಆಗ್ಬೋದಾ, ಹೇಗೆ ಅಂತ ಭರತ್ ಅವರು ಕೇಳಿದ್ದಾರೆ. ಇವಾಗ ಏನಂದ್ರೆ ಇಂಟ್ರೆಸ್ಟಿಂಗ್, ನೀವು ನಮಗೂ ಕೇಳ್ಬೋದು ಕ್ವೆಶನ್, ಹೇಗೂ ಕೇಳ್ಬೋದು ಏನ್ ಮಾಡ್ಬೋದು. ಎಲ್ಲಾ ಫೀಲ್ಡ್ ಅಲ್ಲಿ ಇವಾಗ AI ಬಂದ್ಬಿಟ್ಟಿದೆ. ಸೊ ಸಮಥಿಂಗ್. ಖಂಡಿತ. ಇಲ್ಲೊಬ್ರು ರಮೇಶ್ ಬಡಿಗೇರ್ ಅಂತ ಇನ್ನೊಬ್ರು ಪ್ರಶ್ನೆ ಕೇಳಿದ್ದಾರೆ, ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅಲ್ಲಿ IT ಸಪೋರ್ಟ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದೀನಿ. ಐ ಆಮ್ ಎಜುಕೇಟಿಂಗ್ IT ಟೂಲ್ಸ್ ಟು ಗವರ್ಮೆಂಟ್ ಸ್ಕೂಲ್ ಟೀಚರ್ಸ್. ಕ್ಯಾನ್ ಐ ಲರ್ನ್ ಬೇಸಿಕ್ ರೋಬೋಟಿಕ್ಸ್ ಟು ಯೂಸ್ ಇನ್ ಸ್ಕೂಲ್ ಎಜುಕೇಶನ್ ಫಾರ್ ಲರ್ನಿಂಗ್? ಯಾವ್ದಾದ್ರು ಬೇಸಿಕ್ ಕೋರ್ಸ್ ಇದೆ ಸಜೆಸ್ಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ. ಸೊ ರಮೇಶ್ ಅವರೇ, ಐ ಥಿಂಕ್ ನೀವು ಅವರ ವಾಟ್ಸ್ಆಪ್ ಗ್ರೂಪ್ ಸೇರ್ಕೊಳ್ಳಿ, ಅಲ್ಲಿ ನೀವು ಇದನ್ನ ಕೇಳ್ಬೋದು, ಅಲ್ಲಿಂದ ಮುಂದೆ ತಗೋಬಹುದು. ಓಕೆ. ಸೊ 30 ಪ್ರಾಜೆಕ್ಟ್ ಲಿಸ್ಟ್ ಹಾಕಿದೀನಿ ಬಿಗಿನರ್ಸ್ ಶುರು ಮಾಡಕ್ಕೆ. ಯಾವ್ದೇ ಫೀಲ್ಡ್ ಅಲ್ಲಿ ಇದ್ರು ಬಿಗಿನರ್ಸ್ ಟ್ಯುಟೋರಿಯಲ್ ಮಾಡಿದೀನಿ, ಎಲ್ಲ ಶೇರ್ ಮಾಡಿ. ಖಂಡಿತ. ಹಾಗೆ ಅನಿಲ್ ಪಾಟೀಲ್ ಅನ್ನೋರು, ಈ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಒಂದು ಚಿಕ್ಕ ರೋಬೋಟ್ ಮಾಡೋಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗಬಹುದು, ಅಂದ್ರೆ ಐಡಿಯಾ ಬೂಟ್ ಸ್ಟ್ರಾಪ್ ಮಾಡೋಕೆ ಎಲೆಕ್ಟ್ರಾನಿಕ್ಸ್ ಮತ್ತೆ ಹಾರ್ಡ್ವೇರ್ ಎಲ್ಲ ಸೇರಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿ ಬರುತ್ತೆ ಅಂತ ಹೇಳ್ಬೋದಾ ಅಂತ ಕೇಳಿದ್ರೆ. ಡಿಪೆಂಡ್ ಆನ್ ದಿ ಅಪ್ಲಿಕೇಶನ್. ಬಟ್ ಸ್ಪ್ರೇಯಿಂಗ್ ರೋಬೋಟ್ ಅಂದ್ರೆ ಇವಾಗ ಕಮ್ಮಿಗೆ ಮಾಡ್ಬೋದು. ಆಮೇಲೆ ವೀಡ್ ಕಟ್ಟಿಂಗ್ ರೋಬೋಟ್ ಅಂದ್ರೆ ಸ್ವಲ್ಪ ಅಡ್ವಾನ್ಸ್ಡ್ ಇರುತ್ತೆ, ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು. ಬಟ್ ಚಿಕ್ಕ ರೋಬೋಟ್ ಮಾಡ್ಬೋದು ಅಂದ್ರೆ ಇವಾಗ ಮಾನಿಟರಿಂಗ್ ರೋಬೋಟ್ ಮಾಡ್ಬೋದು. ಇವಾಗ ಏನಾಗುತ್ತೆ, ಫೀಲ್ಡ್ ಅಲ್ಲೆಲ್ಲ ಪ್ರಾಣಿಗಳು ಬರುತ್ತೆ, ವೈಲ್ಡ್ ಅನಿಮಲ್ಸ್.
Right. ಇವಾಗ ರೋಬೋಟ್ಸ್ ಯೂಸ್ ಮಾಡ್ತಿದ್ದಾರೆ. ಆಮೇಲೆ ಹರ್ಡ್ ಕ್ಯಾಟಲ್ ಇರುತ್ತೆ ಇವತ್ತು ಎಲ್ಲ, ಸೊ ಅದನ್ನ ಮ್ಯಾನೇಜ್ ಮಾಡಕ್ ಒಂದು ರೋಬೋಟ್ ಇರುತ್ತೆ. ಸೊ ಬೇರೆ ಬೇರೆ ತರ ರೋಬೋಟ್ ಮಾಡ್ಬೋದು. ಆ ತರ ಎಲ್ಲ ರೋಬೋಟ್ ಮಾಡ್ಬೇಕು ಅಂದ್ರೆ ನೀವು ಒಂದು 4-5 ಲಕ್ಷದಲ್ಲ ಮಾಡ್ಬೋದು ಅಂತ ನಾನು average number Okay. ಹೇಳ್ತಿದ್ವಿ. ಬಟ್ ಅಪ್ಲಿಕೇಶನ್ ಸ್ಪೆಸಿಫಿಕ್ ವಾಟ್ ಎವರ್ ಇಟ್ ಇಸ್ ಡಿಸ್ಕಸ್ ಮಾಡಿ. ಖಂಡಿತ. ಸಚಿನ್ ಅನ್ನೋ ಒಂದು ವಿದ್ಯಾರ್ಥಿಗಳಲ್ಲಿ ರೋಬೋಟಿಕ್ಸ್ ಕಡೆಗೆ ಹೆಚ್ಚು ಆಸಕ್ತಿ ಬೆಳೆಸೋದಕ್ಕೆ ಪಾಠ ಹೇಳಿದ್ದಾರೆ. ಅವರು ಇಂಟರ್ನ್ಶಿಪ್ ನಮ್ಮನ್ನ ಹಾಕಿದ್ದಾರೆ. ಲಿಂಕ್ ಕಳಿಸ್ತೀನಿ, ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಆ ಲಿಂಕ್ ಚೆಕ್ ಮಾತಾಡಿ ನೋಡಿ. ಬಟ್ ಏನ್ ಪಾತ್ರ ಸರ್, ಕಾಲೇಜ್ಗಳು ಏನ್ ಮಾಡ್ಬೇಕು ಇದರಲ್ಲಿ? ಯಾರಾದ್ರೂ ಕಾಲೇಜ್ನವ್ರು ಕೇಳ್ತಾರೆ? ಅದೇ ಕಾಲೇಜ್ ಅವರು ಮಾಡ್ಬೇಕು. ಸೊ ಏನಂದ್ರೆ ಒಂದು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇರ್ಲಿ, ಏನೇ ಕೆಲಸ ಮಾಡ್ತಿದ್ರು. ಇವಾಗ ರೋಬೋಟ್ ಅಂದ್ರೆ ಚೆನ್ನಾಗಿರುತ್ತೆ. ಬೇರೆ ಬೇರೆ ತರ ರೋಬೋಟ್, ಎಲ್ಲ ಡ್ಯಾನ್ಸ್ ಮಾಡೋ ರೋಬೋಟ್ ಇರ್ಬೋದು, ಅಥವಾ ಒಂದ್ ಕಾಲಲ್ಲಿ ನಿಂತ್ಕೊಳ್ಳೋ ರೋಬೋಟ್ ನೋಡಿರ್ಬೋದು. ಯೋಗ ಮಾಡುತ್ತೆ, ಕುಂಫು ಮಾಡುತ್ತೆ, ಕರಾಟೆ ಮಾಡುತ್ತೆ. ಸೊ ಇದೆಲ್ಲ ನೋಡಿದಾಗ ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಓ ಏನಪ್ಪಾ ಇದು ಚೆನ್ನಾಗಿದೆ ಫೀಲ್ಡ್, ನಾವು ಮಾಡ್ಬೋದು. ಎಂಜಾಯ್ ರೊಬೋಟಿಕ್ಸ್ ಅಲ್ಲಿ ಇದ್ರೆ ನೀವು ಕೆಲಸ ಮಾಡ್ಬೇಕಾದ್ರೆ ತುಂಬಾ ಎಂಜಾಯ್ ಮಾಡ್ತೀರಾ. ಯಾಕಂದ್ರೆ ರೋಬೋಟ್ ಓಡಾಡ್ತಾ ಇರುತ್ತೆ, ಏನಪ್ಪ ಇದು ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ಸುತ್ತೆ. ಸೊ ಕ್ಯೂರಿಯಾಸಿಟಿ ಸ್ಟಾರ್ಟ್ಸ್ ಫ್ರಮ್ ದೇರ್. ಅದಕ್ಕೆ ಕ್ಯೂರಿಯಾಸಿಟಿ ಮುಖ್ಯ. ಮಕ್ಳಿಗೆ ಕ್ಯೂರಿಯಾಸಿಟಿ ಹೇಳ್ಕೊಡ್ಬೇಕು. ನಾನು ನಿಜ ಹೇಳ್ತೀನಿ, ನಾನು ಸ್ಕೂಲ್ ಇದ್ದಾಗ ನಮ್ಗೆ ಅಷ್ಟು ಕ್ಯೂರಿಯಾಸಿಟಿ ಡೆವಲಪ್ ಮಾಡುವಂತದ್ದು ಏನ್ ಇರ್ಲಿಲ್ಲ ರೋಬೋಟಿಕ್ಸ್ ಟೆಕ್ನಾಲಜಿ ನಮ್ ಸ್ಕೂಲಲ್ಲಿ. ಬಟ್ ನಾವು ಕಾಲೇಜಿಗೆ ಬಂದಾಗ ಕ್ಯೂರಿಯಾಸಿಟಿ ಡೆವಲಪ್ ಇದೆ ಎಲ್ಲ ನೋಡಿ, ಚೆನ್ನಾಗಿದೆ ಫೀಲ್ಡ್. ಸೊ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ರೋಬೋಟ್ಸ್ ಬಂದಿದೆ, ಯೂಟ್ಯೂಬ್ ಅಲ್ಲಿ ಫನಿ ವಿಡಿಯೋಸ್ ಇರುತ್ತೆ, ಅದೆಲ್ಲ ತೋರಿಸ್ತಾ ಇರಿ, ನೋಡ್ತಾ ಇರಿ. ಅವಾಗ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿ ನಮ್ಗೆ ಆಟೋಮೆಟಿಕ್ಲಿ ಪ್ಯಾಷನ್ ಡೆವಲಪ್ ಆಗುತ್ತೆ. ಇವಾಗ ನಾನು ಏನಕ್ಕೆ ಇಷ್ಟು ಪ್ಯಾಷನೇಟ್ ಆಗಿರೋದು ಅಂದ್ರೆ ಇಷ್ಟು ವರ್ಷ ಕಲ್ತು ಇದೆಲ್ಲ ನೋಡಿ ಒಂಥರ ಅದೊಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗ್ಬಿಡುತ್ತೆ. ಹೌದು, ಈ ಫೀಲ್ಡ್ ಅಲ್ಲೇ ಏನೋ ಪ್ಯಾಷನ್ ಕಮ್ಸ್ ಫ್ರಮ್ ಕ್ಯೂರಿಯಾಸಿಟಿ. ಸೂಪರ್. ಐ ಥಿಂಕ್ ಅನ್ಸುತ್ತೆ. ಇನ್ನೇನ್ ಪ್ರಶ್ನೆ ಇದ್ರು ನೀವು ವರುಣ್ ಅವ್ರನ್ನ ಲಿಂಕ್ಡ್ಇನ್ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ರೀಚ್ ಮಾಡ್ಬೋದು. ರೋಬೋಟಿಕ್ಸ್ ಕಲಿಯೋ ಜರ್ನಿಲಿ ನೀವ್ ಏನೇ ಹೆಲ್ಪ್ ಬೇಕಿದ್ರು ವರುಣ್ ಅವ್ರನ್ನ ಕೇಳಿ. ಅಂಡ್ ಚೆನ್ನಾಗಿ ನಡ್ಸ್ಕೊಟ್ರು. ಥ್ಯಾಂಕ್ ಯು ಒಂದ್ಸಲಿ. ಎಲ್ಲರೂ ದಯವಿಟ್ಟು ವರುಣ್ ಅವರಿಗೆ ಇನ್ನೊಂದು ರೌಂಡ್ ಇಮೋಜಿ ಒಂದು ಕ್ಲಾಪ್ ಇಮೋಜಿ ಇದೆ ನೋಡಿ, ಅದ್ರ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಪಾಡ್ಕಾಸ್ಟ್ ಮತ್ತೆ ನ್ಯೂಸ್ ಲೆಟರ್ ಒಂದು ಲಿಂಕ್ ಕೂಡ ಹಾಕಿ ನಾನು. ದಯವಿಟ್ಟು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಪ್ರತಿ ತಿಂಗಳು ಒಂದು 2-3 ಎಪಿಸೋಡ್ ತಗೊಂಡ್ ಬರ್ತಾ ಇದೀವಿ. ಬೇರೆ ಬೇರೆ ಕರ್ನಾಟಕದ ಫೌಂಡರ್ಸ್ ನ ಮಾತಾಡಿಸ್ತಾ ಇದೀವಿ, ಇಕೋಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಿರೋದನ್ನ ಮಾತಾಡಿಸ್ತಾ ಇದೀವಿ. ಆ ಮೂಲಕ ಅವರ ಜರ್ನಿಯಿಂದ ಒಂದಿಷ್ಟು ಒಳ್ಳೆಯ ಆಂಟರ್ಪ್ರಿನರ್ಶಿಪ್ ಪಾಠಗಳು, ಅವರ ಅಪ್ಸ್ ಅಂಡ್ ಡೌನ್ಸ್ ಇಂದ ಏನ್ ಕಲಿಬಹುದು ಅನ್ನೋ ತಗೊಂಡ್ ಬಂದು ಯಾರಾದ್ರೂ ಆಂಟರ್ಪ್ರಿನರ್ಶಿಪ್ ಮಾಡ್ಬೇಕು ಅಂತ ಹೊರಟಿದ್ರೆ ಅವರಿಗೆ ಸ್ಫೂರ್ತಿ, ಕಲಿಕೆ ಎಲ್ಲ ಕೊಡುವಂತ ಒಂದು ಪ್ರಯತ್ನ ಮುಂದೆ ಮೂಲಕ ಮಾಡ್ತಾ ಇದೀವಿ. ನಮ್ಮ ಕಮ್ಯುನಿಟಿ ಕೂಡ ಸಾಕಷ್ಟು ಜನ ಒಬ್ರಿಗೊಬ್ರು ಸಹಾಯ ಮಾಡುವಂತದ್ದು ಒಂದು ನಡೀತಾ ಇದೆ ಕೂಡ. ಏನಾದ್ರು ಬಿಸ್ನೆಸ್ ಬಿಲ್ಡ್ ಮಾಡ್ತಾ ಇದ್ದಲ್ಲಿ ನಿಮಗಾಗಿ ಸಾಕಷ್ಟು ಮೀಟರ್ಸ್, ವೆಬಿನಾರ್ಸ್, ನ್ಯೂಸ್ ಲೆಟರ್ಸ್, ಆಮೇಲೆ ಈ ತರ ಕಾಂಟೆಂಟ್ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಎಕ್ಸ್ಪ್ಲೈನರ್ ಕಾಂಟೆಂಟ್ ಕೂಡ ತಗೊಂಡ್ಬರೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಸೊ ಒಟ್ಟಾರೆ ಏನಂತಂದ್ರೆ ಈ ಅವಕಾಶ, AI ಬಗ್ಗೆ ಎಲ್ಲರೂ ಭಯ ಪಡ್ತಾರೆ, ರೋಬೋಟಿಕ್ಸ್ ಬಗ್ಗೆ ಭಯ ಪಡ್ತಾರೆ. ಭಯಕ್ಕಿಂತ ಅದು ಹೊಸ ಅವಕಾಶಗಳನ್ನ ಮುಂದೆ ತಗೊಂಡ್ಬರ್ತಾ ಇದೆ ನಮ್ಮ ಮುಂದೆ. ಅದನ್ನ ಬಳಸ್ಕೊಳ್ಳೋಣ. AI ಅಂತೂ ವಿಶೇಷವಾಗಿ ನೀವ್ ಏನೇ ವ್ಯಾಪಾರ ಒಂದು ಬಿಸ್ನೆಸ್ ಮಾಡ್ತಾ ಇದ್ರು ಅದರಲ್ಲಿ ಇರುವಂತಹ ಹಲವಾರು ಚಾಲೆಂಜಸ್ ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಒಂದು ಸೂಪರ್ ಪವರ್ ತರ ವರ್ಕ್ ಆಗುತ್ತೆ. ಅದನ್ನ ಚೆನ್ನಾಗಿ ಕಲ್ತ್ಕೊಳ್ಳೋದು, ಅದನ್ನ ಬಳಸ್ಕೊಂಡು ಸಕ್ಸಸ್ ಆಗುವಂತ ರೀತಿಯಲ್ಲಿ ಹೇಗ್ ಮಾಡ್ಬೋದು ಅನ್ನೋದನ್ನ ಒಂದು ಕಮ್ಯುನಿಟಿ ಆಗಿ ಮಾಡುವಂತ ಪ್ರಯತ್ನ ಮುಂದೆ ಮಾಡ್ತಾ ಇದೀವಿ. ಸೊ ವರುಣ್ ನಿಮ್ ಬೆಂಬಲ ಇರ್ಲಿ, ಮುಂದೆ ಬರೆಗೂ ನಿಮ್ ಬೆಂಬಲ ಇರ್ಲಿ. ಇಷ್ಟ ಹೇಳಿ ಇವತ್ತಿನ ಒಂದು ಮಾತುಕತೆ ವೆಬಿನಾರ್ ನಾವು ಮುಗಿಸೋಣ ಇವಾಗ. ಥ್ಯಾಂಕ್ ಯು ವರುಣ್, ಇನ್ನೊಂದ್ಸರಿ ನಿಮ್ಗೆ. ಹಾಗೆ ಇನ್ನೂ ಒಂದಿಷ್ಟು ಸೆಷನ್ಸ್ ಅವಾಗ ಪ್ಲಾನ್ ಮಾಡೋಣ. ಇದನ್ನ ಸರಣಿ ತರ ನಡೆಸೋ ಪ್ರಯತ್ನ ಮಾಡೋಣ ಖಂಡಿತವಾಗಿ. ಥ್ಯಾಂಕ್ ಯು.